आदिवग्वैभवं क्षमादिगुणसागरं शरणमेमि रामानुजम् श्रीविष्णुचित्तकुलनन्दन कल्पवल्लीं श्रीरङ्गराज हरिचन्दन योगदृश्यां साक्षात् क्षमां करुणया कमलामिवान्यां गोदामनन्यशरणः शरणं प्रपद्ये उल्लासपल्लवितपालित सप्तलोकी निर्वाहकोरकितनेम कटाक्षलीलां श्रीरङ्गहर्म्यतलमङ्गल दीपरेखां श्रीरङ्गराजमहिषीं श्रियमाश्रयामः। कृष्णो रक्षतु नो जगत्त्रयगुरुः कृष्णं नमस्याम्यहम्। कृष्णे नामरशत्रवो विनिहताः कृष्णाय तस्मै नमः। कृष्णादेव समुत्थितं जगदिदं कृष्णस्य दासोऽस्म्यहम्। कृष्णे तिष्ठति सर्वमेतदखिलं हे कृष्ण रक्षस्व माम्। नीलातुङ्गस्तनगिरितटी सुप्तमुद्बोध्य कृष्णं पारार्थ्यं स्वं श्रुतिशतशिरःसिद्धमध्यापयन्ती स्वोच्छिष्टायां स्वोच्छिष्टायां सजिनिगलितं यावलात्कृत्य भुङ्क्ते गोदा तस्यै नमैदमिदं भूय एवस्तु भूयः। अन्नवयल पुदुवैयाण्डाळरङ्गर्क्के पन्न तिरुप्पावै पल्पदियं இன்னிசையால் பாடிக் கொடுத்தாள் நற்பாமாலை பூமாலை சூடிக் கொடுத்தாளை சொல்லு சூடிக் கொடுத்த சுடற்கொடியே தொல்பாவை பாடி அருள வல்ல பல்வளையாய் நாடி நீ வெங்கடவர்க்கென்ன விதி என்ன விம்மாத்தம் நாங்கடவா வண்ணமே நல்கு. ஆண்டாள் திருவடிகளே ಶರಣಂ. ಶ್ರೇಯಪತಿಯಾಗಿರ್ತಕ್ಕಂತಹ ಪರಮಾತ್ಮ ಈ ಜಗತ್ತಿನ ಸೃಷ್ಟಿಸ್ಥಿತಿ ಲಯಾದಿಗಳನ್ನು ನಡೆಸುತ್ತಾನೆ ಎಂಬುದಾಗಿ ಸಮಸ್ತ ಶ್ರುತಿ ಸ್ಮೃತಿ ಇತಿಹಾಸ ಪುರಾಣಾದಿಗಳೆಲ್ಲವೂ ಕೂಡ ಆ ಪರಮಾತ್ಮನನ್ನು ಕೊಂಡಾಡುತ್ತದೆ. ಯಾರು ಜಗತ್ತಿನ ಸೃಷ್ಟಿಕರ್ತ, ಯಾರು ಜಗತ್ತನ್ನು ನಡೆಸಿಕೊಂಡು ಹೋಗುವವನು ಯಾರು, ಈ ಜಗತ್ತು ಲಯಗೊಳ್ಳುವುದು ಯಾರಲ್ಲಿ ಇತ್ಯಾದಿಯಾಗಿ ಅನೇಕ ಕಾಲದಿಂದ ಋಷಿಮುನಿಗಳು ಜಿಜ್ಞಾಸೆಯನ್ನು ಮಾಡಿ ಆ ಜಗತ್ತಿನ ಸೃಷ್ಟಿಸ್ಥಿತಿ ಲಯಕರ್ತನಾಗಿರ್ತಕ್ಕಂತಹ ಆ ಒಂದು ವಿಶೇಷವಾದ ತತ್ವವನ್ನು ಬಹುಕಾಲದಿಂದ ಸಾಕ್ಷಾತ್ಕಾರ ಮಾಡಿಕೊಳ್ಳುವ ಒಂದು ಪ್ರಯತ್ನವೇ ವೇದ ಮಂತ್ರಗಳ ರಾಶಿ. ಆ ಪರಮಾತ್ಮನೇ ಜಗತ್ತಿನ ಸೃಷ್ಟಿಸ್ಥಿತಿ ಲಯಕರ್ತ ಎಂಬುದಾಗಿ ಹೇಳ್ತಾರೆ. ಭಗವಾನ್ ವೇದವ್ಯಾಸರು ತಮ್ಮ ಬ್ರಹ್ಮಸೂತ್ರವನ್ನು ಪ್ರಾರಂಭ ಮಾಡ್ತಾರೆ. ಅಥಾತೋ ಬ್ರಹ್ಮ ಜಿಜ್ಞಾಸ ಎಂಬುದಾಗಿ 543 ಸೂತ್ರಗಳು ಆ ಬ್ರಹ್ಮಸೂತ್ರಗಳು ಎಂದರೆ ಉಪನಿಷತ್ತಿನಲ್ಲಿರುವ ಸಾರತಮವಾದ ಅಂಶಗಳನ್ನು ತೆಗೆದುಕೊಂಡು ಅವುಗಳನ್ನು ಸೂತ್ರ ರೂಪದಲ್ಲಿ ಕೊಟ್ಟಿದ್ದಾರೆ. ಅದಕ್ಕೆ ಬಾದರಾಯಣ ಸೂತ್ರ, ವ್ಯಾಸಸೂತ್ರ, ಬ್ರಹ್ಮಸೂತ್ರ ಇತ್ಯಾದಿಯಾಗಲ್ಲ ಅದು ಹೇಳಲ್ಪಟ್ಟಿದೆ. ಯಾವ ಒಂದು ಸಿದ್ಧಾಂತವೇ ಆದರೂ ಕೂಡ ವೇದ ವೈದಿಕ ಮತವನ್ನು ಅವಲಂಬಿಸಿದಂತಹ ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ ಅಥವಾ ವೇದವನ್ನು ಆಧರಿಸಿ ಯಾವ ಯಾವ ಸಿದ್ಧಾಂತಗಳೆಲ್ಲ ಇವೆಯೋ ಅವುಗಳು ಪ್ರಮಾಣವಾಗಿ ಅಂಗೀಕಾರ ಮಾಡುವುದು ಮೂರನ್ನು. ಅದ್ಯಾವುದು? ಉಪನಿಷತ್ತುಗಳು, ಭಗವದ್ಗೀತೆ ಮತ್ತು ಬ್ರಹ್ಮಸೂತ್ರಗಳು. ಇದು ಮೂರನ್ನು ಪ್ರಸ್ಥಾನತ್ರಯ ಎಂಬುದಾಗಿ ಕರಿತೀವಿ. ಪ್ರಸ್ಥಾನತ್ರಯ ಅಂದ್ರೇನು? ಯಾವುದು ಅಡಿಪಾಯವೋ, ಯಾವುದರ ಆಧಾರದ ಮೇಲೆ ಸಿದ್ಧಾಂತವು ನೆಲೆಗೊಂಡಿದೆಯೋ ಅದನ್ನು ಪ್ರಸ್ಥಾನ ಎಂಬುದಾಗಿ ಕರಿತೀವಿ. ಇದು ತ್ರಯ ಅಂದರೆ ಮೂರು. ಅದು ಮೂರು ಯಾವುದು?
ಉಪನಿಷತ್ತುಗಳು, ಬ್ರಹ್ಮಸೂತ್ರ ಮತ್ತು ಭಗವದ್ಗೀತೆ, ಇದು ಮೂರನ್ನ ಆಧರಿಸಿ, ಈ ಮೂರು ಪ್ರಮಾಣಗಳನ್ನು ಆಧರಿಸಿಯೇ ಎಲ್ಲ ವೇದ ವೈದಿಕ ಸಂಪ್ರದಾಯದ ಸಿದ್ಧಾಂತಗಳೆಲ್ಲವೂ ಕೂಡ ಇದು ಮೂರನ್ನು ಆಧರಿಸಿಯೇ ಏರ್ಪಟ್ಟೆ ಇರ್ತಕ್ಕಂತಹದ್ದು. ಶಂಕರ ಭಗವತ್ಪಾದರ ದ್ವೈತ ಸಿದ್ಧಾಂತವಾಗಲಿ, ಸ್ವಾಮಿ ಮಧ್ವಾಚಾರ್ಯರ ಆ ದ್ವೈತ ಸಿದ್ಧಾಂತವಾಗಲಿ, ಭಗವಾನ್ ರಾಮಾನುಜಾಚಾರ್ಯರ ವಿಶಿಷ್ಟಾದ್ವೈತ ಸಿದ್ಧಾಂತವಾಗಲಿ, ಅವೆಲ್ಲವೂ ಕೂಡ ಈ ಮೂರು ಅಂದರೆ ಈ ಪ್ರಸ್ಥಾನತ್ರಯವನ್ನು ಆಧರಿಸಿ ಅವುಗಳ ಒಂದು ಆಧಾರದಿಂದ ಆ ಸಿದ್ಧಾಂತಗಳೆಲ್ಲ ರೂಪುಗೊಂಡಿವೆ. ಹೀಗೆ ಇದರಲ್ಲಿ ಒಂದು ಪ್ರಧಾನವಾಗಿ ಇರ್ತಕ್ಕಂತಹ ಪ್ರಸ್ಥಾನ ಯಾವುದು ಅಂದರೆ ಬ್ರಹ್ಮಸೂತ್ರ. ಅದನ್ನು ಬಾದರಾಯಣ ಸೂತ್ರ ಅಂತ ಕರಿತೀವಿ. ಬಾದರಾಯಣ ಎಂದರೆ ವೇದವ್ಯಾಸ ಮುನಿವರಿಯರು. ಅವರಿಗೆ ಕೃಷ್ಣದ್ವೈಪಾಯನ, ವೇದವ್ಯಾಸ, ಬಾದರಾಯಣ ಅನೇಕ ನಾಮಧೇಯಗಳು ಅವರಿಗುಂಟು. ಅವರು ಈ ಬ್ರಹ್ಮಸೂತ್ರವನ್ನು ಸಂಕಲನ ಮಾಡಿದವರು ವೇದವ್ಯಾಸ ಮುನಿವರಿಯರು. ಅವರು ಪ್ರಾರಂಭ ಮಾಡ್ತಾರೆ, ಅಥಾತೋ ಬ್ರಹ್ಮ ಜಿಜ್ಞಾಸ, ಇನ್ನು ಮುಂದೆ ಪರಬ್ರಹ್ಮವನ್ನು ಕುರಿತು ಚಿಂತನೆ ಮಾಡೋಣ ಎಂಬುದಾಗಿ ಪ್ರಾರಂಭ ಮಾಡ್ತಾರೆ. ಜಿಜ್ಞಾಸೆ ಅಂದ್ರೇನು? ತಿಳಿದುಕೊಳ್ಳುವ ಆಸೆ, ಅರಿತುಕೊಳ್ಳುವ ಆಸೆ. ಇನ್ನು ಮುಂದೆ ಆ ಪರಮಾತ್ಮ ಪರಬ್ರಹ್ಮನನ್ನ ಕುರಿತು ಜಿಜ್ಞಾಸೆ ಮಾಡೋಣ ಎಂಬುದಾಗಿ ಪ್ರಾರಂಭ ಮಾಡ್ತಾರೆ. ಅಥಾತೋ ಬ್ರಹ್ಮ ಜಿಜ್ಞಾಸ, ಇದು ಮೊದಲನೆಯ ಸೂತ್ರ. ಹಾಗೆ ಅವರು ಬಾಯಿ ತೆರೆದ ಕೂಡಲೇ ಯಾರೋ ಶಿಷ್ಯ ವೃಂದದಲ್ಲಿ ಒಬ್ರು ಕೇಳ್ತಾರೆ, ಭಗವಾನ್ ವ್ಯಾಸ ಮುನಿವರಿಯರೇ, ಬ್ರಹ್ಮ ಅನ್ನೋದು ಒಂದು ಇದೆಯಾ ಅಂದರು. ಯಾವುದಾದ್ರೂ ಒಂದು ಪದಾರ್ಥದ ಬಗ್ಗೆ ನಾವು ತಿಳ್ಕೊಳ್ಬೇಕು, ಜಿಜ್ಞಾಸೆ ಮಾಡಬೇಕು ಅಂದರೆ ಆ ಪದಾರ್ಥ ಇರಬೇಕು. ಇದರ ಬಗ್ಗೆ ಜಿಜ್ಞಾಸೆ ಮಾಡ್ತೀವಿ ಅಂದರೆ ಈ ಪದಾರ್ಥ ಮೊದಲೇ ಇರಬೇಕು. ಇಲ್ಲದ ಪದಾರ್ಥಗಳ ಬಗ್ಗೆ ಯಾರು ಜಿಜ್ಞಾಸೆಯನ್ನು ಮಾಡ್ತಾರೆ? ಕೂಡಲೇ ಬ್ರಹ್ಮ ಎಂಬುದು ಇದೆಯಾ, ಅದು ಮೊದಲು ಜಿಜ್ಞಾಸೆ. ಅದು ಇದೆ ಅಂತ ಸಿದ್ಧಾಂತವಾದರೆ ಆಮೇಲೆ ಬ್ರಹ್ಮದ ಬಗ್ಗೆ ಅರಿಯೋಣ ಅಂತ. ಆಗ ವೇದವ್ಯಾಸ ಮುನಿವರಿಯರು ಆ ಪ್ರಶ್ನೆ ಮಾಡಿದ ಶಿಷ್ಯನನ್ನು ಕುರಿತು ಇವರೊಂದು ಪ್ರಶ್ನೆಯನ್ನು ಕೇಳ್ತಾರೆ. ಏನು ಪ್ರಶ್ನೆಯನ್ನು ಕೇಳ್ತಾರೆ? ಜಗತ್ತೇ ಇದೆಯಾ ಅಂತ ಕೇಳ್ತಾರೆ. ಅವನು ಕೇಳಿದ ಪ್ರಶ್ನೆ ಏನು? ಪರಬ್ರಹ್ಮ ಇದೆಯಾ ಎಂಬುದು ಪ್ರಶ್ನೆ. ಇವರು ಕೇಳ್ತಾರೆ ಜಗತ್ತೇ ಇದೆಯಾ ಅಂತ ಕೇಳಿದ್ರು. ಇದೆಯಲ್ಲ, ನಾವೆಲ್ಲ ಸುತ್ತಮುತ್ತಲು ನೋಡ್ತಾ ಇದ್ದೀವಿ, ಪ್ರಪಂಚ ಇದೆ, ಜನಗಳಿದ್ದಾರೆ, ಗಿಡ ಮರ ಪಕ್ಷಿ ಪ್ರಾಣಿ ಸಮಸ್ತ ಪ್ರಪಂಚನೂ ಕಣ್ಣಿಗೆ ಕಾಣಿಸ್ತಿದೆ ಅಲ್ವಾ ಅಂದರು. ಆಗ ವೇದವ್ಯಾಸ ಭಗವಾನರು ಒಂದು ದೃಷ್ಟಾಂತವನ್ನು ಕೊಡ್ತಾರೆ. ಒಂದು ಮಡಕೆ ಇದೆ, ದಿರ್ಸ್ ಎ ಪಾಟ್. ಒಂದು ಮಡಕೆ ಇದೆ ಅಂದರೆ ಅದನ್ನು ಮಾಡಿದ ಒಬ್ಬ ಕುಂಬಾರ, ಒಬ್ಬ ಪಾಟರ್ ಇರಬೇಕಲ್ಲವ. ಒಂದು ಮಡಕೆ ಇದೆ ಅಂದರೆ ಅದನ್ನು ಮಾಡಿದ ಒಬ್ಬ ಕುಂಬಾರ ಇರಲೇಬೇಕು. ಆ ರೀತಿ ಜಗತ್ತು ಇದೆ ಎಂದರೆ ಜಗತ್ತನ್ನು ನಿರ್ಮಾಣ ಮಾಡಿದವನು ಒಬ್ಬ ಇರಬೇಕಲ್ಲವ. ಆ ರೀತಿ ಜಗತ್ತು ಇದೆ ಅಂದ ಮೇಲೆ ಈ ಜಗತ್ತು ಸೃಷ್ಟಿಯಾಗ್ತಾ ಇದೆ, ಇದು ಪ್ರವರ್ತನೆಗೊಳ್ತಾ ಇದೆ, ಅನಂತರ ಇದು ಪ್ರಳಯವನ್ನು ಹೊಂದತ್ತೆ ಅನ್ನೋದು ಗೊತ್ತಿದೆ. ಒಂದು ಕಾಲಕ್ಕೆ ಈ ಜಗತ್ತು ಇಲ್ಲದೆ ಹೋಗತ್ತೆ ಅನ್ನೋದನ್ನು ನಾವು ಕೇಳಿದ್ದೀವಿ. ಆದ್ದರಿಂದ ಈ ರೀತಿ ಜಗತ್ತು ಇದೆ ಅಂತ ನೀನು ಒಪ್ಕೊಂಡ್ರೆ ಜಗತ್ತನ್ನು ಸೃಷ್ಟಿ ಮಾಡಿದವನು ಒಬ್ಬ ಇರಬೇಕಲ್ಲವ, ಅವನೇ ಬ್ರಹ್ಮ ಎಂಬುದಾಗಿ ಉತ್ತರವನ್ನು ಕೊಡ್ತಾರೆ ವೇದವ್ಯಾಸರು. ಎಷ್ಟು ಸುಲಭವಾಗಿ ಮಕ್ಕಳಿಗೆ ತಿಳಿಯುವ ಹಾಗೆ ಪರಮಾತ್ಮ ತತ್ವವನ್ನು ಸಿದ್ಧಾಂತ ಮಾಡ್ತಾರೆ ವೇದವ್ಯಾಸ ಭಗವಾನರು. ಮೊದಲನೆಯ ಸೂತ್ರ ಏನು? ಅಥಾತೋ ಬ್ರಹ್ಮ ಜಿಜ್ಞಾಸ, ಬ್ರಹ್ಮನನ್ನ ಕುರಿತು ಜಿಜ್ಞಾಸೆ ಮಾಡೋಣ. ಬ್ರಹ್ಮ ಇದಾನ. ಎರಡನೆಯ ಸೂತ್ರ ಏನು? ಜನ್ಮಾದ್ಯಸ್ಯ ಯತಃ, ಯತಃ ಯಾವಾತನಿಂದ ಜಗತ್ತಿನ ಜನ್ಮ ಆದಿ ಅಂದರೆ ಏನು? ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ, ಇದು ಮೂರೂ ಕೂಡ ಯತಃ ಯಾವನಿಂದಲೋ ಅವನು ಬ್ರಹ್ಮ ಅಂತ ಹೇಳಿದ್ರು. ಆ ಬ್ರಹ್ಮ ಇದಾನೆ ಅಂತ ನಾವು ಹೆಂಗೆ ತಿಳ್ಕೊಳ್ಳೋದು? ಅವನ ಕಣ್ಣಿಗೆ ಕಾಣಿಸ್ತಾ ಇಲ್ವಲ್ಲ, ನಮ್ಮ ಹಾಗೆ ನಿಮ್ಮ ಹಾಗೆ ಕಣ್ಣಿಗೆ ಕಾಣೋಲ್ವಲ್ಲ ಅವನು. ಇದನ್ನು ಉಪನಿಷತ್ತು ಹೇಳುತ್ತೆ. ಎಲ್ಲದರ ಒಳಗೂ ಪರಮಾತ್ಮ ಇದ್ದಾನೆ, ಹೊರಗೂ ಪರಮಾತ್ಮ ಇದ್ದಾನೆ. ಅಂತರ್ಬಹಿಶ್ಚ ತತ್ ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ. ಎಲ್ಲದರ ಒಳಗೂ ಹೊರಗೂ ಆ ಪರಮಾತ್ಮನಿದ್ದಾನೆ. ಉಪನಿಷತ್ತು ಬಹಳ ಚೆನ್ನಾಗಿ ಹೇಳುತ್ತೆ. ಯಹ ಪೃಥ್ವೀಮಂತರೇ ತಿಷ್ಟನ್ ಪೃಥ್ವೀ ನ ವೇದ. ಭೂಮಿಯ ಒಳಗೆ ಇದ್ದಾನೆ, ಭೂಮಿ ಅವನನ್ನು ತಿಳಿದಿಲ್ಲ. ಅಂತರಿಕ್ಷದಲ್ಲಿ ಇದ್ದಾನೆ, ಅಂತರಿಕ್ಷ ಅವನನ್ನು ತಿಳಿದಿಲ್ಲ. ಯಹ ಮೃತ್ಯು ಅಂತರೇ ತಿಷ್ಟನ್, ಮೃತ್ಯುವಿನ ಒಳಗಿದ್ದಾನೆ, ಮೃತ್ಯುರ್ನ ವೇದ, ಮೃತ್ಯು ಅವನನ್ನು ತಿಳಿದಿಲ್ಲ. ಯ ಆತ್ಮನಿ ತಿಷ್ಟನ್, ನಮ್ಮೊಳಗಡೆ ಇದ್ದಾನೆ, ಆತ್ಮನ ವೇದ. ಈ ಶರೀರದ ಒಳಗಡೆಯಲ್ಲಿ
ಒಬ್ಬ ಜೀವಾತ್ಮ ಇದ್ದಾನಲ್ಲ ಅವನೊಳಗಿದ್ದಾನೆ, ಆದರೆ ನಮ್ಮೊಳಗೆ ಇದ್ದಾನೆ, ನಾವು ಅವನನ್ನು ತಿಳಿದಿಲ್ಲ. ಹೀಗೆಲ್ಲ ಉಪನಿಷತ್ತು ಪರಮಾತ್ಮನನ್ನು ವರ್ಣನೆ ಮಾಡ್ತಲ್ವಾ. ಆದ್ದರಿಂದ ಅವನ ಕಣ್ಣಿಗೆ ಕಾಣದೇ ಇರುವಾಗ ಅವನಿದ್ದಾನೆ ಅಂತ ತಿಳ್ಕೊಳ್ಳೋದು ಹೇಗೆ ಅಂದರು. ಮೂರನೆಯ ಸೂತ್ರ ಹೇಳುತ್ತೆ, ಶಾಸ್ತ್ರಯೋನಿತ್ವಾತ್, ಅವನನ್ನ ಶಾಸ್ತ್ರವೆಂಬ ಕಣ್ಣುಗಳಿಂದ ನೋಡು. ಈ ನಿನ್ನ ಮಾಂಸ ಚಕ್ಷಸ್ಸುಗಳಿಗೆ ಅದು ಗೋಚರವಲ್ಲ, ಅದು ಶಾಸ್ತ್ರವೆಂಬ ಕಣ್ಣುಗಳಿಂದ ನೋಡಿ ತಿಳಿಯಬೇಕಾದಂತಹ ಪರತತ್ವ ಪರಬ್ರಹ್ಮ ಅಂತ ಹೇಳ್ತಾರೆ. ಇದನ್ನು ನಂಬೋದು ಹೇಗೆ ಅಂದರು. ಅದಕ್ಕೊಂದು ಸಣ್ಣ ದೃಷ್ಟಾಂತ. ಇಲ್ಲಿ ಎಷ್ಟೋ ಕ್ರಿಮಿಕೀಟಗಳೇ ಇದೆ, ಬ್ಯಾಕ್ಟೀರಿಯಾ, ವೈರಸ್ ಎಲ್ಲ ಹೇಳ್ತೀವಿ. ಇಲ್ಲಿ ಇವಾಗ ಎಷ್ಟು ಬ್ಯಾಕ್ಟೀರಿಯಾ ಇದೆ ನಮ್ಮ ಕಣ್ಣಿಗೆ ಅದು ಕಾಣಿಸೋದಿಲ್ಲ, ಆದರೆ ಒಂದು ಮೈಕ್ರೋಸ್ಕೋಪ್ ಇಟ್ಕೊಂಡು ನೋಡಿದಾಗ ಅವೆಲ್ಲ ಕಾಣುತ್ತೆ. ಅಂದರೆ ಈ ಕಣ್ಣಿಗೆ ಕಾಣದ್ದು ಮೈಕ್ರೋಸ್ಕೋಪಿನ ಮೂಲಕ ನೋಡಿದರೆ ಕಾಣುತ್ತೆ. ಹಾಗೆ ಈ ಮಾಂಸ ಚಕ್ಷುಸ್ಸುಗಳಿಗೆ ಗೋಚರಿಸದ ಪರಮಾತ್ಮ ಶಾಸ್ತ್ರವೆಂಬ ಕಣ್ಣುಗಳ ಮೂಲಕ ನೋಡಿದಾಗ ಕಾಣಿಸ್ತಾನೆ, ಅವನು ಗೋಚರಿಸ್ತಾನೆ. ಶಾಸ್ತ್ರ ಹೇಳಿದ ಮಾರ್ಗದಲ್ಲಿ ಹೋಗಿ ಶಾಸ್ತ್ರವೆಂಬ ಕಣ್ಣುಗಳ ಮೂಲಕ ಪರಮಾತ್ಮನನ್ನು ನೋಡಬೇಕು. ಶಾಸ್ತ್ರ ಅಂದರೆ ಏನು? ಹೀಗೆ ಪ್ರಶ್ನೆಗಳು ಬೆಳೆಯುತ್ತೆ. ನಮ್ಮ ಸಿದ್ಧಾಂತದಲ್ಲಿ, ನಮ್ಮ ಧರ್ಮದಲ್ಲಿ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಉಂಟು. ನೀನು ಅಧಿಕ ಪ್ರಸಂಗ ಮಾಡಬೇಡ, ಪ್ರಶ್ನೆಗಳನ್ನು ಕೇಳಬೇಡ ಅನ್ನೋದು ಇಲ್ವೇ ಇಲ್ಲ. ಯಾರು ಏನು ಪ್ರಶ್ನೆ ಕೇಳಿದ್ರು ಕೂಡ ಅದಕ್ಕೆ ಉತ್ತರ ಕೊಡುವಷ್ಟು ಸಬಲವಾದದ್ದು ನಮ್ಮ ವೈದಿಕ ಪರಂಪರೆ, ವೇದ ಉಪನಿಷತ್ತುಗಳ ಒಂದು ಸಿದ್ಧಾಂತ. ಅಲ್ಲಿ ಶಾಸ್ತ್ರ ಯಾವುದು ಅಂತ ಕೇಳಿದ್ರು. ನಮ್ಮಲ್ಲಿ ಶಾಸ್ತ್ರ ಎಂಬುದಾಗಿ ಉತ್ಕೃಷ್ಟವಾದ ಸ್ಥಾನವನ್ನು ಕೊಡಲ್ಪಟ್ಟದ್ದೇ ವೇದಗಳಿಗೆ. ವೇದಾಚ್ಛಾಸ್ತ್ರಂ ಪರಂ ನಾಸ್ತಿ ನ ದೈವಂ ಕೇಶವಾತ್ ಪರಂ. ವೇದಗಳಿಗಿಂತ ಮಿಗಿಲಾದ ಶಾಸ್ತ್ರ ಮತ್ತೊಂದು ಇಲ್ಲ. ಆ ವೇದಗಳಿಂದ ತಿಳಿಯಲ್ಪಡುವ ಕೇಶವ ಶ್ರೀಮನ್ನಾರಾಯಣನಿಗಿಂತ ಮಿಗಿಲಾದ ದೈವ ಮತ್ತೊಂದು ಇಲ್ಲವೇ ಇಲ್ಲ ಎಂಬುದು ಋಷಿಗಳ ಪರಿವಾರದಲ್ಲಿ ನಿರ್ಣಯ ಮಾಡಲ್ಪಟ್ಟ ವಿಚಾರ. ದೊಡ್ಡ ಋಷಿಗಳೆಲ್ಲ ಸಭೆ ಸೇರಿದ್ದಾರೆ. ಅಲ್ಲಿ ನಾವು ಯಾವುದನ್ನು ಪ್ರಮಾಣವಾಗಿ ತೆಗೆದುಕೊಳ್ಬೇಕು, ಯಾವುದನ್ನು ನಾವು ಅನುಸರಣ ಮಾಡಬೇಕು, ಯಾವುದು ಹೇಳಿದ ಹಾಗೆ ನಾವು ನಡ್ಕೊಳ್ಬೇಕು ಅಂತ ಕೇಳಿದಾಗ ವೇದಗಳ ಮಾರ್ಗದಲ್ಲಿ ನಡಿಬೇಕು. ವೇದಾಚ್ಛಾಸ್ತ್ರಂ ಪರಂ ನಾಸ್ತಿ. ಇದು ಒಬ್ಬ ಇಬ್ಬ ಋಷಿಗಳಲ್ಲ, ಅನೇಕ ಋಷಿ ಮಂಡಲಗಳೆಲ್ಲ ಒಟ್ಟಾಗಿ ಕುಳಿತಾಗ ಆ ಋಷಿ ಮಂಡಲದ ಮಧ್ಯದಲ್ಲಿ ವೇದವ್ಯಾಸ ಭಗವಾನರು ಎದ್ದು ನಿಂತು ಎರಡೂ ಕೈಗಳನ್ನು ಮೇಲೆತ್ತಿ ಹೇಳ್ತಾರೆ, ವೇದಕ್ಕಿಂತ ಮಿಗಿಲಾದ ಶಾಸ್ತ್ರ ಮತ್ತೊಂದು ಇಲ್ಲ. ಆ ವೇದ ಪ್ರತಿಪಾದ್ಯನಾದ ಕೇಶವ ಪರಮಾತ್ಮನಾದ ನಾರಾಯಣನಿಗಿಂತ ಮಿಗಿಲಾದ ಪರಬ್ರಹ್ಮ ಪರತತ್ವ ಮತ್ತೊಂದು ಇಲ್ಲ. ಸತ್ಯಂ ಸತ್ಯಂ ಪುನಃ ಸತ್ಯಂ ಉದ್ಧತ್ಯ ಭುಜಮುಚ್ಯತೆ. ಎರಡೂ ಕೈಗಳನ್ನು ಮೇಲೆತ್ತಿ ನಾನು ಪ್ರಮಾಣ ಮಾಡ್ತೇನೆ, ಪ್ರತಿಜ್ಞೆ ಮಾಡ್ತೇನೆ ಅಂತಾರೆ ವೇದವ್ಯಾಸ ಭಗವಾನರು. ಆ ವೇದಗಳು ಅಂದರೆ ಏನು ಅಂತ ಕೇಳಿದ್ರು. ಅದಕ್ಕೆ ಶಬ್ದ ಪ್ರಮಾಣ ಅಂತ ಹೆಸರು. ಈಗ ಕಣ್ಣಿನಿಂದ ನೋಡಿಯೋ, ಕಿವಿಯಿಂದ ಕೇಳಿಯೋ, ನಾಲಗೆಯಿಂದ ಸವಿದೋ, ಮೂಗಿನಿಂದ ಅಘ್ರಾಣಿಸಿಯೋ, ಕಿವಿಯಿಂದ ಕೇಳಿಯೋ ಕೆಲವು ಪದಾರ್ಥಗಳನ್ನು ನಾವು ತಿಳ್ಕೊಳ್ತೀವಿ. ಈಗ ಇಂದ್ರಿಯಗಳ ಮೂಲಕ, ಪಂಚೇಂದ್ರಿಯಗಳ ಮೂಲಕ ಏನನ್ನು ತಿಳ್ಕೊಳ್ತೀವೋ ಅದಕ್ಕೆ ಪ್ರತ್ಯಕ್ಷ ಪ್ರಮಾಣ ಅಂತ ಹೆಸರು. ಕೇವಲ ಕಣ್ಣು ನೋಡೋದು ಮಾತ್ರ ಅಲ್ಲ, ಕಣ್ಣು ನೋಡುವುದು ಮಾತ್ರ ನಾವು ಪ್ರತ್ಯಕ್ಷ ಅಂತ ಹೇಳ್ತೀವಿ. ಆದರೆ ನಮ್ಮ ತರ್ಕಶಾಸ್ತ್ರ ಹಾಗೆ ಹೇಳಲ್ಲ. ಇಂದ್ರಿಯಾರ್ಥ ಸನ್ನಿಕರ್ಷ ಜ್ಞಾನಂ ಅಂತ ಹೇಳುತ್ತೆ. ನಮ್ಮ ಪಂಚೇಂದ್ರಿಯಗಳು ಯಾವ ಒಂದು ವಿಷಯದ ಜೊತೆಯಲ್ಲಿ ಸಂಬಂಧವನ್ನು ಪಡೆದು ಅದರ ಜ್ಞಾನವನ್ನು ನಮ್ಮ ಬುದ್ಧಿಗೆ ಉಂಟು ಮಾಡುತ್ತೋ ಅದು ಪ್ರತ್ಯಕ್ಷ ಅಂತ. ಈಗ ನಾನು ಮಾತಾಡ್ತಾ ಇರೋದನ್ನು ಎಷ್ಟೋ ಮಂದಿ ಇದರ ಮೂಲಕ ಕೇಳ್ತಾ ಇದ್ದಾರೆ. ಅಂದರೆ ಶಬ್ದ, ಅವರಿಗೆ ಶಬ್ದಗಳ ಮೂಲಕ ಅವರು ತಿಳ್ಕೊಳ್ತಾ ಇದ್ದಾರೆ, ಅದು ಶಬ್ದ ಪ್ರಮಾಣ. ಹೀಗೆ ಅದೆಲ್ಲ ಪ್ರತ್ಯಕ್ಷ ಅಂತ ಕರಿತೀವಿ. ಪಂಚೇಂದ್ರಿಯಗಳ ಮೂಲಕ ನಮ್ಮ ಅರಿವಿಗೆ ಏನು ಬರುತ್ತೋ ಅದು ಪ್ರತ್ಯಕ್ಷವಾಗಿ ತಿಳ್ಕೊಂಡ್ವಿ ಅಂತ ಹೇಳೋದು ಪ್ರತ್ಯಕ್ಷ ಅಂತ. ಇನ್ನು ಕೆಲವಿದೆ, ಅದನ್ನು ನಾವು ಕಣ್ಣಿಂದ ಕೇಳಿಯೋ ಮಾಡಿಯೋ ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ. ಅನುಮಾನ ಅಂತ ಹೆಸರು. ಅನುಮಾನ ಅಂದರೆ ಊಹೆ ಅಂತ ಅರ್ಥ. ಈಗ ನಾವು ಹೊರಗಡೆ ಹೋಗ್ತೀವಿ, ಹಾಗೆ ಹೋದಾಗ ಅಲ್ಲಿ ನಾವು ಓಡಾಡ್ತಕ್ಕಂತಹ ಬೀದಿಗಳೆಲ್ಲ ಒದ್ದೆ ಆಗಿರುತ್ತೆ. ಆವಾಗ ನಾವೇನು ಅಂದ್ಕೊಳ್ತೀವಿ, ಮಳೆ ಬಂದಿದೆ. ಮಳೆ ಬಂದಿದ್ದು ನಾವು ನೋಡಿಲ್ಲ, ಬಟ್ ಈಗ ನೆಲ ಒದ್ದೆ ಆಗಿರೋದ್ರಿಂದ ಮಳೆ ಬಂದಿದೆ ಅಂತ ಊಹೆ ಮಾಡ್ತೀವಿ. ಅದಕ್ಕೆ ಅನುಮಾನ ಅಂತ ಹೆಸರು. ಆ ಅನುಮಾನ ಪ್ರತ್ಯಕ್ಷವನ್ನು ಆಧರಿಸಿದ್ದು. ಅಂದರೆ ಆ ಮಳೆ ಬಂದಾಗ ನೆಲ ಒದ್ದೆ ಆಗಿರೋದನ್ನು ಯಾವಾಗಲೂ ನೋಡಿದ್ದೀವಿ. ಅದರ ಆಧಾರದ ಮೇಲೆ ಈಗ ಮಳೆ ನೋಡದೆ ಹೋದರೂ ಕೂಡ ಒದ್ದೆ ಆಗಿರೋದನ್ನು ನೋಡಿದ್ರೆ ಮಳೆ ಬಂದಿದೆ ಅಂತ ತಿಳ್ಕೊಳ್ತೀವಿ. ಹೀಗೆ ಪ್ರತ್ಯಕ್ಷ, ಅನುಮಾನ
2 ಪ್ರಮಾಣಗಳು. ಈ ಪ್ರತ್ಯಕ್ಷ ಅನುಮಾನಕ್ಕೂ ಕೂಡ ಸಿಗದವನು ಪರಮಾತ್ಮ. ಇದು ಎರಡರಿಂದಲೂ ಕೂಡ ಅರಿಯಲು ಸಾಧ್ಯವಿಲ್ಲ ಆ ಪರಬ್ರಹ್ಮನನ್ನ. ನಮಗೆ, ನಮ್ಮಂತಹ ಪಾಮರರಿಗೆ, ನಮ್ಮಂತಹ ಸಂಸಾರಿಗಳಿಗೆ ಸಾಧ್ಯವಿಲ್ಲ. ಋಷಿಮುನಿಗಳಿಗೆ, ಭಕ್ತರಿಗೆ, ಜ್ಞಾನಿಗಳಿಗೆ ಕಾಣಬಹುದು. ನಮ್ಮಂತಹ ಪಾಮರರಿಗೆ ಆ ಪರಮಾತ್ಮನನ್ನ ಈ ಪಂಚೇಂದ್ರಿಯಗಳ ಜ್ಞಾನಗಳ ಮೂಲಕವೋ ಅನುಮಾನ ಪ್ರಮಾಣದ ಮೂಲಕವೋ ಪರಮಾತ್ಮನನ್ನು ಅರ್ಥಕೊಳ್ಳೋಕ್ಕಾಗಲ್ಲ. ಹಾಗಾದರೆ ಪರಮಾತ್ಮ ಇದ್ದಾನೆ ಅಂತ ನಾವು ತಿಳ್ಕೊಳ್ಳೋದು ಹೇಗೆ ಅಂದರೆ ಶಾಸ್ತ್ರಯೋನಿತ್ವಾತ್, ಶಾಸ್ತ್ರಗಳ ಮೂಲಕ, ಶಾಸ್ತ್ರವೆಂಬ ಕಣ್ಣುಗಳ ಮೂಲಕ ತಿಳಿದುಕೊಂಡ್ರು. ಆ ಶಾಸ್ತ್ರ ಅಂದರೆ ಯಾವುದು? ಅದು ವೇದ. ವೇದ ಅಂದರೆ ಏನು? ಈ ಪರಮಾತ್ಮನನ್ನು ತಮ್ಮ ಧ್ಯಾನದಿಂದ, ತಮ್ಮ ತಪಸ್ಸಿನಿಂದ, ಪರಮಾತ್ಮನ ಕೃಪೆಯಿಂದ ಯಾರು ಪರಮಾತ್ಮನನ್ನು ಕಂಡಿದ್ದಾರೋ ಅವರಾಡುವ ಮಾತುಗಳು, ಅವರ ಬಾಯಿಂದ ಬರುವ ಶಬ್ದಗಳು, ಅದನ್ನು ಶಬ್ದ ಪ್ರಮಾಣ ಅಂತ ಕರಿತೀವಿ. ಈ ವೇದಗಳನ್ನು ಶಬ್ದ ಪ್ರಮಾಣ ಅಂತ ಕರಿತೀವಿ. ಹಾಗಾದರೆ ನಾನಾಡೋ ಮಾತಲ್ಲ ಶಬ್ದ ಪ್ರಮಾಣವ ಅಂದರು? ಇಲ್ಲ ಅಂದರು. ನೀವಾಡೋ ಮಾತು ಶಬ್ದ ಪ್ರಮಾಣವ? ಇವರಾಡುವ ಮಾತು ಶಬ್ದ ಪ್ರಮಾಣವ? ನಾನಾಡುವ ಮಾತು ಶಬ್ದ ಪ್ರಮಾಣವ? ಅಲ್ಲ. ಹಾಗಾದರೆ ಆ ಶಬ್ದ ಪ್ರಮಾಣ ಆಗಬೇಕಾದ್ರೆ ಯಾರು ಮಾತಾಡಬೇಕು? ಸ್ವಾರ್ಥದ ಲೇಷವೂ ಇಲ್ಲದೆ ಕೇವಲ ಲೋಕದ ಹಿತಚಿಂತನೆಯನ್ನೇ ಮಾಡುವವರಾಗಿ, ಪರಮಾತ್ಮನ ಕೃಪೆಗೆ ಪಾತ್ರರಾಗಿ ಪರಮಾತ್ಮ ತೋರಿದ್ದನ್ನು ಇವರು ಕಾಣ್ತಾರಲ್ಲ, ಅಂತಹವರಿಗೆ ಋಷಿಗಳು ಅಂತ ಹೆಸರು. ಋಷಿ ಶಬ್ದದ ಅರ್ಥವೇನು? ದರ್ಶನಾತ್ ಋಷಿ. ಪರಮಾತ್ಮ ತನ್ನನ್ನು ತಾನು ಯಾರಿಗೆ ತೋರಿಸಿಕೊಳ್ತಾನೋ, ಪರಮಾತ್ಮ ಯಾವ ಯಾವ ಜ್ಞಾನವನ್ನು ತಾನಾಗಿ ಕೊಡ್ತಾನೋ ಅದನ್ನು ಕಂಡವರು, ಕಂಡು ಲೋಕಹಿತಕ್ಕಾಗಿ ಅದರಲ್ಲಿ ಯಾವ ವಿಧವಾದ ಸ್ವಾರ್ಥವಿಲ್ಲದೆ, ಲೋಪದೋಷಗಳಿಲ್ಲದೆ, ಆ ರೀತಿ ಇದ್ದದ್ದನ್ನು ಕಂಡದ್ದನ್ನು ಕಂಡಂತೆ ಯಾರು ಅದನ್ನು ಲೋಕಕ್ಕೆ ಕೊಡ್ತಾರೆ ಅವರ ಮಾತುಗಳೇ ವೇದ ಮಂತ್ರಗಳು. ದರ್ಶನಾತ್ ಋಷಿ ಅಂದರೆ ಪರಮಾತ್ಮ ತೋರಿಸಿದ್ದನ್ನು ಕಂಡವರು. ತಮ್ಮ ತಪೋಬಲದಿಂದಲೋ ಪರಮಾತ್ಮನ ಕೃಪೆಯಿಂದಲೋ ಯಾರು ಆ ಸಮಸ್ತ ವಿಚಾರಗಳನ್ನು, ಜ್ಞಾನ ರಾಶಿಯನ್ನು ಯಾರು ಸಾಕ್ಷಾತ್ಕಾರ ಮಾಡಿಕೊಂಡಿದ್ದಾರೆ ಅವನು ಋಷಿ. ಕೇವಲ ಸಾಕ್ಷಾತ್ಕಾರ ಆದರೆ ಸಾಲದು, ಅವನಿಗೆ ಅದು ಅನುಷ್ಠಾನದಲ್ಲಿ ಬರಬೇಕು. ಅಗ್ನಿ ಮಂತ್ರಗಳು ಆ ಋಷಿಗೆ ಸಾಕ್ಷಾತ್ಕಾರ ಆಗುತ್ತೆ. ಆದರೆ ಅವನು ಋಷಿನ ಅಂದರು? ಇಲ್ಲ. ಆ ಅಗ್ನಿ ಮಂತ್ರವನ್ನು ಈ ಋಷಿ ಹೇಳಿದಾಗ ಅಲ್ಲಿ ಅಗ್ನಿ ಉತ್ಪತ್ತಿ ಆಗಬೇಕು, ಅವನು ಋಷಿ. ಹೀಗೆ ಮಂತ್ರವನ್ನು ಸಾಕ್ಷಾತ್ಕಾರ ಮಾಡಿಕೊಂಡು ಮಂತ್ರಶಕ್ತಿಯನ್ನು ಕೈವಶ ಮಾಡಿಕೊಂಡು ಯಾರಿದ್ದಾರೆ ಅವರು ಋಷಿಗಳು. ಅಂತಹ ಋಷಿಗಳು ಯಾರಿದ್ದಾರೆ ಅವರು ಕಂಡುಕೊಂಡಂತಹ ಯಾವ ಯಾವ ಸತ್ಯಗಳು ಪರಮಾತ್ಮ ಅವರಿಗೆ ತೋರಿಸಿದನೋ ಆ ಎಲ್ಲವನ್ನ ಮಂತ್ರ ರೂಪದಲ್ಲಿ ಅವರು ಕಂಡುಕೊಂಡಿದ್ದಾರಲ್ಲ, ಆ ಮಂತ್ರಗಳ ರಾಶಿ ವೇದಗಳು. ಈ ರೀತಿ ಅದು ವೇದ ಅಂದರೆ ವಿದ್ಜ್ಞಾನೇ, ಜ್ಞಾನದ ಮೂಲ ಅಂತ ಅರ್ಥ. ಈ ರೀತಿ ಆ ಋಷಿಗಳೆಲ್ಲರೂ ಕೂಡ ಯಾವುದನ್ನು ಕಂಡುಕೊಂಡು ಲೋಕಹಿತಕ್ಕಾಗಿ ಕೊಟ್ಟಿದ್ದಾರೆ ಅದು ವೇದ. ಅದು ಹೇಳಿದಾಗೆ ಅದರ ಮೂಲಕ ನಾವು ಕಣ್ಣಿಗೆ ಕಾಣದ ವಿಷಯಗಳನ್ನು, ಆತ್ಮವಿಚಾರ, ಪರಮಾತ್ಮ ವಿಚಾರ, ಪುಣ್ಯರೂಪವಾದ ಕರ್ಮ, ಪಾಪರೂಪವಾದ ಕರ್ಮ, ಇದೆಲ್ಲ ನಮಗೆ ತಿಳಿಯದ ವಿಚಾರ. ಇವೆಲ್ಲವನ್ನ ಈ ವೇದಶಾಸ್ತ್ರಗಳ ಮೂಲಕ ಅರಿಯಬೇಕು. ಶಾಸ್ತ್ರ ಪ್ರಮಾಣ ಅಂತ ಹೇಳಿಬಿಟ್ರು ವೇದವ್ಯಾಸ ಭಗವಾನರು. ವೇದ ಹೇಳಿಬಿಟ್ಟಿದೆ ಅಂದರೆ ಅದರ ಮೇಲೆ ಪ್ರಶ್ನೆ ಇಲ್ಲ. ಇದು ಅದು ಹೇಳಿದೆ, ಇದು ಹೇಳಿದೆ, ಅವ್ರು ಹೇಳಿದ್ದಾರೆ, ಇವ್ರು ಹೇಳಿದ್ದಾರೆ ಅಂದರೆ ನೀವು ಹೇಳ್ತೀರಾ ಇದು ಎಲ್ಲ ಹೇಳಿದೆ ಅಂತ ಕೇಳ್ತಾರೆ. ವೇದದಲ್ಲಿದೆ ಅಂದರೆ ಅದಕ್ಕೆ ಮೇಲೆ ಪ್ರಶ್ನೆ ಇಲ್ಲ. ಅದು ಆತ್ಯಂತಿಕವಾದ ಒಂದು ಪ್ರಮಾಣ. ಅಂತಹ ಆತ್ಯಂತಿಕವಾದ ಆ ಪ್ರಮಾಣ ಅದನ್ನು ಇಟ್ಟುಕೊಂಡು ಪರಮಾತ್ಮನನ್ನು ಅರಿಯಬೇಕು, ಪರಮಾತ್ಮ ತತ್ವವನ್ನು ಅನುಭವಿಸಬೇಕು, ಅದನ್ನು ಗುರೂಪದೇಶದ ಮೂಲಕ ಪಡೆಯಬೇಕು. ಇದು ಶಬ್ದ ಪ್ರಮಾಣ ಅಂತ ಆ ವೇದಗಳನ್ನು ನಾವು ಕರಿತೀವಿ. ಇದರ ವಿಚಾರವನ್ನೆಲ್ಲ ಧೂಪ ಇಡ್ತು. ಆ ಶಬ್ದ ಪ್ರಮಾಣದ ವಿಚಾರವನ್ನೆಲ್ಲ ನಮ್ಮ ತಿರುಪ್ಪಾವೈ ದಿವ್ಯ ಗ್ರಂಥದಲ್ಲಿ ದೇವಿ ಆಂಡಾಳ್ 21ನೆಯ ಪಾಶುರದಲ್ಲಿ ವಿಸ್ತಾರವಾಗಿ ಆಂಡಾಳ್ ಗಾನ ಮಾಡ್ತಾಳೆ. ಇಂತಹ ಈ ಪರಮಾತ್ಮನನ್ನು ನಾವು ಅರಿಯಬೇಕು. ಆ ಪರಮಾತ್ಮ ತತ್ವ ಇದೆ ಅಂತ ವೇದಗಳೇ ಹೇಳ್ತಾ ಇದೆ. ಅಂತಹ ಆ ಪರಮಾತ್ಮ ಈ ಜಗತ್ತನ್ನು ಸೃಷ್ಟಿ ಮಾಡಿದ ಅಂತ ಹೇಳುತ್ತೆ ವೇದಶಾಸ್ತ್ರಗಳು. ಪರಮಾತ್ಮ ಅವನು ಜಗತ್ತನ್ನು ಸೃಷ್ಟಿಸಿದ ಎಂಬುದಾಗಿ ಹೇಳುತ್ತೆ. ಹಾಗೆ ಹೇಳುವಾಗ
ಈ ಪರಮಾತ್ಮ ಈ ಜಗತ್ತನ್ನು ಯಾಕೆ ಸೃಷ್ಟಿ ಮಾಡ್ದ? ಈ ಜಗತ್ತು ನೋಡಿದ್ರೆ ನಮಗೇ ಬೇಸರ. ರೋಗ ರುಜಿನ, ಮನಸ್ಸಿನ ಯಾತನೆ, ಆದಿಗಳು. ಆದಿ ಅಂದರೆ ಮನಸ್ಸಿಗೆ ಬರ್ತಕ್ಕಂತಹ ನೋವು, ವ್ಯಾಧಿ ಅಂದರೆ ಶರೀರಕ್ಕೆ ಬರ್ತಕ್ಕಂತಹ ಒಂದು ನೋವು. ಈ ಆದಿವ್ಯಾಧಿಗಳು ಎಷ್ಟೇ ಒಂದು ಸುಖವಾಗಿದ್ದೀನಿ ಅಂದರೂ ಆದಿವ್ಯಾಧಿ ಇಲ್ಲದ ಮನುಷ್ಯ ಒಬ್ಬನುಂಟ? ಯಾವ ಒಂದು ನಾನು ಹುಟ್ಟಿದಾಗಲಿಂದ ಇದರ ತನಕ ಯಾವ ವಿಧವಾದ ಮಾನಸಿಕ ನೋವಾಗಲಿ ಶರೀರದ ನೋವಾಗಲಿ ಅನುಭವಿಸಿಯೇ ಇಲ್ಲ ಅಂತ ಹೇಳುವ ಒಬ್ಬ ವ್ಯಕ್ತಿ ಇದ್ದಾನ? ಈ ಲೋಕವೇ ಅಂಥದ್ದು. ಈ ಲೋಕವೇ ಅಶಾಶ್ವತಂ ದುಃಖಾಲಯಂ ಅಂತ ಹೇಳ್ಬಿಟ್ರು. ಈ ಲೋಕವೇ ಶಾಶ್ವತವಲ್ಲದ್ದು, ದುಃಖದ ಆಗರವಾದದ್ದು ಈ ಲೋಕ. ಆದ್ದರಿಂದ ಇಂತಹ ಈ ಲೋಕವನ್ನು ಪರಮಾತ್ಮ ಯಾಕೆ ಸೃಷ್ಟಿ ಮಾಡ್ದ? ಒಬ್ಬರು ಶ್ರೀಮಂತರು, ಒಬ್ಬರು ಒಂದು ಹೊತ್ತಿನ ಊಟಕ್ಕಿಲ್ಲದವರು, ಒಬ್ಬರು ಅತ್ಯಂತ ಸ್ಪೃದ್ರೂಪಿಗಳು, ಇನ್ನೊಬ್ಬರು ನೋಡೋದಕ್ಕೆ ಬೇಕಾಗಿಲ್ಲ. ಈ ರೀತಿ ಎಷ್ಟು ವೈಷಮ್ಯಗಳಿದೆ ಅಲ್ಲವಾ ಪರಮಾತ್ಮನ ಸೃಷ್ಟಿಯಲ್ಲಿ. ಅಷ್ಟು ಮಾತ್ರವಾ? ಆ ಪರಮಾತ್ಮ ಕೇವಲ ಮನುಷ್ಯರನ್ನು ಮಾತ್ರ ಸೃಷ್ಟಿ ಮಾಡಿದ್ನ? ದೇವ, ಮನುಷ್ಯ, ತಿರ್ಯಕ್, ಸ್ಥಾವರ 4 ವಿಧವಾದ ಸೃಷ್ಟಿ ಎಂಬುದಾಗಿ ಶಾಸ್ತ್ರಗಳು ನಮಗೆ ಹೇಳುತ್ತೆ. ದೇವಯೋನಿ, ಮನುಷ್ಯಯೋನಿ, ತಿರ್ಯಕ್ ಅಂದರೆ ಪಕ್ಷಿ ಪ್ರಾಣಿಗಳು, ಸ್ಥಾವರ ಅಂದರೆ ಗಿಡ ಮರಗಳು. ಈ ರೀತಿ ದೇವ, ತಿರ್ಯಂಗ್, ಮನುಷ್ಯ, ತಿರ್ಯಕ್, ಸ್ಥಾವರ ಅಂತ ಹೇಳುವಾಗ 84 ಲಕ್ಷ ಕೋಟಿ ಜೀವರಾಶಿಗಳು ಅಂತ ಶ್ರೀಮದ್ ಭಾಗವತ ಹೇಳುತ್ತೆ. ಎಷ್ಟು ಜೀವರಾಶಿಗಳು, ಎಷ್ಟು ವೈವಿಧ್ಯ! ಒಬ್ಬ ಮನುಷ್ಯನ ಹಾಗೆ ಒಬ್ಬ ಮನುಷ್ಯ ಇಲ್ಲ, ಒಂದು ಆನೆಯ ಹಾಗೆ ಇನ್ನೊಂದು ಆನೆ ಇಲ್ಲ, ಒಂದು ಕುದುರೆಯ ಹಾಗೆ ಮತ್ತೊಂದು ಕುದುರೆ ಇಲ್ಲ. ಆನೆ ಬೇರೆ ಥರ ಇದೆ, ಕುದುರೆ ಬೇರೆ ಥರ ಇದೆ ಅನ್ನೋದು ಬೇರೆ. ಆ ಕುದುರೆಯಲ್ಲೇ ಎಷ್ಟು ವಿಧ, ಆನೆಯಲ್ಲಿ ಎಷ್ಟು ಥರ ಆನೆಗಳು. ನಮ್ಮ ಕೈಗಳೇ ಈ ಕೈ ಇದ್ದಂಗೆ ಈ ಕೈ ಇಲ್ಲ, ಈ ಕೈಯಲ್ಲಿರುವಂತಹ ರೇಖೆಗಳು ಈ ಕೈಯಲ್ಲಿ ಇಲ್ಲ. ಎಷ್ಟು ವೈವಿಧ್ಯಮಯವಾದಂತಹ ಒಂದು ಸೃಷ್ಟಿ, ವಿಷಮ ಸೃಷ್ಟಿ. ಈ ರೀತಿ ಇಷ್ಟೊಂದು ತಾರತಮ್ಯಗಳೆಲ್ಲ ಪ್ರಪಂಚದಲ್ಲಿ ಇದೆಯಲ್ಲ. ಇದು ನಮಗೇ ಬೇಸರವಾಗುತ್ತೆ. ಯಾಕಪ್ಪ, ಸಾಕಪ್ಪ, ಜೀವನ ಏನಪ್ಪ ಜೀವನ ಅಂತ ಒಮ್ಮೆಯಾದರೂ ಅನಿಸಲ್ವ ಒಬ್ಬರಿಗೆ? ಹಾಗೆ ಈ ಜಿಗುಪ್ಸೆ ಮೂಡಿಸತಕ್ಕಂತಹ ಈ ಪ್ರಪಂಚ ನಮ್ಮಂತಹವರಿಗೆ ಸಾಕಪ್ಪ ಬೇಸರ ಅನಿಸುವಾಗ ಇಂಥ ಜಗತ್ತನ್ನು ಪರಮಾತ್ಮ ಏಕೆ ಸೃಷ್ಟಿ ಮಾಡಿದ? ಸೃಷ್ಟಿಯ ರಹಸ್ಯವೇನು? ಅಪೂರ್ವವಾದ ವೃತ್ತಾಂತಗಳನ್ನು ನಮ್ಮ ಶಾಸ್ತ್ರಗಳು ನಮಗೆ ತಿಳಿಸಿಕೊಡುತ್ತೆ. ಅದು ಹೇಗೆ, ಏಕೆ ಅಂದರೆ, ಒಬ್ಬ ದೊಡ್ಡ ಕುಟುಂಬದ ಯಜಮಾನ, ಅವನಿಗೊಂದು 10 ಮಕ್ಕಳು. ನಾನು ಹಳೆ ಕಾಲದಲ್ಲಿ ಹೇಳ್ತಾ ಇದ್ದೀನಿ, ಈಗಿನ ಕಾಲ ತಗೋಬೇಡಿ. ಒಂದು ಕುಟುಂಬ, ಒಂದು 10 ಮಕ್ಕಳು. ಆಗ ಆ 9 ಮಕ್ಕಳು ಕೂಡ ಮನೆಯಲ್ಲಿ ತಂದೆಯ ಕಣ್ಮುಂದೆ ಚೆನ್ನಾಗಿದ್ದಾರೆ. ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು, ದೊಡ್ಡ ಸಂಸಾರ, ಎಲ್ಲ ಆನಂದವಾಗಿ ತುಂಬಿದ ಮನೆ ಚೆನ್ನಾಗಿದೆ. ಒಬ್ಬ ಮಾತ್ರ ತಂದೆಯ ಬಳಿಯಲ್ಲಿ ಕೋಪ ಮಾಡಿಕೊಂಡು ಮನೆ ಬಿಟ್ಟು ಹೊರಟೋಗಿರ್ತಾನೆ. ಅವನು ಎಲ್ಲಿದ್ದಾನೆ ಗೊತ್ತಿಲ್ಲ, ಹೇಗಿದ್ದಾನೆ ಗೊತ್ತಿಲ್ಲ, ಯಾವ ಸ್ಥಿತಿಯಲ್ಲಿ ಇದ್ದಾನೆ ಗೊತ್ತಿಲ್ಲ, ಏನು ತಿಳಿದಿಲ್ಲ. ಮನೆಯಲ್ಲಿ ಏನೋ ಒಂದು ಸಮಾರಂಭ ಏರ್ಪಡುತ್ತೆ. ಆಗ ಮನೆಯಲ್ಲಿರುವ ಎಲ್ಲರೂ ಕೂಡ ಚೆನ್ನಾಗಿ ನೂತನ ವಸ್ತ್ರವನ್ನು ಉಟ್ಕೊಂಡು ಚೆನ್ನಾಗಿ ಭೋಜನವನ್ನು ಮಾಡಿ ಆನಂದದಿಂದ ಇರ್ತಾರೆ. ಈ ತಂದೆ ಆ ಕಣ್ಣು ಮುಂದೆ 9 ಜನ ಆನಂದವಾಗಿ ಮಕ್ಕಳು ಮರಿ ಜೊತೆ ಇದ್ದಾರಲ್ಲ, ಇವರ ಬಗ್ಗೆ ತಂದೆ ಮನಸ್ಸು ಯೋಚನೆನೇ ಮಾಡೋಲ್ಲ. ಅದೆಲ್ಲೋ ಇದ್ದಾನಲ್ಲ, ಅವನು ಹೇಗಿದ್ದಾನೋ, ಇವತ್ತವನು ಊಟ ಮಾಡಿದನೋ ಇಲ್ವೋ, ಇವತ್ತವನಿಗೆ ವಿಶೇಷ ಅಂತ ಗೊತ್ತಿದೆಯೋ ಇಲ್ವೋ, ಇವತ್ತವನು ನೂತನ ವಸ್ತ್ರ ತೊಟ್ಕೊಂಡೋ ಇಲ್ವೋ, ಹೇಗಿದ್ದಾನೋ, ಎಲ್ಲಿದ್ದಾನೋ ಅಂತ ಹೇಳಿ ಈ ತಂದೆ ಆ ಮನೆ ತಪ್ಪಿದ ಮಗನನ್ನು ನೆನೆದು ಕಣ್ಣೀರು ಮಿಡಿತಾನಲ್ವ. ಇಷ್ಟು ಜನ ನಿನ್ನ ಕಣ್ಣು ಮುಂದೆ ಚೆನ್ನಾಗಿದ್ದಾರಲ್ಲ, ಅವರೆಲ್ಲ ಚೆನ್ನಾಗಿದ್ದಾರೆ ಬಿಡಿ, ಪಾಪ ಅವನು ಹೇಗಿದ್ದಾನೋ. ಇದೆಲ್ಲವಾ ನಿಜವಾದ ತಂದೆಯ ವಾತ್ಸಲ್ಯ. ಹಾಗೆ ಪರಮಾತ್ಮನೂ ಕೂಡ ಆ ಪರಮಪದ ಸಾಮ್ರಾಜ್ಯ. ಪರಮಾತ್ಮ 5 ರೂಪದಲ್ಲಿ ಇದ್ದಾನೆ ಅಂತ ಶಾಸ್ತ್ರಗಳು ಹೇಳುತ್ತೆ. ಪರರೂಪ ಶ್ರೀವೈಕುಂಠ ದಿವ್ಯಧಾಮದಲ್ಲಿರುವ ರೂಪ, ವ್ಯೂಹ ಕ್ಷೀರಸಾಗರದಲ್ಲಿ ಶಯನ ಮಾಡಿಕೊಂಡ ಪರಮಾತ್ಮ, ವಿಭವ ರಾಮಕೃಷ್ಣ ವರಾಹ ವಾಮನಾದಿ ಅವತಾರಗಳ ರೂಪ, ಅಂತರ್ಯಾಮಿ ನಮ್ಮ ಒಳಗಿರುವ ಎಲ್ಲದರ ಒಳಗಿರುವ ಪರಮಾತ್ಮ ಅಂತರ್ಯಾಮಿ. ಇನ್ನು ಅರ್ಚ ಎಂದರೆ ಹೀಗೆ, ಕುಟಿ ಕುಂಜೇಶು ರಂಗೇಶ್ವರ. ಮನೆಗಳಲ್ಲಿ, ಮಠಗಳಲ್ಲಿ, ದೇವಾಲಯಗಳಲ್ಲಿ, ಎಲ್ಲ ಕಡೆಗಳಲ್ಲಿ ನಮ್ಮ ಪೂಜೆಗಾಗಿ ಪರಮಾತ್ಮ ಒಂದು ರೂಪವನ್ನು ಧಾರಣೆ ಮಾಡಿ ಇದಾನಲ್ಲ. ತಾಮ್ರದಲ್ಲೋ, ಬಂಗಾರದಲ್ಲೋ, ಮಣ್ಣಿನಲ್ಲೋ,
ಮರದಲ್ಲೋ, ಯಾವುದರಲ್ಲಿ ಶಿಲೆಯಲ್ಲೋ, ಯಾವುದರಲ್ಲಿ ನಾವು ಒಂದು ಮೂರ್ತಿಯನ್ನು ಮಾಡಿ ಆ ಪರಮಾತ್ಮನನ್ನು ಅಲ್ಲಿ ಬಾ ಅಂತ ಕರೆದಾಗ ಅದರೊಳಗೆ ತಾನು ವಾಸ ಮಾಡ್ತಾ ನಮ್ಮಿಂದ ಪೂಜೆಯನ್ನು ಸ್ವೀಕಾರ ಮಾಡ್ತಾನಲ್ಲ, ಅದು ಅರ್ಚ್ ಪೂಜಾಯಾಮ್ ಎಂಬುದಾಗಿ ಧಾತು. ಇಲ್ಲಿ ಈ ಎಲ್ಲ ದೇವಾಲಯಗಳಲ್ಲಿ, ಮನೆಗಳಲ್ಲಿ, ಮಠಗಳಲ್ಲಿ ಯಾವ ದ್ರವ್ಯದಿಂದ ನೀವು ಮಾಡಿ ಸಗಣಿಯಲ್ಲಿ ಉಂಡೆಯನ್ನು ಮಾಡಿಟ್ಟು ಪೂಜೆ ಮಾಡ್ತಾರೆ, ಅದು ಅರ್ಚಾಮೂರ್ತಿ. ಆ ಒಂದು ವಿಶೇಷ ಸಂದರ್ಭಗಳಲ್ಲಿ ಒಂದು ದರ್ಬೆಯನ್ನು ಇಟ್ಟು ವಿಷ್ಣು ಆವಾಹಯಾಮಿ, ಆ ದರ್ಬೆಯಲ್ಲಿ ವಿಷ್ಣುವನ್ನು ಆವಾಹನೆ ಮಾಡ್ತಾರೆ. ಆ ದರ್ಬೆಯಲ್ಲಿ ಬಂದ ಪರಮಾತ್ಮನಿಗೆ ವಸ್ತ್ರಂ ಸಮರ್ಪಯಾಮಿ, ಆಚಮನೀಯಂ ಸಮರ್ಪಯಾಮಿ, ನೈವೇದ್ಯಂ ಸಮರ್ಪಯಾಮಿ ಎಲ್ಲವನ್ನ ಪುರೋಹಿತರು ಹೇಳ್ತಾರೆ. ಆಗ ಆ ದರ್ಬೆಯ ರೂಪದಲ್ಲಿ ಇದ್ದು ಪೂಜೆಯನ್ನು ಸ್ವೀಕಾರ ಮಾಡ್ತಾನಲ್ಲ, ಅದೊಂದು ಅರ್ಚಾಮೂರ್ತಿ. ಎಷ್ಟು ಅರ್ಚಾಮೂರ್ತಿಗಳು! ಕೇವಲ ಕ್ಷೇತ್ರಗಳಲ್ಲಿ ಮಾತ್ರವ, ದಿವ್ಯ ದೇಶಗಳಲ್ಲಿ ಮಾತ್ರವ, ಎಲ್ಲೆಲ್ಲಿ ಪೂಜೆ ಮಾಡಿ ಕರೆದರೆ ಅಲ್ಲಿ ಬಂದು ಪರಮಾತ್ಮ ಅತಿ ಪ್ರೇಮದಿಂದ ನಮ್ಮ ಆರಾಧನೆಯನ್ನು ಸ್ವೀಕಾರ ಮಾಡ್ತಾನಲ್ಲ, ಅದು ಅರ್ಚಾರೂಪ. ಈ ರೀತಿ ಪರ, ವ್ಯೂಹ, ವಿಭವ, ಅಂತರ್ಯಾಮಿ, ಅರ್ಚ ಎಂಬುದಾಗಿ 5 ರೂಪದಲ್ಲಿ ಪರಮಾತ್ಮ ತನ್ನನ್ನು ವ್ಯಕ್ತ ಮಾಡಿಕೊಂಡಿದ್ದಾನೆ. ಪರಮಪದದಲ್ಲಿರುವ ಆ ಪರಮಾತ್ಮ ಅದು ಮೋಕ್ಷಧಾಮ, ನಿತ್ಯಾನಂದದ ಧಾಮ. ಅಲ್ಲಿ ಯಾವ ವಿಧವಾದ ಕ್ಲೇಶವೂ ಇಲ್ಲ. ಅದು ಬ್ರಹ್ಮಾನಂದದ ಸ್ಥಾನ. ಹಾಗೆ ಆ ಬ್ರಹ್ಮಾನಂದನಾಗಿ ಸಚ್ಚಿದಾನಂದ ಸ್ವರೂಪಿಯಾಗಿರುವ ಪರಮಾತ್ಮ, ಅವನ ಜೊತೆಯಲ್ಲಿ ಅಲ್ಲಿ ಕೆಲವರು ಇದ್ದಾರೆ ನಿತ್ಯ ಸೂರಿಗಳು ಅಂತ. ಅಂದರೆ ಈ ನಮ್ಮ ಜೀವಾತ್ಮಗಳು 3 ವಿಧ. ಆ ಪರಮಪದದಲ್ಲಿ ಎಂದೂ ಸಂಸಾರ ಮಂಡಲಕ್ಕೆ ಬಾರದೆ ಅನವರತ ಪರಮಾತ್ಮನೊಡನೆ ಇರುವಂತಹವರು ನಿತ್ಯ ಸೂರಿಗಳು ಅಂತ ಕರೆಯಲ್ಪಡ್ತಾರೆ. ಇನ್ನು ಇಲ್ಲಿದ್ದೀವಲ್ಲ ನಾವೆಲ್ಲ ಬದ್ಧರು. ನಮಗೆಲ್ಲ ಏನು ಹೆಸರು ಕೊಟ್ಟಿದೆ ಶಾಸ್ತ್ರ? ಬದ್ಧರು. ಆಮೇಲೆ ಈಗ ಬದ್ಧರಾಗಿ ಇದ್ದೀವಿ, ಈಗ ಇಲ್ಲಿ ಇದ್ದೀವಿ. ಇಲ್ಲಿಂದ ಪರಮಾತ್ಮನ ದಿವ್ಯಾನುಗ್ರಹದಿಂದ ಮುಕ್ತಿ ದೊರೆತಾಗ ನಾವು ಅಲ್ಲಿಗೆ ಹೋಗ್ತೀವಲ್ಲ, ನಾವು ಮುಕ್ತರು. ಹೀಗೆ ಎಂದೂ ಸಂಸಾರಕ್ಕೆ ಬಾರದವರು ನಿತ್ಯರು, ಇಲ್ಲಿರುವವರು ಬದ್ಧರು, ಇಲ್ಲಿಂದ ಮೋಕ್ಷವನ್ನು ಪಡೆದು ಹೋಗುವವರು ಮುಕ್ತರು. ನಿತ್ಯ, ಮುಕ್ತ, ಬದ್ಧ ಪರಮಾತ್ಮನೊಡನೆ ನಿತ್ಯ ಸೂರಿಗಳು ಮುಕ್ತರು ಇದ್ದಾರೆ. ವೈಕುಂಠೇತು ಪರೇ ಲೋಕೆ ಶ್ರೀಯಾಸಾರ್ಧಂ ಜಗತ್ಪತಿ ಆಸ್ತೆ ವಿಷ್ಣುರಚಿಂತ್ಯಾತ್ಮ ಭಕ್ತೈರ್ಭಾಗವತೈ ಸಹ. ಅಲ್ಲಿ ಪರಮಾತ್ಮ ಭಕ್ತರೊಡನೆ, ಭಾಗವತರೊಡನೆ, ನಿತ್ಯ ಮುಕ್ತರೊಡನೆ ಆನಂದದಿಂದ ಪರಮಾತ್ಮ ಪರಮಪದ ಸಾಮ್ರಾಜ್ಯದಲ್ಲಿ ಇದ್ದಾನೆ. ಆದರೆ ಆ ಪರಮಾತ್ಮ ಆನಂದವಾಗಿದ್ದಾನ ಅಂತ ಕೇಳಿದ್ರು. ಶಾಸ್ತ್ರ ಇಲ್ಲ ಅಂದ್ಬಿಡ್ತು. ಕಾರಣ ಏನು? ಮನೆ ತಪ್ಪಿದ ಮಕ್ಕಳು ನಾವು. ಮನೆ ಬಿಟ್ಟು ಹೋದ ಮಗನ ಬಗ್ಗೆ ತಂದೆ ದುಃಖ ಪಟ್ಟರಲ್ಲವ, ಹಾಗೆ ಮೋಕ್ಷಕ್ಕೆ ಹೋಗದೆ ಇಲ್ಲಿ ನಾವು ಬದ್ಧರಾಗಿ ಇದ್ದೀವಿ. ಬದ್ಧ ಶಬ್ದದ ಅರ್ಥವೇನು? ಬೌಂಡ್ ಅಂತ ಅರ್ಥ. ಕಟ್ಟಿ ಹಾಕಲ್ಪಟ್ಟವರು. ಯಾವುದರಿಂದ ಕಟ್ಟಿ ಹಾಕಲ್ಪಟ್ಟವರು? ಪುಣ್ಯ ಮತ್ತೆ ಪಾಪರೂಪವಾದ ಕರ್ಮಗಳಿಂದ ಈ ಲೋಕದಲ್ಲಿ ಯಾವ್ಯಾವುದೋ ಶರೀರಗಳಲ್ಲಿ ಕಟ್ಟಲ್ಪಟ್ಟವರು. ಈಗ ಮನುಷ್ಯ ಶರೀರ ಬಂದಿದೆ. ಇದಕ್ಕೆ ಮುಂಚೆ ನಾಯಿ, ನರಿ, ಒಂದು ಬಚ್ಚಲಿನ ಹುಳು ಕೂಡ ನಾವು ಆಗಿರಬಹುದಲ್ಲವಾ? ನಮಗೆ ತಿಳಿಯದು. ಬಹೂನಿಮೇ ವ್ಯತೀತಾನಿ ಜನ್ಮಾನಿ ತವಚಾರ್ಜುನ ಅಂತಾನೆ ಗೀತಾಚಾರ್ಯನಾದ ಪರಮಾತ್ಮ. ಅರ್ಜುನ, ಎಷ್ಟೋ ಜನ್ಮಗಳು ನಿನಗೆ ಕಳೆದು ಹೋದವು, ಅದು ನಿನಗೆ ತಿಳಿಯದು. ಅದೆಲ್ಲವನ್ನ ನಾನು ಬಲ್ಲೆ ಅಂತಾನೆ ಆ ಪಾರ್ಥಸಾರಥಿ ಕೃಷ್ಣ ಪರಮಾತ್ಮ. ಹೀಗೆ ಎಷ್ಟೋ ಜನ್ಮಗಳು. ಅದಕ್ಕೆ ಕಾರಣ ಪುಣ್ಯ ಪಾಪರೂಪವಾದ ಕರ್ಮಗಳು. ಆ ಕರ್ಮಾನುಸಾರ ನಮಗೆ ಶರೀರಗಳು ಬರ್ತಾನೇ ಇರುತ್ತವೆ. ಪುನರಪಿ ಜನನಂ ಪುನರಪಿ ಮರಣಂ. ಈ ಶರೀರದಲ್ಲಿ ಯಾವುದೋ ಕರ್ಮ ಕಾರಣವಾಗಿ ಈಗ ಈ ಶರೀರ ಬಿದ್ದೋದ ಮೇಲೆ ಆ ಕರ್ಮ ಮುಗಿದ ಹೋದರೆ ಯಾವ ಕರ್ಮ ಇದೆಯೋ ಅದಕ್ಕನುಸಾರವಾಗಿ ಇನ್ನೊಂದು ಶರೀರ, ಅದು ಮುಗಿದ ಮೇಲೆ ಮತ್ತೊಂದು ಶರೀರ. ಇದು ಸಂಸಾರ ಚಕ್ರದಲ್ಲಿ ಆತ್ಮ ಬೇರೆ ಬೇರೆ ಶರೀರಗಳನ್ನು ಪಡೆದು ತಿರುಗುತ್ತಾನೇ ಇರ್ತಾನೆ. ದುಃಖ ಚಕ್ರ. ಯಾವಾಗ ಶರೀರ ಸಂಬಂಧವೋ, ಯಾವಾಗ ಸಂಸಾರವೋ, ಅದು ದುಃಖದ ಒಂದು ಚಕ್ರವಲ್ಲವ. ಹೀಗೆ ಈ ಚಕ್ರದಲ್ಲಿ ಸುತ್ತಾ ಇರುವ ನಮ್ಮನ್ನು ನೋಡಿ ಆ ಪರಮಾತ್ಮ ಎಂಥವನು? ಆನಂದಂ ಬ್ರಹ್ಮಣೋ ವಿದ್ವಾನ್ ಎಂಬುದಾಗಿ ಉಪನಿಷತ್ ಹೇಳುತ್ತೆ. ಆನಂದ ಸ್ವರೂಪನಾದವನು ಪರಮಾತ್ಮ. ಆನಂದ ಎಂಬುದೇ ಅವನ ಒಂದು ಗುಣ. ಅಂತಹ ಬ್ರಹ್ಮಾನಂದ ಆಗಿ ಇರ್ತಕ್ಕಂತಹ ಆ ಪರಮಾತ್ಮನಿಗೆ ಆನಂದವೇ ಇಲ್ಲವಂತೆ. ಕಾರಣ ಏನು? ನಮ್ಮನ್ನು ನೋಡಿ.
ಇದನ್ನು ವೇದ ಹೇಳುತ್ತೆ. ಸ ಏಕಾಕಿ ನ ರಮೇತಾ ಎಂಬುದಾಗಿ ಹೇಳುತ್ತೆ. ಅವನು ನಿತ್ಯ ಮುಕ್ತರ ಮಧ್ಯದಲ್ಲಿ ಅಲ್ಲಿದ್ದಾನೆ. ಆದರೆ ಅವನು ತನ್ನನ್ನು ಏನಂತ ಭಾವಿಸ್ತಾನೆ? ಏಕಾಕಿ, ತಾನು ಒಬ್ಬಂಟಿಗ ಅಂತ ಭಾವಿಸ್ತಾನಂತೆ. ನಮಗೆ ಬೇಕಾದವರು ನಮ್ಮ ಜೊತೆಲಿಲ್ಲದೆ ಹೋದರೆ ಎಷ್ಟು ಜನ ಇದ್ದರೂ ಕೂಡ ವಿ ಫೀಲ್ ಲೋನ್ಲಿ. ಅದು ಪರಮಾತ್ಮನ ಅನುಭವ. ಅವನ ಮಕ್ಕಳಾದ, ಅವನ ಸ್ವತ್ತಾದ, ಅವನವರೇ ಆದ ನಾವುಗಳು ಈ ಲೋಕದಲ್ಲಿ ಪುಣ್ಯಪಾಪ ಕರ್ಮಗಳಲ್ಲಿ ಸಿಲುಕಿಕೊಂಡು ಪಡಬಾರದ ಪಾಡನ್ನು ಪಡ್ತಾ ಇರಬೇಕಾದ್ರೆ ಅಲ್ಲಿರುವ ನಿತ್ಯ ಮುಕ್ತರ ಮಧ್ಯದಲ್ಲಿ ಪರಮಾತ್ಮ ಇರಲಾರ, ಆನಂದವನ್ನು ಅನುಭವಿಸಲಾರ. ನ ರಮೇತ ಅಂದ್ಬಿಡ್ತು ವೇದ. ಸ ಏಕಾಕಿ, ತನ್ನನ್ನು ಒಬ್ಬಂಟಿಗನಾಗಿ ಭಾವಿಸ್ತಾನೆ. ಅವನು ಆನಂದವನ್ನು ಪಡೋದೇ ಇಲ್ಲ. ನ ರಮೇತ, ಅವನು ರಮಿಸಲಾರ, ರಮಿಸುವುದಿಲ್ಲ ಅಂತ ವೇದ ಹೇಳ್ಬಿಡ್ತು. ಅದಕ್ಕಾಗಿ ಅವನೇನು ಮಾಡ್ತಾನೆ? ವಿಷ್ಣು ಸಹಸ್ರನಾಮದಲ್ಲಿ ಒಂದು ನಾಮ ಅನಿರ್ವಿಣ್ಣಾಯ ನಮಃ, ಅನಿರ್ವಿಣ್ಣ ಅಂತ ಒಂದು ನಾಮ ಇದೆ. ಈ ಅನಿರ್ವಿಣ್ಣ ಅನ್ನೋದು 4 ಸಾರಿ ಬರುತ್ತೆ ವಿಷ್ಣು ಸಹಸ್ರನಾಮದಲ್ಲಿ. ಆ ಅನಿರ್ವಿಣ್ಣ ಶಬ್ದದ ಅದಕ್ಕೆ ಬೇರೆ ಬೇರೆ ಕಡೆ ಬೇರೆ ಬೇರೆ ಅರ್ಥ. ಒಂದು ಕಡೆಯಲ್ಲಿ ಈ ಅನಿರ್ವಿಣ್ಣ ಶಬ್ದದ ಅರ್ಥವೇನು ಅಂದರೆ, ನಿರ್ವೇದ ಅಂದರೆ ಡಿಪ್ರೆಷನ್, ದುಃಖ, ಏನು ಬೇಡ ಅಂತ ಹೇಳಿ ಎಲ್ಲದರಲ್ಲಿ ನಿರ್ವೇದ, ಡಿಜೆಕ್ಷನ್ ಏರ್ಪಡುತ್ತಲ್ಲ, ಅದಕ್ಕೆ ನಿರ್ವೇದ ಅಂತ ಹೆಸರು. ಹಾಗೆ ಆ ನಿರ್ವೇದ ಏರ್ಪಟ್ಟಾಗ ಅದು ಇಲ್ಲದವನು ಅನಿರ್ವಿಣ್ಣ. ಅಂದರೆ ಹೇಗೆ ಅವನು ಅನಿರ್ವಿಣ್ಣ ಆಗ್ತಾನೆ ಪರಮಾತ್ಮ ಅಂತ ಕೇಳಿದ್ರೆ, ನಮ್ಮನ್ನೆಲ್ಲ ನೋಡಿದ್ರೆ ಪರಮಾತ್ಮನಿಗೆ ದುಃಖ. ಅಯ್ಯೋ, ಹಿಂಗೆ ರೋಗ ರುಜಿನ ಕಷ್ಟ ನಷ್ಟ, ಏನಪ್ಪ ಸಂಸಾರದಲ್ಲಿ ಹಿಂಗೆ ಹುಳುಗಳ ಹಾಗೆ ಬಿದ್ದು ಒದ್ದಾಡ್ತಾ ಇದ್ದಾರಲ್ಲ ಇವರು ಅಂತ ನಮ್ಮನ್ನು ನೋಡಿದಾಗ ಅವನಿಗೆ ನಿರ್ವೇದ ಬರುತ್ತೆ. ಅವನ ದುಃಖ ಕಳಿಬೇಕಾದ್ರೆ ಅವನು ಏನು ಮಾಡಬೇಕು? ನಮ್ಮ ಕಷ್ಟ ಹೋಗಬೇಕು. ಮಕ್ಕಳು ಕಷ್ಟಪಡ್ತಾ ಇದ್ರೆ ತಾಯಿಗೆ ನೋವು, ಮಗು ಸುಖವಾಗಿದ್ದರೆ ತಾಯಿ ಸುಖವಾಗಿರ್ತಾಳೆ. ಹಾಗೆ ನಮ್ಮನ್ನು ಸುಖವಾಗಿಟ್ರೆ ಅವನು ಸುಖವಾಗಿರ್ತಾನಲ್ವ. ಅದಕ್ಕಾಗಿ ನಮ್ಮ ಶೋಕವನ್ನು ಕಳೆದು ತನ್ನ ಶೋಕವನ್ನು ಯಾರು ಕಳ್ಕೊಳ್ತಾನೆ ಅವನು ಅನಿರ್ವಿಣ್ಣಾಯ ನಮಃ. ಒಂದೊಂದು ವಿಷ್ಣು ಸಹಸ್ರನಾಮದ ನಾಮಗಳು ಕೂಡ ಅದ್ಭುತ. ಹೀಗೆ ಆ ಪರಮಾತ್ಮ ನಮ್ಮ ಶೋಕವನ್ನು ಕಳಿಬೇಕು. ಹಾಗೆ ಕಳೆಯುವುದೇ ಪರಮಾತ್ಮನ ಪರಮ ಉದ್ದೇಶ ಸೃಷ್ಟಿಗೆ ಅಂದ್ಬಿಟ್ಟು. ಹೇಗೆ ಅಂತ ಕೇಳಿದ್ರು, ಪ್ರಳಯಾರ್ಣವದಲ್ಲಿ ಎಲ್ಲ ಆತ್ಮಗಳು ಬಿದ್ದಿರುತ್ತೆ. ಶಿರಗೊಡಂದ ಪಕ್ಷಿ ಪೋಲೆ ಊನ ಪಕ್ಷ ಇವಂಡಜಃ, ರೆಕ್ಕೆಗಳನ್ನು ಕಳೆದುಕೊಂಡ ಪಕ್ಷಿಯೋಪಾದಿಯಲ್ಲಿ ಸಕಲ ಆತ್ಮಗಳು ಕೂಡ ಈ ಪ್ರಳಯಾರ್ಣವದಲ್ಲಿ ಬಿದ್ದಿರುತ್ತೆ. ಆಗ ಪರಮಾತ್ಮ ನೋಡ್ತಾನೆ, ಇದು ಜಡ ಪದಾರ್ಥ ಅಲ್ಲ, ಈ ಶರೀರ ಜಡ, ಇದರ ಒಳಗಿರುವ ಆತ್ಮ ಜ್ಞಾನಪೂರ್ಣನಾದವನು. ಶರೀರ ಜಡವಾದದ್ದು, ಜ್ಞಾನಶೂನ್ಯವಾದ ಪದಾರ್ಥ ಇದು. ಇದರ ಒಳಗಿದನಲ್ಲ ಆತ್ಮ, ಅವನು ಜ್ಞಾನಪೂರ್ಣನಾದವನು. ಆದ್ದರಿಂದ ಈ ಜ್ಞಾನವುಳ್ಳ ಆತ್ಮ ಜ್ಞಾನಶೂನ್ಯವಾದ ಜಡ ಪದಾರ್ಥದ ಹಾಗೆ ಹೀಗೆ ಬಿದ್ದಿದೆಯಲ್ಲ, ಇವುಗಳು ಪರಿಪೂರ್ಣ ಜ್ಞಾನವುಳ್ಳದ್ದಾಗಿ ಆ ಜ್ಞಾನದಿಂದ ಸನ್ಮಾರ್ಗದಲ್ಲಿ ಬಂದು ತಾನಿರುವ ಆ ಬ್ರಹ್ಮಾನಂದದ ಲೋಕವನ್ನು ಸೇರಬೇಕು. ಇದು ಪರಮಾತ್ಮನ ಉದ್ದೇಶ. ಈ ಆತ್ಮಗಳು ಆನಂದವಾಗಿದ್ರೆ ತಾನೆ ಅವನ ಆನಂದವಾಗಿರ್ತಾನೆ. ಈಗ ಆತ್ಮಗಳೆಲ್ಲ ಜ್ಞಾನ ಶೂನ್ಯ, ಎಲ್ಲವೂ ಕೂಡ 0 ಲೆವೆಲ್ಗೆ ಬಂದು ಪ್ರಳಯಾರ್ಣವದಲ್ಲಿ ಬಿದ್ದುಬಿಟ್ಟಿದೆ, ಅಚಿತ್ತಿನಂತೆ ಬಿದ್ದಿದೆ. ಇದು ಆ ಅಚಿತ್ತಿನಂತೆ, ಅಚಿತ್ತ ಅಲ್ಲ, ಜ್ಞಾನಶೂನ್ಯವಾದ ಜಡ ಪದಾರ್ಥದಂತೆ ಈ ಜ್ಞಾನ ಇರುವ ಪದಾರ್ಥಗಳು ಬಿದ್ದುಬಿಟ್ಟಿದೆ. ಪ್ರಳಯಾರ್ಣವದಲ್ಲಿ ಪರಮಾತ್ಮ ನೋಡ್ತಾನೆ, ಈ ಜ್ಞಾನದಿಂದ ಕೂಡಿರುವ ಆತ್ಮ ಹೀಗೆ ಬಿದ್ದಿದೆಯಲ್ಲ, ಇವುಗಳು ಪರಿಪೂರ್ಣ ಜ್ಞಾನವನ್ನು ಪಡೆದುಕೊಂಡು ಪರಮಪದ ಸಾಮ್ರಾಜ್ಯಕ್ಕೆ ಬರಬೇಕು, ಮುಕ್ತಿಯನ್ನು ಹೊಂದಬೇಕು, ಪುಣ್ಯಪಾಪ ರೂಪವಾದ ಕರ್ಮದಿಂದ ಬಿಡುಗಡೆಯನ್ನು ಪಡೆದು ಪರಮಪದ ಸಾಮ್ರಾಜ್ಯಕ್ಕೆ ಬಂದು ಬ್ರಹ್ಮಾನಂದವನ್ನು ಹೊಂದಬೇಕು. ಇದು ಪರಮಾತ್ಮನ ಶುಭವಾದ ಮಂಗಳಕರವಾದ ಸಂಕಲ್ಪ. ಅದಕ್ಕಾಗಿ ಪರಮಾತ್ಮ ಏನು ಮಾಡ್ತಾನೆ? ಆ ಬಿದ್ದಿರುವ ಆತ್ಮಗಳಿಗೆ ಶರೀರವನ್ನು ಕೊಡ್ತಾನೆ. ಕರಣಕಳೆ ಬರಯೋ ಘಟಯಿತು ದಯಮಾನ ಮನಾಹ, ಪರಾಶರ ಭಟ್ಟರ ಅದ್ಭುತವಾದ ಶ್ರೀಸೂಕ್ತಿ. ಅವರು ಹೇಳ್ತಾರೆ, ಹೀಗೆ ಬಿದ್ದಿರುವ ಆತ್ಮಗಳು ಅವುಗಳಿಗೆ ಕಾರ್ಯವನ್ನು ಮಾಡಬೇಕು ಅಂದರೆ, ಸಾಧನೆಯನ್ನು ಮಾಡಬೇಕು ಅಂದರೆ ಶರೀರ ಬೇಕಲ್ವಾ? ಕೈ ಕಾಲುಗಳೇ ಇಲ್ಲದೆ ಏನನ್ನು ನೋಡೋದಕ್ಕಾಗಲ್ಲ. ಆ ಆತ್ಮ ಒಂದು ಕಡೆ ಬಿದ್ದಿದೆ ಅಷ್ಟೇ.
ಅದು ಕ್ರಿಯಾಶೀಲವಾಗಬೇಕಾದ್ರೆ ಅದಕ್ಕೆ ಶರೀರ ಬೇಕು. ಕರಣ ಅಂದರೆ ಇಂದ್ರಿಯಗಳು, ಕಳೇಬರ ಅಂದರೆ ಶರೀರ. ಕರಣ ಕಳೇಬರಯೋಹೋ ಘಟಯಿತು. ಆ ಆತ್ಮಗಳನ್ನು ಶರೀರದೊಡನೆ ಜೋಡಿಸುತ್ತಾನೆ ಪರಮಾತ್ಮ. ಹೀಗೆ ಆಯಾಯ ಆತ್ಮಗಳ ಕರ್ಮಾನುಸಾರವಾಗಿ ಪರಮಾತ್ಮ ಅವುಗಳಿಗೆ ದೇವ, ತಿರಿಯನ್, ಮನುಷ್ಯ, ಸ್ಥಾವರ ಯಾವುದೋ ಒಂದು ಶರೀರವನ್ನು ಅವುಗಳ ಕರ್ಮಾನುಸಾರವಾಗಿ ಪರಮಾತ್ಮ ನೀಡ್ತಾನೆ. ಇದುವೇ ಪರಮಾತ್ಮನ ಸೃಷ್ಟಿಗೆ ಮೂಲಭೂತವಾದ ಕಾರಣ. ಸೃಷ್ಟಿಗೆ ಏನು ಕಾರಣ ಅಂದರು? ಅಪಾರ ಕರುಣಾಂಬುಧೇ ಹೇಳ್ಬಿಟ್ರು. ಪರಮಾತ್ಮನ ಅಪಾರವಾದ ಕರುಣೆ. ಹೀಗೆ ಬಿದ್ದಿರುವ ಆತ್ಮವನ್ನು ಬ್ರಹ್ಮಾನಂದದ ಲೋಕಕ್ಕೆ ಕರೆದೊಯ್ಯಬೇಕು. ಎಂದೂ ಕೊನೆಯಿಲ್ಲದ ಅತ್ಯದ್ಭುತವಾಗಿರ್ತಕ್ಕಂತಹ ಅಪಾರವಾದ ಪರಮಾನಂದವನ್ನು ಈ ಆತ್ಮ ಪಡಿಬೇಕು ಎಂಬ ಕೇವಲ ಕೃಪೆ ಆ ಆತ್ಮಗಳೇನಾದರೂ ಪ್ರಾರ್ಥನೆ ಮಾಡಿತ್ತಾ, ಕೇಳ್ಕೊಂಡಿತ್ತಾ? ನನಗೆ ಶರೀರವನ್ನು ಕೊಡು, ಸೃಷ್ಟಿಯನ್ನು ಮಾಡು, ಬ್ರಹ್ಮಾನಂದ ಲೋಕಕ್ಕೆ ನಾನು ಬರ್ತೀನಿ ಅಂತ ಯಾವ ಆತ್ಮವೂ ಕೇಳ್ಕೊಳ್ಳಿಲ್ಲ. ಅವುಗಳ ದುಸ್ಥಿತಿಯನ್ನು ನೋಡಿ ಅಪರಿಮಿತವಾದ ಕರುಣೆ, ದಯೆ, ಅನುಕಂಪದಿಂದ ಪರಮಾತ್ಮ ತಾನಾಗಿ ಅವುಗಳಿಗೆ ಶರೀರವನ್ನು ಕೊಟ್ಟು ಅವುಗಳು ಸಾಧನಾ ಮಾರ್ಗಕ್ಕೆ ಬರುವಂತೆ ಮಾಡುವುದೇ ಸೃಷ್ಟಿ ಕಾರ್ಯ. ಹೀಗೆ ಪರಮಾತ್ಮ ಶರೀರವನ್ನು ಕೊಟ್ಟ. ಆ ಶರೀರ ಯಾತಕ್ಕೆ ಪರಮಾತ್ಮ ಕೊಟ್ಟದ್ದು? ವಿಚಿತ್ರ ದೇಹ ಸಂಪತ್ತಿ ಈಶ್ವರಾಯ ನಿವೇದಿತಂ ಪೂರ್ವಮೇವ ಕೃತ ಬ್ರಹ್ಮನ್ನೇ ಹಸ್ತಪಾದಾದಿ ಸಂಯುತ. ಕೈಕಾಲುಗಳಿಂದ ಕೂಡಿದಂತಹ ಈ ಶರೀರ ಕೊಡಲ್ಪಟ್ಟದ್ದು ಈಶ್ವರಾಯ ನಿವೇದಿತಂ, ಭಗವಂತನ ಸೇವೆಗಾಗಿ ಕೊಡಲ್ಪಟ್ಟದ್ದು. ನಾವು ಮಾಡಿದ್ದೇನೋ? ನನ್ನ ಸೇವೆಯನ್ನು ಮಾಡಿರಿ, ಒಳ್ಳೆಯ ರೀತಿಯಲ್ಲಿ ಶರೀರವನ್ನು ನೀವು ಪ್ರಯೋಜನ ಪಡಿಸಿಕೊಳ್ಳಿರಿ, ಮೋಕ್ಷಕ್ಕೆ ಬನ್ನಿರಿ, ಪುಣ್ಯ ಪಾಪವನ್ನು ಕಳೆದುಕೊಂಡು ಪರಮಪದಕ್ಕೆ ಬನ್ನಿರಿ, ಮುಕ್ತರಾಗಿರಿ ಎಂಬುದಕ್ಕಾಗಿ ಪರಮಾತ್ಮ ನಮಗೆ ಇಂದ್ರಿಯಗಳನ್ನು, ಶರೀರವನ್ನು ಕೊಟ್ಟ. ಆದರೆ ನಾವು ಮಾಡಿದ್ದೇನು? ಏನೇನನ್ನ ಕಣ್ಣಿಂದ ನೋಡಬಾರ್ದೋ ಅದನ್ನೆಲ್ಲ ನೋಡಿದ್ವಿ. ಪರಮಾತ್ಮನ ಹೊರತಾಗಿ ಮಿಕ್ಕದೆಲ್ಲವನ್ನ ಕಣ್ಣು ನೋಡುತ್ತೆ. ಏನೇನು ತಿನ್ನಬಾರ್ದು, ನಿಷಿದ್ಧವೋ ಅದೆಲ್ಲವನ್ನ ನಾಲಿಗೆ ತಿನ್ನತ್ತೆ. ಏನೇನು ಕೇಳಬಾರ್ದೋ ಅದೆಲ್ಲ ಕೇಳ್ತೀವಿ. ಪರಮಾತ್ಮನ ಹೊರತಾಗಿ ಮಿಕ್ಕಿದೆಲ್ಲ ನಮಗೆ ಬೇಕು. ಆ ರೀತಿ ಆಗಿಬಿಟ್ಟೆವಲ್ಲವ ನಾವು. ಪರಮಾತ್ಮ ನೋಡ್ದ, ಕಣ್ಣನ್ನು ಕೊಟ್ಟೆ, ಆದರೆ ದೀಪವನ್ನು ಕೊಡದೆ ಹೋದರೆ ಏನು ಪ್ರಯೋಜನ? ನಮಗೆ ಕಣ್ಣು ಚೆನ್ನಾಗಿದೆ, ಎಲ್ಲ ದೀಪಗಳು ಈಗ ಆರಿ ಹೋದರೆ ಇಲ್ಲಿರುವ ಯಾವ ಪದಾರ್ಥವನ್ನು ನಮ್ಗೆ ಕಾಣೋದಕ್ಕೆ ಸಾಧ್ಯವಿಲ್ಲ. ಆ ರೀತಿ ಸೃಷ್ಟಿಯನ್ನು ಮಾಡಿ ಶರೀರವನ್ನೇನೋ ಕೊಟ್ಟೆ, ಆದರೆ ಆ ಶರೀರದಲ್ಲಿರುವ ಇಂದ್ರಿಯಗಳ ಕಾರ್ಯ ಮಾಡಬೇಕಾದ್ರೆ ಅದಕ್ಕೆ ಬೆಳಕು ಬೇಕಲ್ಲವ. ಕಣ್ಣಿನ ಬೆಳಕಿಲ್ಲದೆ ಹೋದರೆ ಕಣ್ಣಿದ್ದು ಪ್ರಯೋಜನವಿಲ್ಲ. ಅದಕ್ಕಾಗಿ ಪರಮಾತ್ಮ ಏನು ಮಾಡ್ದ? ಶಾಸ್ತ್ರಗಳನ್ನು ಕೊಟ್ಟ. ಮಾನಂ ಪ್ರದೀಪಮಿವ ಕಾರುಣಿಕೋ ದದಾತಿ. ಪರಮ ಕಾರುಣಿಕನಾದ ದಯಾಸಾಗರನಾದ ಆ ಪ್ರೇಮವೇ ಮೂರ್ತಿವೆತ್ತ ಪರಮಾತ್ಮ ಪ್ರದೀಪಂ ಅಂದರೆ ದೀವಟಿಗೆ. ಇದೆಲ್ಲ ಸಣ್ಣ ದೀಪಗಳು. ದೊಡ್ಡ ದೀವಟಿಗೆ ಯಾವುದದು? ಮಾನಂ ಅಂದರೆ ಶಾಸ್ತ್ರಗಳು. ಮಾನಂ ಪ್ರದೀಪಮಿವ, ಶಾಸ್ತ್ರಗಳನ್ನು, ವೇದಾದಿ ಶಾಸ್ತ್ರಗಳನ್ನು ದೀವಟಿಗೆಯಂತೆ ಕೊಟ್ಟ. ಇದರ ಮಾರ್ಗದಲ್ಲಿ ನೀವು ನಡೆಯಿರಿ, ಆಗ ಶರೀರ ಪಡೆದುಕೊಂಡದ್ದು ಸಾರ್ಥಕವಾಗಿ ಮುಕ್ತಿ ಲೋಕಕ್ಕೆ ನೀವು ಬರಬಹುದು ಅಂತ ಹೇಳಿ ಆ ದೀವಟಿಗೆಯ ರೂಪದಲ್ಲಿ ನಡೆದುಕೊಳ್ಳುವ ಮಾರ್ಗಸೂಚಿಯಾಗಿ ಪರಮಾತ್ಮ ವೇದಗಳನ್ನು ಕೊಟ್ಟ. ನಾವೇನು ಮಾಡಿದ್ವಿ? ಇದೊಂದು ಬೋಳಮನ್ ಶಾಸ್ತ್ರ ಅಂದ್ವಿ, ವೇದಗಳನ್ನು ನೋಡಲೇ ಇಲ್ಲ. ಆದರೆ ಅದು ಹೇಳಿದಾಗ ನಾವು ಕೇಳಲ್ಲ. ಕಾರಣ ಏನು? ಅದು ಹೇಳಿದಾಗ ಕೇಳೋಕ್ಕೆ ನಮ್ಮ ಇಂದ್ರಿಯಗಳನ್ನ ನಮ್ಮನ್ನು ಬಿಡೋಲ್ಲ. ಅದು ಅನೇಕ ನಿಯಮಗಳನ್ನು ಹೇಳುತ್ತೆ. ವೇದಶಾಸ್ತ್ರ ವಿಧಿ ನಿಷೇಧಗಳು, ಡೂಸ್ ಆ್ಯಂಡ್ ಡೋಂಟ್ಸ್, ಇದನ್ನು ಮಾಡು, ಇದನ್ನು ಮಾಡಬೇಡ ಅಂತ ಹೇಳುತ್ತೆ. ನಮಗೆ ಅದೆಲ್ಲ ಇಷ್ಟ ಇಲ್ಲ. ನಮಗೆ ಸ್ವಾತಂತ್ರ್ಯ ಬೇಕು, ಸ್ವಚ್ಛಂದವಾಗಿ ವಿಹಾರ ಮಾಡಬೇಕು, ನಮ್ಮ ಇಂದ್ರಿಯಗಳು ಕೇಳಿದ್ದೆಲ್ಲ ನಾವು ಅನುಭವಿಸ್ಬೇಕು. ಅದರಿಂದ ನಾವೇನು ಮಾಡಿದ್ವಿ? ಆ ವೇದಶಾಸ್ತ್ರಗಳ ಕಡೆಗೆ ತಿರುಗೂ ನೋಡಲಿಲ್ಲ. ಪರಮಾತ್ಮ ನೋಡ್ದ, ಸೃಷ್ಟಿ ಮಾಡಿದೆ, ವ್ಯರ್ಥ ಆಯಿತು. ಶಾಸ್ತ್ರಗಳನ್ನು ಕೊಟ್ಟೆ, ವ್ಯರ್ಥ ಆಯಿತು. ಏನು ಮಾಡೋದು? ಪರಮಾತ್ಮ ಅವನೇ ಅವತಾರ ಮಾಡಿ ಬರ್ತಾನೆ. ರಾಮಕೃಷ್ಣಾದಿ ಅವತಾರಗಳನ್ನು ಮಾಡಿ ತನ್ನ ನಡವಳಿಕೆಗಳಿಂದ, ಆಚರಣೆಗಳಿಂದ, ಉಪದೇಶಗಳಿಂದ ನಮ್ಮನ್ನು ಸನ್ಮಾರ್ಗಕ್ಕೆ ತರಬೇಕು ಅಂತ ಬರ್ತಾನೆ. ಆಗಲೂ ನಾವು ಸನ್ಮಾರ್ಗಕ್ಕೆ ಬರಲಿಲ್ಲ. ಪರಮಾತ್ಮ ರಾಮಕೃಷ್ಣನಾಗಿ ಅವತಾರ ಮಾಡಿದಾಗ ನಾವೆಲ್ಲ ಎಲ್ಲಿದ್ವಿ ಅಂದರು? ನಾವೆಲ್ಲ ರಾವಣನ ಹಿಂದೆ ನಿಂತಿದ್ವಿ. ಕಾರಣ ಏನು? ಹೆಂಗೆ ಹೇಳ್ತೀರಾ ಅಂದರು? ಈಗಿನ್ನೂ ಇಲ್ಲೇ ಇದ್ದೀವಲ್ಲ.
ರಾಮನ ಹಿಂದೆ ಇದ್ದಿದ್ರೆ ಪರಮಪದದಲ್ಲಿ ಇರ್ತಿದ್ವಿ. ಇನ್ನೂ ನಾವು ಇಲ್ಲಿರೋದೇ ಸಾಕ್ಷಿ. ನಾವೆಲ್ಲ ರಾವಣ ಹಿರಣ್ಯ ಕಂಸಾದಿಗಳ ಪರಿವಾರದಲ್ಲಿ ಇದ್ವಿ ಅನ್ನೋದಕ್ಕೆ ಈಗ ನಾವಿನ್ನೂ ಇಲ್ಲಿರೋದೇ ಸಾಕ್ಷಿ ಅಲ್ಲವಾ? ಆದ್ದರಿಂದ ಪರಮಾತ್ಮನಿಗೆ ಚಿಂತೆಯಾಯಿತು, ಅವತಾರಗಳು ಕೂಡ ವ್ಯರ್ಥವಾಯಿತಲ್ಲ, ಏನು ಮಾಡೋದು ಅಂತ. ಪರಮಾತ್ಮ ಒಮ್ಮೆ ನೋಡಿದನಂತೆ. ಅವನ ಸೃಷ್ಟಿಯನ್ನೇ ನೋಡುವಾಗ ಒಬ್ಬ ಬೇಟೆಗಾರ ಒಂದು ಮೃಗವನ್ನು ಬೇಟೆ ಆಡಬೇಕಾದ್ರೆ ಇನ್ನೊಂದನ್ನು ತಂದಲ್ಲಿ ಕಟ್ಟಾಕ್ತಾನೆ. ಒಂದು ಜಿಂಕೆಯನೋ ಒಂದು ಮೊಲವನ್ನು ಕಟ್ಟಾಕಿದ್ರೆ ಅದನ್ನು ತಿನ್ನೋಕೊಂದು ಸಿಂಹನೋ ಹುಲಿನೋ ಬರುತ್ತೆ, ಬಲೆ ಹಾಕಿ ಹಿಡಿತಾರೆ. ಇಣಕ್ಕೆ ಪಾರ್ವೆಯಿಟ್ಟು ಮಿಗಂ ಪಿಡಿಪಾರೈಪೋಲೆ ಸ್ವಾಮಿ ಲೋಕಾಚಾರ್ಯರು ಹೇಳ್ತಾರೆ. ಒಂದು ಮೃಗವನ್ನು ಇಟ್ಟು ಅಥವಾ ಒಂದು ಹೆಣ್ಣು ಮೃಗವನ್ನು ಇಟ್ಟು ಅದನ್ನು ಹುಡುಕಿಕೊಂಡು ಒಂದು ಗಂಡು ಮೃಗ ಬಂದಾಗ ಅದನ್ನು ಹಿಡಿಯೋ ರೀತಿ, ಈ ರೀತಿ ಆ ಸಜಾತೀಯವಾದ ಒಂದು ಮೃಗವನ್ನು ಇಟ್ಟು ಇನ್ನೊಂದು ಮೃಗವನ್ನು ಹಿಡಿಯುವುದನ್ನು ಪರಮಾತ್ಮ ನೋಡಿದಂತೆ. ಆಹಾ, ಈ ಉಪಾಯ ತುಂಬ ಚೆನ್ನಾಗಿದೆ. ಈ ಮನುಷ್ಯರನ್ನು ಸನ್ಮಾರ್ಗಕ್ಕೆ ತರಬೇಕಾದ್ರೆ ಮನುಷ್ಯರನ್ನು ಇಟ್ಟೇ ತರಬೇಕು, ನಾನು ಹೋದರೆ ಆಗಲ್ಲ ಅಂದ್ಬಿಟ್ಟ. ಅವನು ವಿಜಾತೀಯ, ಕಾರಣ ಅವನು ಪರಮಾತ್ಮ, ಸರ್ವವ್ಯಾಪಿಯಾಗಿ ಸರ್ವಜ್ಞನಾಗಿ ಸರ್ವಶಕ್ತಿಯಾಗಿ ಸರ್ವಾಂತರ್ಯಾಮಿಯಾದ ಪರಮಾತ್ಮ ಅವನು. ನಾವು ನಾವು ಅಣುವಾಗಿ ಅಲ್ಪಜ್ಞರಾಗಿ ಅಲ್ಪಶಕ್ತರಾಗಿ ಇರುವವರು ನಾವು. ನಮ್ಮ ಆತ್ಮಗಳ ಗುಂಪು ಬೇರೆ, ಪರಮಾತ್ಮ ಬೇರೆ. ಆದ್ದರಿಂದ ಆ ಸಜಾತೀಯರನ್ನು ಇಟ್ಟೆ ಇವರನ್ನು ಸನ್ಮಾರ್ಗಕ್ಕೆ ತರಬೇಕೇ ಹೊರತು ನಮ್ಮ ಮಕ್ಕಳಿಗೆ ನಾವು ರಾಮನ ಕಥೆ ಹೇಳ್ತೀವಿ. ನೋಡಿದ್ಯಾ, ತಂದೆಯ ಮಾತನ್ನು ಕೇಳಿದ, ಎಷ್ಟು ಚೆನ್ನಾಗಿ ಅಮ್ಮ ಅವ್ರು ದೇವರಮ್ಮ, ಐ ಆಮ್ ಆಫ್ಟರ್ ಆಲ್ ಎ ಹ್ಯೂಮನ್ ಬೀಯಿಂಗ್ ಅನ್ನುತ್ತವೆ ನಮ್ಮ ಮಕ್ಕಳು. ಆದ್ದರಿಂದ ಅವನನ್ನು ಇಟ್ಟು ನಮ್ಮ ಮಕ್ಕಳನ್ನು ನಾವು ಸನ್ಮಾರ್ಗಕ್ಕೆ ತರೋದು ಸಾಧ್ಯವಿಲ್ಲ. ಆದರೆ ಪಕ್ಕದ ಮನೆ ಹುಡುಗ ನೋಡು ಎಷ್ಟು ಚೆನ್ನಾಗಿದ್ದಾನೆ ನೋಡು ಅಂದರೆ ಅವನ ಥರ ತಾನೂ ಆಗಬೇಕು ಅನ್ನೋ ಆಸೆ ಮಕ್ಕಳಿಗೆ ಬರುತ್ತೆ. ಇದು ಸಜಾತೀಯವಾದಂತಹ ಒಂದು ಭಾವನೆ. ಪರಮಾತ್ಮ ನೋಡ್ದ, ಈ ರೀತಿ ಇವರುಗಳನ್ನು ಇಟ್ಟೆ ಇವರುಗಳನ್ನು ಸನ್ಮಾರ್ಗಕ್ಕೆ ತರಬೇಕು ಎಂಬುದಕ್ಕಾಗಿ ಪರಮಾತ್ಮ ಅನೇಕ ಋಷಿಮುನಿಗಳನ್ನು, ಅನೇಕ ಆಚಾರ್ಯರುಗಳನ್ನು, ಸಂತರುಗಳನ್ನು, ಭಕ್ತ ಭಾಗವತೋತ್ತಮರುಗಳನ್ನು ಪರಮಾತ್ಮ ಲೋಕಕ್ಕೆ ನೀಡ್ತಾನೆ. ಈ ರೀತಿ ಆ ಪರಮಾತ್ಮ ಇಷ್ಟೆಲ್ಲ ಕಾರ್ಯಗಳನ್ನು ನಮಗಾಗಿ ಮಾಡ್ತಾನಲ್ಲವ, ಆಗ ನಾವುಗಳು ಆ ಪರಮಾತ್ಮ ನಮಗಾಗಿ ಮಾಡ್ತಕ್ಕಂತಹ ಪಡುವ ಒಂದೊಂದು ಪರಿಶ್ರಮವನ್ನು ಕೂಡ ನಾವು ತಿಳಿದುಕೊಂಡು ಆ ಪರಮಾತ್ಮನ ಪರಿಶ್ರಮಕ್ಕೆ ನಮ್ಮನ್ನು ಅರ್ಪಣೆ ಮಾಡಿಕೊಂಡು ಈ ಲೋಕದಿಂದ ಮತ್ತೆ ಪುನರ್ಜನ್ಮವಿಲ್ಲದಂತೆ ಮುಕ್ತಿಯನ್ನು ಹೊಂದುವ ಮಾರ್ಗವನ್ನು ಪಡೆಯಬೇಕು ಎಂಬುದು ಒಂದೇ ಪರಮಾತ್ಮನ ಈ ಎಲ್ಲ ಪರಿಶ್ರಮಗಳ ಒಂದು ಪ್ರಯೋಜನ. ಆದರೆ ಹೀಗೆ ಆದಾಗ ಪರಮಾತ್ಮ ನೋಡ್ತಾನೆ, ಫ್ಯಾನ್ ಬೇಡ, ಪರಮಾತ್ಮ ಈ ರೀತಿ ಅನೇಕ ಪ್ರಯತ್ನಗಳನ್ನು ಮಾಡಿದಾಗ ಅವನ ಎಲ್ಲ ಪ್ರಯತ್ನಗಳು ವ್ಯರ್ಥ. ಅವನೇ ಬರ್ತಾನೆ, ಅವನೇ ಬಂದಾಗ ಕೂಡ ಅದು ಕಾರ್ಯಕರ ಆಗದೆ ಹೋದಾಗ ಪರಮಾತ್ಮ ಏನು ಮಾಡುವುದು ಯೋಚನೆ ಮಾಡಿದ. ಆಗ ಒಮ್ಮೆ ಇಡೀ ಜಗತ್ತನ್ನು ಪರಮಾತ್ಮ ಕಟಾಕ್ಷಿಸ್ತಾನೆ. ಸಮಗ್ರ ತನ್ನಿಂದ ಸೃಷ್ಟವಾದಂತಹ ಸಮಗ್ರ ಜಗತ್ತನ್ನು ಪರಮಾತ್ಮ ಕಟಾಕ್ಷಿಸ್ತಾನೆ. ಕಟಾಕ್ಷಿಸಿಬಿಟ್ಟು ಒಂದು 10 ಆತ್ಮಗಳನ್ನು ಆಯ್ಕೆ ಮಾಡಿಬಿಡ್ತಾನೆ. ಅಂದರೆ ಅಟ್ ರ್ಯಾಂಡಮ್. ಈಗ ಒಂದು ಡಬ್ಬದಲ್ಲಿ ಅಕ್ಕಿ ಇದೆ, ಆವತ್ತಿನ ದಿವಸ ನಾವು ಅನ್ನ ಮಾಡಬೇಕು ಅಂದರೆ ಒಂದು ಪಾತ್ರೆಯಲ್ಲಿ ಅಕ್ಕಿಯನ್ನು ತೆಗೆದುಕೊಳ್ತೀವಿ. ನಾವು ಒಂದೊಂದು ಕಾಳಾಗಿ ಅಕ್ಕಿಯನ್ನು ಆರಿಸಿ ನೋಡ ತಗೊಂಡ್ವಿ, ಸುಮ್ಮನೆ ಹಾಗೆ ಕೈಯಿಂದ ತೆಗೆದುಕೊಂಡ್ವಿ, ಏನು ಕೈಗೆ ಸಿಗುತ್ತೆ ಅದನ್ನು ಪಾಕ ಮಾಡ್ತೇವೆ. ಆ ರೀತಿ ಸಮಗ್ರವಾದ ತನ್ನ ಸೃಷ್ಟಿಯಲ್ಲಿ ಪರಮಾತ್ಮ ಒಂದು 10 ಆತ್ಮಗಳನ್ನು ಸುಮ್ಮನೆ ಹಿಂಗೆ ಎತ್ತಿ ತೆಗೆದ ಅಟ್ ರ್ಯಾಂಡಮ್. ಕೇವಲ ಯಾವ ಉದ್ದೇಶವೂ ಇಲ್ಲದೆ ಕೇವಲ ಒಂದು 10 ಆತ್ಮಗಳನ್ನು ಪರಮಾತ್ಮ ಆಯ್ಕೆ ಮಾಡಿ ತೆಗೆದುಬಿಟ್ಟು ಆ ಆತ್ಮಗಳಿಗೆ ಪರಿಪೂರ್ಣವಾದ ಜ್ಞಾನವನ್ನು ಕೊಟ್ಟುಬಿಟ್ಟು, ಸಮಗ್ರವಾದ ಜ್ಞಾನ, ಭೂತ ಭವಿಷ್ಯತ್ ವರ್ತಮಾನಗಳ ಜ್ಞಾನ. ಅಷ್ಟು ಮಾತ್ರವಲ್ಲ, ತಾನು ಯಾರು, ಪರಮಾತ್ಮ ಯಾರು, ತನಗೂ ಪರಮಾತ್ಮನಿಗೂ ಇರುವ ಸಂಬಂಧವೇನು, ಯಾವ ಕಾರಣಕ್ಕಾಗಿ ನಾನೀ ಲೋಕದಲ್ಲಿ ಹೀಗೆ ಬಿದ್ದಿದ್ದೀನಿ, ಆ ಪರಮಾತ್ಮನ ಬಳಿಗೆ ಹೋಗೋದಕ್ಕೆ ಯಾಕೆ ನನಗೆ ಆಗ್ತಾ ಇಲ್ಲ, ಯಾವುದು ತಡೆಯಾಗಿದೆ, ಅಡಚಣೆಯಾಗಿದೆ, ಹೀಗೆಲ್ಲ ಎಲ್ಲವನ್ನ ತಿಳಿಯುವಂತಹ ಪರಿಪೂರ್ಣವಾದ ಜ್ಞಾನವನ್ನು ಪರಮಾತ್ಮನನ್ನು ಕಾಣಬೇಕು, ತನ್ನಾತ್ಮವನ್ನು ನೋಡ್ಕೊಳ್ಬೇಕು, ಸಮಗ್ರ ಜಗತ್ತಿನ ಅರಿವು ಏರ್ಪಡಬೇಕು. ಇಂತಹ ಎಲ್ಲದರ ಪರಿಪೂರ್ಣವಾದ ಜ್ಞಾನವನ್ನು ಹಾಗೆ ತೆಗೆದುಕೊಂಡ 10 ಆತ್ಮಗಳಿಗೆ ಪರಮಾತ್ಮ ಅನುಗ್ರಹ ಮಾಡಿಬಿಟ್ಟ. ಆ ಆತ್ಮಗಳು ಅವರೇನು ಪ್ರಾರ್ಥನೆ ಮಾಡಿಕೊಂಡಿರಲಿಲ್ಲ, ನನ್ನನ್ನು ಸ್ವೀಕಾರ ಮಾಡು, ನನಗೆ ಅನುಗ್ರಹ ಮಾಡು, ನನಗೆ ಜ್ಞಾನವನ್ನು ಕೊಡು. ಅವ ಗೊತ್ತೇ ಇಲ್ಲ ಅವ್ರಗಳಿಗೆ.
ಪರಮಾತ್ಮ ತಾನಾಗಿ ಆಯ್ಕೆ ಮಾಡಿದ, ಅವರಿಗೆ ಎಲ್ಲ ಜ್ಞಾನ ಭಕ್ತಿ ವೈರಾಗ್ಯಗಳನ್ನೆಲ್ಲ ಕೊಟ್ಟ, ಪರಿಪೂರ್ಣವಾದ ಜ್ಞಾನವನ್ನು ಕೊಟ್ಟುಬಿಟ್ಟ. ಹಾಗೆ ಆ ಜ್ಞಾನ ಏರ್ಪಟ್ಟ ಕೂಡಲೇ ಆ ಆತ್ಮಗಳು ನೋಡ್ಕೊಳ್ತಾರೆ, ತಾವು ಈ ಪ್ರಪಂಚದಲ್ಲಿ ಇದ್ದೀವಿ, ಇಲ್ಲಿದ್ದೀವಿ, ಹೇಯವಾದ ಶರೀರ, ಇಂದ್ರಿಯಗಳು, ಪರಮಾತ್ಮನ ಅದ್ಭುತವಾದ ಸ್ವರೂಪ, ಆದರೆ ಅವನನ್ನು ಪಡ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ ಅನ್ನೋ ನೋವು, ವಿರಹ, ಪರಮಾತ್ಮನ ಮೇಲಿನ ಪ್ರೇಮ ಎಲ್ಲ ಸೇರಿಕೊಂಡಾಗ ಪರಮಾತ್ಮನ ವಿರಹದಿಂದ ಅತ್ಯದ್ಭುತವಾಗಿ ತಾವು ಕಂಡದ್ದನ್ನೆಲ್ಲ ಗಾನ ಮಾಡ್ತಾರೆ. ಭಗವದ್ ಅನುಭವ ಪರಮಾತ್ಮ ಕೊಡ್ತಾನೆ ಅವರಿಗೆ. ಆ ತನ್ನನ್ನು ಕಂಡು ತನ್ನ ಅನುಭವ ಅವ್ರಿಗೆ ಏರ್ಪಟ್ಟಾಗ ಆ ಅನುಭವ ಒಳಗೆ ಅಡಗದೆ ಅವ್ರು ಗಾನವನ್ನು ಮಾಡ್ತಾರಲ್ಲ, ಅದು ಅತಿ ದೊಡ್ಡ ಶಾಸ್ತ್ರ. ಹೀಗೆ ಪರಮಾತ್ಮನಿಂದ ಆಯ್ಕೆ ಮಾಡಲ್ಪಟ್ಟು, ಅಂದರೆ ಇವರು ತಾವಾಗಿ ಏನೂ ಬೇಡ್ಕೊಳ್ಳಿಲ್ಲ, ಪ್ರಾರ್ಥನೆ ಮಾಡಲಿಲ್ಲ, ಆದರೆ ಪರಮಾತ್ಮ ತಾನಾಗಿ ಆಯ್ಕೆ ಮಾಡಿ ಯಾವ ಒಂದು 10 ಆತ್ಮಗಳಿಗೆ, ಚೇತನರುಗಳಿಗೆ ಭಕ್ತಿ ಜ್ಞಾನ ವೈರಾಗ್ಯಗಳನ್ನು ಪರಿಪೂರ್ಣವಾಗಿ ಕೊಟ್ಟುಬಿಟ್ನೋ ಆ 10 ಆತ್ಮಗಳೇ ಆಳ್ವಾರುಗಳು ಎಂಬುದಾಗಿ ನಾವು ಕರಿತೀವಿ. ಅವರುಗಳನ್ನು ಆಳ್ವಾರುಗಳು ಎಂಬುದಾಗಿ ಕರಿತೀವಿ. ಈ ಆಳ್ವಾರುಗಳೆಲ್ಲರೂ ಕೂಡ ಹೀಗೆ ಪರಮಾತ್ಮನ ಕೃಪೆಗೆ ಒಳಗಾಗಿ ಈ ರೀತಿಯಾದಂತಹ ಜ್ಞಾನಿಗಳು, ಭಕ್ತ ಶ್ರೇಷ್ಠರು ಅವತಾರ ಮಾಡ್ತಾರೆ ಎಂಬುದನ್ನು ಶ್ರೀಮದ್ ಭಾಗವತ ಮತ್ತು ವಿಷ್ಣು ಪುರಾಣ ನಮ್ಗೆ ಹೇಳುತ್ತೆ. ಅಲ್ಲಿ ವೇದವ್ಯಾಸರು ಹೇಳ್ತಾರೆ, ತಾಮ್ರಪರ್ಣಿ ನದಿ ಎತ್ರ ಅಂತ ಒಂದು ಶ್ಲೋಕ ಇದೆ ಶ್ರೀಮದ್ ಭಾಗವತದಲ್ಲಿ. ತಾಮ್ರಪರ್ಣಿ ನದಿ ಎತ್ರ ಪ್ರತೀಚೀಚ ಮಹಾಭಾಗೆ ಕಾವೇರಿ ಇತ್ಯಾದಿಯಾಗಿ ನದಿಗಳ ಹೆಸರನ್ನು ಹೇಳಿ, ಇಂಥ ನದಿ ತೀರಗಳಲ್ಲಿ ಅಪರೂಪವಾದಂತಹ ಜ್ಞಾನಿಗಳು ಹುಟ್ಟುತ್ತಾರೆ. ಅವರಿಂದ ಭಕ್ತಿಜ್ಞಾನ ವೈರಾಗ್ಯಗಳು ಎಲ್ಲ ಕಡೆ ಪ್ರಸಾರವಾಗಿ ಪರಮಾತ್ಮ ತತ್ವದ ಕಡೆಗೆ ಎಲ್ಲ ನಡೀತಾರೆ ಎಂಬುದಾಗಿ ಶಾಸ್ತ್ರಗಳು, ಭಾಗವತ ತಿಳಿಸ್ಕೊಡುತ್ತೆ. ವಿಷ್ಣು ಪುರಾಣ ಕ್ವಚಿತ್ ಮಹಾಭಾಗೆ ಎಂಬ ಶ್ಲೋಕದಲ್ಲಿ ಹೇಳುತ್ತೆ. ಹಾಗೆ ಪರಮಾತ್ಮನಿಂದ ಆಯ್ಕೆ ಮಾಡಲ್ಪಟ್ಟು ಇಲ್ಲಿ ಭಕ್ತಿಜ್ಞಾನ ವೈರಾಗ್ಯಗಳ ಸಂಪನ್ನರಾಗಿ ಅವತರಿಸಿದಂತಹವರೇ ಆಳ್ವಾರುಗಳು. ಅವರುಗಳು 10 ಎಂಬುದಾಗಿ ಒಂದು ಪಕ್ಷ, 12 ಅವರು 12 ಮಂದಿ ಆಳ್ವಾರುಗಳು. ಅವರುಗಳಲ್ಲಿ ಪೈಗಯಾಳ್ವಾರ್, பூதத்தாழ்வார், பேயாழ்வார், திருமணிசையாழ்வார், சுவாமி நம்மாழ்வார், மதுரகவி ஆழ்வார், குலசேகர ஆழ்வார், பெரியாழ்வார், தொண்டரடிப்பிடி ஆழ்வார், ತಿರುಪ್ಪಾಣಾಳ್ವಾರ್, ತಿರುಮಂಗಯಾಳ್ವಾರ್, ಆಂಡಾಳ್. 12 ಮಂದಿ. ಈ 12 ಮಂದಿಯಲ್ಲಿ 11 ಜನ ಪುರುಷರು, ಒಂದೇ ಒಂದು ಸ್ತ್ರೀರತ್ನ ದೇವಿ ಆಂಡಾಳ್, ಗೋದಾ. ಅವಳನ್ನು ಗೋದಾ ಎಂಬುದಾಗಿ ಕರಿತೀವಿ, ಆಂಡಾಳ್ ಎಂಬುದಾಗಿ ಕರಿತೀವಿ. ಆಳ್ವಾರ್ಗಳ್ ಶಬ್ದದ ಅರ್ಥವೇನು? 2 ಅರ್ಥ. ಒಂದು, ಭಕ್ತಿಯಲ್ಲಿ ಆಳಂಕಾಲ್ಪಟ್ಟವರು, ಪೂರ್ಣವಾಗಿ ಮುಳುಗಿದವರು ಅಂತ ಒಂದರ್ಥ. ಇನ್ನೊಂದು, ಆಳ್ವಾರ್ ಅಂದರೆ ಆಳುವವರು, ತಮ್ಮ ಭಕ್ತಿಯಿಂದ ಪರಮಾತ್ಮನನ್ನೇ ಆಳ್ತಾರಂತೆ. ಭಕ್ತಿ ಕ್ರೀತೋ ಜನಾರ್ದನ, ಬೆಲೆ ಕೊಟ್ಟು ಕೊಂಡುಕೊಂಡ ಗುಲಾಮನಂತೆ ಪರಮಾತ್ಮ ಇವ್ರ ಬಳಿ ಇರ್ತಾನಂತೆ. ಇವ್ರು ಏನು ಹೇಳಿದ್ರೆ ಅದನ್ನು ಪರಮಾತ್ಮ ಕೇಳ್ತಾನಂತೆ. ಕಾರಣ ಅವರ ಭಕ್ತಿ ಅಂಥದ್ದು. ಭಕ್ತರಿಗೆ ವಶನಾಗುವವನು ಪರಮಾತ್ಮನಲ್ಲವ. ಆದ್ದರಿಂದ ಆ ಭಕ್ತಿಯಿಂದ ಪರಮಾತ್ಮನನ್ನೇ ಆಳುವವರಾದ್ದರಿಂದ ಆಳ್ವಾರ್ ಅಂತ. ಅದರ ಸ್ತ್ರೀಲಿಂಗ ರೂಪ, ಫೆಮಿನೈನ್ ಜೆಂಡರ್, ಆಂಡಾಳ್. ಆಳ್ವಾರ್ ಎನ್ನುವುದು ಆ ಪುಲ್ಲಿಂಗ ಶಬ್ದದ ರೂಪ, ಅದರ ಸ್ತ್ರೀಲಿಂಗ ರೂಪ ಆಂಡಾಳ್ ಎಂಬುದಾಗಿ. ಅಂದರೆ ತನ್ನ ಭಕ್ತಿಯಿಂದ ಪರಮಾತ್ಮನನ್ನೇ ನಿಯಮನ ಮಾಡಬಲ್ಲವಳು, ಪರಮಾತ್ಮನನ್ನೇ ಆಳಬಲ್ಲ ಸಾಮರ್ಥ್ಯವುಳ್ಳವಳು. ತನ್ನ ಪ್ರೇಮದಿಂದ, ತನ್ನ ಭಕ್ತಿಯಿಂದ, ಪ್ರಣಯದಿಂದ ಪರಮಾತ್ಮನನ್ನೇ ಆಳಬಲ್ಲಂತಹ ಸರ್ವೋತ್ಕೃಷ್ಟ ಜ್ಞಾನಿಯಾದವಳೇ ಆಂಡಾಳ್ ಎಂಬುದಾಗಿ ಅವಳನ್ನು ನಮ್ಮ ಶಾಸ್ತ್ರಗಳು ಕೊಂಡಾಡುತ್ತೆ. ಈ ಆಂಡಾಳ್ ಬೇರೆ ಯಾರೂ ಅಲ್ಲ, ಸಾಕ್ಷಾತ್ ಭೂಮಿದೇವಿ. ಪರಮಾತ್ಮನಿಗೆ ಎಷ್ಟೋ ಮಂದಿ ಪತ್ನಿಯರು, ಅದರಲ್ಲಿ ಪ್ರಧಾನ ಪತ್ನಿಯರು 3. ಶ್ರೀವಲ್ಲಭ ಏವಂ ಭೂತ ಭೂಮಿ ನೀಳಾನಾಯಕ ಆಚಾರ್ಯರು ಕೊಂಡಾಡ್ತಾರೆ. ಶ್ರೀದೇವಿ, ಭೂದೇವಿ, ನೀಳಾದೇವಿ ಎಂಬತಕ್ಕಂತಹ 3 ಪರಮಾತ್ಮನಿಗೆ ಪ್ರಧಾನ ಮಹಿಷಿಯರು. ಅದರಲ್ಲಿ ಭೂಮಿದೇವಿಯೇ ಆಂಡಾಳಾಗಿ ಅವತಾರ ಮಾಡಿದವರು. ಭೂಮಿ
ಪೂರ್ಣವಾಗಿ ಕೆಸರಲ್ಲಿ ಮುಳುಗಿ ಹೋದಾಗ ಪರಮಾತ್ಮ ವರಾಹ ಅವತಾರವನ್ನು ಮಾಡಿ ತನ್ನ ಕೋರೆ ದಾಡೆಗಳಲ್ಲಿ ಆ ಭೂಮಿಯನ್ನು ಮೇಲಕ್ಕೆ ಎತ್ತುತ್ತಾನೆ. ಉದ್ಧತಾಸಿ ವರಾಹೇಣ ಕೃಷ್ಣೇನ ಶತಬಾಹುನ ಭೂಸೂಕ್ತದಲ್ಲಿ ಕೊಂಡಾಡಲ್ಪಡ್ತಾಳೆ ಭೂಮಿದೇವಿ. ತಾಯೇ, ವರಾಹ ರೂಪಿಯಾದ ಪರಮಾತ್ಮನಿಂದ ಮೇಲೆತ್ತಲ್ಪಟ್ಟವಳು ನೀನು ಎಂಬುದಾಗಿ ಆ ಭೂಮಿಯನ್ನು ವೇದಪುರುಷ ಕೊಂಡಾಡ್ತಾನೆ. ಹಾಗೆ ಪರಮಾತ್ಮ ಆ ಭೂಮಿಯನ್ನು ಕೆಸರಲ್ಲಿ ಮುಳುಗಿ ಹೋದ ಆ ಭೂಮಿಯನ್ನು ಮೇಲೆ ಕೋರೆದಾಡಗಳಲ್ಲಿ ಎತ್ತಿ ಅವಳು ಪರಮಾತ್ಮನ ವಿರಹದಲ್ಲಿ ಕಣ್ಣೀರು ಹರಿಸ್ತಾ ಇರ್ತಾಳೆ. ಹಾಗೆ ಅವಳನ್ನು ಮೇಲೆ ಎತ್ತಿ ಆ ಭೂಮಿಯನ್ನು ಪರಮಾತ್ಮ ಆಲಿಂಗನ ಮಾಡಿಕೊಡ್ತಾನೆ. ಶೋಕ ಪಡಬೇಡ, ನಿನ್ನನ್ನು ಉದ್ಧರಿಸಿ ಆಯಿತು ಅಂತ ಹೇಳಿ ಆ ಭೂದೇವಿಯನ್ನು ಆಲಿಂಗನ ಮಾಡಿಕೊಂಡಾಗ ಆಗಲೂ ಕೂಡ ಅವಳ ಕಣ್ಣೀರು ನಿಲ್ಲೋಲ್ಲ. ಪ್ರಿಯೆ, ಯಾಕೆ ಅಳ್ತಾ ಇದೆಯಾ? ಇನ್ನು ಯಾಕೆ ನಿನಗೆ ಶೋಕ? ನೀನು ಉದ್ಧರಿಸಲ್ಪಟ್ಟೆಯಲ್ಲವಾ? ಪರಮಾತ್ಮ ನನ್ನನ್ನೇನೋ ಉದ್ಧರಿಸಿದೆ, ಆದರೆ ನನ್ನ ಮಕ್ಕಳ ಪಾಡೇನು? ನಮ್ಮ ಬಗ್ಗೆ ಶೋಕ ಪಡ್ತಾಳೆ ಭೂದೇವಿ. ಪರಮಾತ್ಮ, ನನ್ನ ಮಕ್ಕಳು ಅಲ್ಪಾಯುಸ್ಸವನವರು, ಅಲ್ಪಜ್ಞಾನಿಗಳು, ಅಲ್ಪಶಕ್ತರು, ಅವರ ಶಕ್ತಿಯೂ ಅಲ್ಪ, ಜ್ಞಾನ ಅಲ್ಪ, ಆಯಸ್ಸು ಅಲ್ಪ. ನನ್ನನ್ನು ಉದ್ಧಾರ ಮಾಡಿದೆ, ಆದರೆ ನನ್ನ ಮಕ್ಕಳನ್ನು ಹೇಗೆ ಉದ್ಧಾರ ಮಾಡ್ತೀಯ? ನನ್ನ ಮಕ್ಕಳನ್ನು ಉದ್ಧಾರ ಮಾಡು ಅಂತ ನಮಗಾಗಿ ಪ್ರಾರ್ಥನೆ ಮಾಡ್ತಾಳೆ. ಪರಮಾತ್ಮನ ಪಾದಾರವಿಂದಗಳನ್ನು ಹಿಡಿದುಕೊಂಡು ಆ ಭೂಮಿ ಪಿರಾಟಿ ಭೂಮಿದೇವಿ. ಆಗ ಪರಮಾತ್ಮ ಹೇಳ್ತಾನೆ, ಹೀಗೆ ನನ್ನನ್ನು ಧ್ಯಾನ ಮಾಡಲಿ, ನನ್ನನ್ನು ಸ್ತೋತ್ರ ಮಾಡಲಿ ಎಲ್ಲ ಹೇಳ್ದ. ಪರಮಾತ್ಮ, ನೀನು ಹೇಳೋದು ಏನನ್ನೂ ನನ್ನ ಮಕ್ಕಳು ಮಾಡಲಾರರು. ಕೃತಯುಗ ತ್ರೇತ ದ್ವಾಪರದಲ್ಲಿ ಮಾಡ್ಬೋದು, ಕಲಿಯುಗದಲ್ಲಿ ಏನು ಮಾಡೋದಕ್ಕೆ ಸಾಧ್ಯವಿಲ್ಲ. ಎಲ್ಲ ಅಜ್ಞಾನದಲ್ಲಿ ಇಂದ್ರಿಯಗಳಿಗೆ ವಶರಾಗಿ ಸಂಸಾರದ ಕೆಸರಲ್ಲಿ ಬಿದ್ದು ಇಂದ್ರಿಯ ಕಾಮನೆಗಳಿಗೆ ಒಳಗಾಗಿರ್ತಕ್ಕಂತಹ ಕೇವಲ ಕ್ಷುದ್ರ ಜಂತುಗಳಾಗಿ ಕಲಿಯುಗದಲ್ಲಿ ಇರ್ತಾರೆ. ಅವರು ಹೇಗೆ ನಿನ್ನ ಬಳಿಗೆ ಬರ್ತಾರೆ, ಹೇಗೆ ನಿನ್ನನ್ನು ಸ್ಮರಿಸ್ತಾರೆ? ಅವರಿಗೊಂದು ಮಾರ್ಗವನ್ನು ತೋರಿಸುವಂತ ನಮಗಾಗಿ ಅಂಗಲಾಚಿ ಬೇಡ್ತಾಳೆ ಭೂಮಿ. ಆಗ ಪರಮಾತ್ಮ ಹೇಳ್ತಾನೆ, ಪ್ರಿಯೆ, ಒಂದು ಮಾತನ್ನು ಹೇಳ್ತೇನೆ ಕೇಳು. ಅವರು ಯಾವ ಕಷ್ಟವಾದ ಕಾರ್ಯವನ್ನು ಕೂಡ ಮಾಡಬೇಕಾಗಿಲ್ಲ. ಯಾವ ಆರಾಧನೆ, ಜಪ, ತಪ, ಯಜ್ಞ, ಯಾಗ ಏನೂ ಕಲಿಯುಗದಲ್ಲಿ ಆಗಲ್ಲ ಅವ್ರ ಕೈಯಲ್ಲಿ ಅಂತ ಹೇಳ್ತಾ ಇದೆಯಾ? ಆದ್ದರಿಂದ ಅವ್ರು ಏನು ಮಾಡೋದು ಬೇಡ. ಆದರೆ ಅವರು ಚೆನ್ನಾಗಿ ಇರುವಾಗ, ಅವರ ಬುದ್ಧಿ ಚೆನ್ನಾಗಿರುವಾಗ, ಅವರ ಕೈಕಾಲಗಳು ಅಂಗಸೌಷ್ಠವ ಚೆನ್ನಾಗಿರುವಾಗ, ಅವರ ಆರೋಗ್ಯ ಚೆನ್ನಾಗಿರುವಾಗ, ಎಲ್ಲ ಧಾತುಗಳು ಸಮಸ್ಥಿತಿಯಲ್ಲಿ ಇರುವಾಗ ಅವರು ನನ್ನನ್ನು ಸ್ಮರಿಸಲಿ. ಅವರು ಕೆಟ್ಟು ಹೋಗ್ತಾರಲ್ಲ, ಮರಣಕಾಲದಲ್ಲಿ ಎಲ್ಲವೂ ಶಿಥಿಲಗೊಂಡು ಅವರು ಒಳ್ಳೆ ಕಲ್ಲಿನ ತುಂಡಿನಂತೆಯೋ ಕಬ್ಬಿಣದ ತುಂಡಿನಂತೆಯೋ ಮರದ ತುಂಡಿನ ಹಾಗೋ ಬಿದ್ದಿರ್ತಾರಲ್ಲ, ಆಗ ಅವರು ನನ್ನನ್ನು ಸ್ಮರಣೆ ಮಾಡೋದು ಬೇಡ. ಚೆನ್ನಾಗಿ ಇರುವಾಗ ನನ್ನ ಸ್ಮರಣೆ ಮಾಡಲಿ. ಅವರು ಮರಣಕಾಲದಲ್ಲಿ ಹೀಗೆ ಬಿದ್ದಿರುವಾಗ ನಾನು ಅವರನ್ನು ಸ್ಮರಿಸಿ ಸದ್ಗತಿಗೆ ಕರ್ಕೊಂಡು ಹೋಗ್ತೇನೆ. ಇದು ಸಾಕಾ ಅಂತ ಕೇಳ್ತಾನೆ. ಸ್ಥಿತೇ ಮನಸ್ಸಿ ಸುಸ್ವಸ್ಥೆ ಶರೀರೇ ಸತಿ ಯೋ ನರಃ ಧಾತು ಸಾಮ್ಯೇ ಸ್ಥಿತೇ ಸ್ಮರ್ತ ವಿಶ್ವರೂಪಂಚ ಮಾಮಜಂ ತತಸ್ಥಂ ಮ್ರಿಯಮಾಣಂತು ಕಾಷ್ಠ ಪಾಷಾಣ ಸನ್ನಿಭಂ ಅಹಂ ಸ್ಮರಾಮಿ ಮದ್ಭಕ್ತಂ. ನೀನು ಚೆನ್ನಾಗಿರುವಾಗ ನನ್ನ ಸ್ಮರಣೆ ಮಾಡಲಿ. ಅವನ ಎಲ್ಲ ಅಂಗ ಧಾತುಗಳೆಲ್ಲ ಕೆಟ್ಟು ಹೋಗಿ, ಈಗ ಕೋಮ ಅಂತೀವಿ, ಅದು ಹೇಗೆ? ಕಾಷ್ಠ ಪಾಷಾಣ. ಕಾಷ್ಠ ಅಂದರೆ ಮರದ ತುಂಡು, ಪಾಷಾಣ ಅಂದರೆ ಕಲ್ಲು. ಕೋಮಾದಲ್ಲಿರೋರು ಕಲ್ಲು ಮರದ ತುಂಡಿನ ಹಾಗೆ ಬಿದ್ದಿರ್ತಾರೆ. ಆವಾಗ ಆ ಸ್ಥಿತಿಯಲ್ಲಿ ಏನು ಪರಮಾತ್ಮನ ಸ್ಮರಣೆಯನ್ನು ಮಾಡೋದು? ಪರಮಾತ್ಮ ವರಾಹ ಮೂರ್ತಿ, ಪರಮ ದಯಾಳು. ಅವನು ಹೇಳ್ತಾನೆ, ಚೆನ್ನಾಗಿರುವಾಗ ನನ್ನ ಸ್ಮರಣೆ ಮಾಡಲಿ. ಅವರು ಕಲ್ಲು ಮತ್ತು ಮರದ ತುಂಡಿನಂತೆ ಬಿದ್ದಿರುವಾಗ ಅವರು ನನ್ನ ಸ್ಮರಣೆ ಮಾಡೋದು ಬೇಡ. ನಾನು ಅಹಂ ಸ್ಮರಾಮಿ, ನಾನು ಅವರನ್ನು ಸ್ಮರಣೆ ಮಾಡಿ ನಯಾಮಿ ಪರಮಾಂ ಗತಿಂ, ಉತ್ಕೃಷ್ಟವಾದ ಗತಿಗೆ ಅವರನ್ನು ನಾನು ಕರ್ಕೊಂಡು ಹೋಗ್ತೇನೆ. ಇಷ್ಟು ಮಾಡಲಿ ನಿನ್ನ ಮಕ್ಕಳು ಅಂತ ಹೇಳ್ತಾನೆ. ಇವಾಗ ಇನ್ನೂ ಅಳ್ತಾಳೆ ಭೂಮಿ. ಪರಮಾತ್ಮನ ಪಾದಗಳನ್ನು ಹಿಡಿದುಕೊಂಡು ರೋದನ ಮಾಡ್ತಾಳೆ. ಪರಮಾತ್ಮ ಕೃಪೆ ಮಾಡು, ನನ್ನ ಮಕ್ಕಳಿಗೆ ಅನುಗ್ರಹ ಮಾಡು ಅಂತ ಕೇಳಿ ಕೇಳ್ತಾಳೆ. ಇದಕ್ಕಿಂತ ಇನ್ನೇನು ಹೇಳೋದು ಸಾಧ್ಯ? ಚೆನ್ನಾಗಿರುವಾಗ ಸ್ಮರಿಸಲಿ. ಅವರು ಗಾತ್ರ ಶಿಥಿಲರಾದಾಗ ನಾನು ಸ್ಮರ್ಕೊಂಡು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾನಲ್ಲ, ಇಷ್ಟೂ ಮಾಡೋಕ್ಕಾಗಲ್ಲ ಅಂದರೆ ಇನ್ನೇನು ಪರಮಾತ್ಮ ನಮಗೆ ಕೃಪೆ ಮಾಡೋದಕ್ಕೆ ಸಾಧ್ಯ? ಆಗ ಭೂಮಿ ಹೇಳ್ತಾಳೆ, ಅವರು ಅದನ್ನೂ ಮಾಡಲು ಸಾಧ್ಯವಿಲ್ಲ. ಅಷ್ಟು ದುರ್ಗತಿಗೆ ಬರ್ತಾರೆ ಕಲಿಯುಗದಲ್ಲಿ ನನ್ನ ಮಕ್ಕಳು.
ನಾವೇ ಇವಾಗ ನೋಡ್ತಾ ಇದ್ದೀವಲ್ವ, ನಾವೇ ಇದ್ದೀವಲ್ಲ ಜೀವಂತ ದೃಷ್ಟಾಂತಗಳು. ಯಾವ ಅನುಷ್ಠಾನ ನಮಗಿದೆ, ಯಾವ ಜ್ಞಾನ ನಮಗಿದೆ? ಏನೋ ಒಂದು ದಿನಕ್ಕೆ 5 ನಿಮಿಷ 2 ದೀಪ ಹಚ್ಚಿ ಒಂದು ಹೂ ಇಡೋದನ್ನೇ ದೊಡ್ಡ ಸಾಧನೆ ಅಂತ ನಾವು ಭಾವಿಸ್ಕೊಂಡಿದ್ದೀವಿ. ಏನನ್ನ ಮಾಡ್ತಾ ಇದ್ದೀವಿ ನಾವಿವಾಗ? ಆಗ ಅದನ್ನು ನೆಂದು ಭೂಮಿ ಹೇಳ್ತಾಳೆ, ಪರಮಾತ್ಮ ಇಷ್ಟನ್ನು ಕೂಡ ಅವ್ರು ಮಾಡಬೇಕು ಅಂತ ಅವ್ರಿಗೆ ಗೊತ್ತಿಲ್ವಲ್ಲ, ಅಷ್ಟು ಅಜ್ಞಾನ, ಅಷ್ಟು ಇಂದ್ರಿಯ ಚಾಪಲಕ್ಕೆ ಒಳಗಾಗಿ ಕೆಸರಲ್ಲಿ ಮುಳುಗಿಬಿಡ್ತಾರೆ ಕಲಿಯುಗದಲ್ಲಿ, ಏನು ಮಾಡಲಿ ನನ್ನ ಮಕ್ಕಳಿಗಾಗಿ ಅಂತ. ಆಗ ಪರಮಾತ್ಮ ಹೇಳ್ತಾನೆ, ದೇವಿ ಇಷ್ಟನ್ನಾದರೂ ಮಾಡುವಂತೆ ನಿನ್ನ ಮಕ್ಕಳಿಗೆ ನೀನು ಮಾರ್ಗದರ್ಶನವನ್ನು ಮಾಡು. ಚೆನ್ನಾಗಿರುವಾಗ ಅವನನ್ನು ಸ್ಮರಿಸಿ, ನೀನು ಶಿಥಿಲವಾದಾಗ ಅವನು ನಿನ್ನನ್ನು ಸ್ಮರಿಸ್ತಾನೆ ಎಂಬುದನ್ನಾದರೂ ನಿನ್ನ ಮಕ್ಕಳು ಅರಿತುಕೊಂಡು ಅಷ್ಟನ್ನಾದರೂ ಮಾಡುವಂತೆ ಅವರಿಗೆ ನೀನು ಮಾರ್ಗವನ್ನು ತೋರು ಅಂತ ಹೇಳಿ ಪರಮಾತ್ಮ ಆ ಭೂಮಿದೇವಿಗೆ ಹೇಳಿ ಅವಳಿಗೆ ನಿಯಮನ ಮಾಡ್ತಾನಲ್ಲ. ಆ ಪರಮಾತ್ಮ ಭೂಮಿದೇವಿ ಕಣ್ಣೀರಿಟ್ಟು ನಮಗಾಗಿ ಪರಮಾತ್ಮನ ಪಾದಗಳಲ್ಲಿ ಬಿದ್ದು ಶರಣಾಗತಿಯನ್ನು ಮಾಡಿ ಅಂಗಲಾಚಿ ಬೇಡಿಕೊಂಡಾಗ ಈ ಚೆನ್ನಾಗಿರುವಾಗಲಾದರೂ ಸ್ಮರಿಸಬೇಕು ಎಂಬುದನ್ನು ನಮಗೆ ತಿಳಿಸಿಕೊಡುವುದಕ್ಕಾಗಿ ಆ ಭೂಮಿದೇವಿಯೇ ಆಂಡಾಳಾಗಿ ಅವತಾರ ಮಾಡಿದ. ಹೀಗೆ ಸಾಕ್ಷಾತ್ ಭೂಮಿದೇವಿಯ ಅಪರಾವತಾರ ದೇವಿ ಆಂಡಾಳ್ ಕರ್ಕಟೆ ಪೂರ್ವ ಫಲ್ಗುನ್ಯಾಂ ತುಳಸಿ ಕಾನನೋದ್ಭವಾಂ ಪಾಂಡ್ಯೆ ವಿಶ್ವಂಭರಾಂ ಗೋದಾಂ ಒಂದೇ ಶ್ರೀರಂಗನಾಯಕೀಂ ಎಂಬುದಾಗಿ ಆ ಆಂಡಾಳನ್ನು ಸ್ಮರಣೆ ಮಾಡ್ತೀವಿ. ಕರ್ಕಾಟಕ ಮಾಸದಲ್ಲಿ ಅಂದರೆ ಆಷಾಢ ಮಾಸ ಕರ್ಕಾಟಕ ಮಾಸದಲ್ಲಿ ಪುಬ್ಬ ನಕ್ಷತ್ರದಲ್ಲಿ ಮಂಗಳವಾರದಂದು ಆ ಭೂಮಿದೇವಿ ಗೋದೆಯಾಗಿ ಅವತಾರ. ತಮಿಳುನಾಡಿನ ಶ್ರೀವಿಲ್ಲಿಪುತ್ತೂರು ಮಧುರಾ ನಗರಕ್ಕೆ ಸಮೀಪದಲ್ಲಿರ್ತಕ್ಕಂತಹ ಶ್ರೀವಿಲ್ಲಿಪುತ್ತೂರಿನಲ್ಲಿ ಪೆರಿಯಾಳ್ವಾರ್, ಈ 11 ಮಂದಿ ಆಳ್ವಾರ್ಗಳಲ್ಲಿ ವಿಷ್ಣು ಚಿತ್ತರ್ ಎಂಬುದಾಗಿ ಒಬ್ಬ ಆಳ್ವಾರ್, ಪೆರಿಯಾಳ್ವಾರ್ ಎಂಬುದಾಗಿ ಅವರು ನಂದವನವನ್ನು ಇಟ್ಟು ಪುಷ್ಪ ಕೈಂಕರ್ಯವನ್ನು ಪರಮಾತ್ಮನಿಗೆ ಮಾಡ್ತಾ ಇದ್ದವರು. ಅವರ ನಂದವನದಲ್ಲಿ ಮಂಗಳವಾರ ಪ್ರಾತಃ ಕಾಲ ಶುಭ ಮುಹೂರ್ತದಲ್ಲಿ ತುಳಸಿ ವೃಕ್ಷದ ಕೆಳಗಡೆಯಲ್ಲಿ ಒಂದು ಸ್ತ್ರೀ ಶಿಶುವಾಗಿ ಭೂಮಿದೇವಿ ತನ್ನನ್ನು ಪೆರಿಯಾಳ್ವಾರರಿಗೆ ತೋರಿಸಿಕೊಳ್ತಾಳೆ. ಸುಂದರವಾದ ಆ ಒಂದು ಕೇಶ ರಾಶಿ, ಅತ್ಯದ್ಭುತವಾದ ಆ ಮುಖ, ಅದನ್ನು ನೋಡ್ತಾರೆ. ಆ ಗೊಂಚಲಾದ ಗುಂಗುರು ಕೂದಲನ್ನು ನೋಡಿ ಸುಂದರವಾದ ಕೂದಲುಳ್ಳವಳು ಎಂಬುದಕ್ಕಾಗಿ ಕೋದೈ ಎಂಬುದಾಗಿ ನಾಮಕರಣ ಮಾಡ್ತಾರೆ. ಆ ಕೋದಯೇ ಗೋದಾ. ಅನಂತರ ಆ ಗೋದಾ ಅವಳಿಗೆ ಸಕಲ ಜ್ಞಾನವನ್ನು ಉಪದೇಶ ಮಾಡ್ತಾರೆ. ಎಲ್ಲ ಜ್ಞಾನ ಅರ್ಥಪಂಚಕ ಜ್ಞಾನ ಎಂಬುದಾಗಿ ಹೇಳ್ತೇವೆ. ಯಾವುದು ಅರ್ಥಪಂಚಕ ಜ್ಞಾನ? ನಾನು ಯಾರು ಅನ್ನೋದು ಮೊದಲು ತಿಳ್ಕೊಳ್ಬೇಕು. ಆತ್ಮಸ್ವರೂಪ, ಈ ಆತ್ಮ ಎಂಥದ್ದು? ಪರಮಾತ್ಮನ ಸೊತ್ತು ಅಂದಾಗ ಪರಮಾತ್ಮ ಎಂತಹವನು? ಅದು ಪರಮಾತ್ಮ ಸ್ವರೂಪ. ಅಂಥ ಪರಮಾತ್ಮನಿಂದ ಯಾಕೆ ದೂರವಾಗಿದ್ದೀನಿ ಅಂದರೆ ಪುಣ್ಯ ಪಾಪ ರೂಪವಾದ ಕರ್ಮಗಳೇ ನಮಗೆ ವಿರೋಧಿಗಳು. ಅದು ವಿರೋಧಿ ಸ್ವರೂಪ. ಆ ವಿರೋಧಿಯನ್ನು ಕಳ್ಕೊಂಡು ಪರಮಾತ್ಮನನ್ನು ಸೇರುವ ಮಾರ್ಗ ಸಾಧನ ಮಾರ್ಗ, ಸಾಧನ ಸ್ವರೂಪ. ಆ ಮಾರ್ಗದಲ್ಲಿ ಹೋದಾಗ ಪರಮಾತ್ಮನನ್ನು ಪಡೆದು ಅನುಭವಿಸ್ತೀವಲ್ಲ ಫಲ, ಪುರುಷಾರ್ಥ, ಅದರ ಸ್ವರೂಪ. ಇದಕ್ಕೆ ಅರ್ಥಪಂಚಕ ಜ್ಞಾನ ಅಂತ ಹೆಸರು. ಆತ್ಮಸ್ವರೂಪ, ಪರಮಾತ್ಮ ಸ್ವರೂಪ, ವಿರೋಧಿ ಸ್ವರೂಪ, ಸಾಧನ ಸ್ವರೂಪ, ಫಲಸ್ವರೂಪ. ಇದು 5 ಅರ್ಥಪಂಚಕ ಜ್ಞಾನ. ಎಲ್ಲ ಗ್ರಂಥಗಳು ಹೇಳುವುದು ಇದು 5. ವೇದ, ರಾಮಾಯಣ, ಭಾರತ, ಭಾಗವತ, ಅದು ಯಾವ ಗ್ರಂಥವೇ ಆಗಲಿ, ಯಾವ ಮತದ ಗ್ರಂಥವೇ ಆಗಲಿ ಹೇಳೋದು ಇದು 5. ದೀಪಕ್ಕೆಲ್ಲ 5 ಮುಖ ಇರುತ್ತೆ. ದೀಪ ಜ್ಞಾನದ ಸಂಕೇತ. 5 ಮುಖಗಳು ಯಾವುದು? ಅರ್ಥಪಂಚಕ ಜ್ಞಾನ. ಆ ಅರ್ಥಪಂಚಕ ಜ್ಞಾನ ಏರ್ಪಟ್ಟರೆ ಮಾತ್ರವೇ ಈ ಆತ್ಮ ಪರಮಾತ್ಮನ ಬಗ್ಗೆ ಚಿಂತನೆಯನ್ನು ಮಾಡ್ತಾನೆ. ಇಂಥ ಅರ್ಥಪಂಚಕ ಜ್ಞಾನವನ್ನು ಆ ಆಂಡಾಳಳಿಗೆ ಪರಿಪೂರ್ಣವಾಗಿ ಪೆರಿಯಾಳ್ವಾರ್ ಉಪದೇಶವನ್ನು ಮಾಡ್ತಾರೆ. ಹಾಗೆ ಉಪದೇಶ ಮಾಡಲ್ಪಟ್ಟು ಅತಿ ಬಾಲ್ಯದಲ್ಲಿಯೇ ಭಕ್ತಿಜ್ಞಾನ ವೈರಾಗ್ಯಗಳಿಂದ ಪರಿಪೂರ್ಣಗೊಂಡಂತಹ ಮಹಾಜ್ಞಾನಿಯಾಗಿ ಆಂಡಾಳಾಗ್ತಾಳೆ. ತುಳಸಿ ಪುಟ್ಟ ಸಸಿ, ಅದರಲ್ಲೇ ಅದ್ಭುತವಾದ ಪರಿಮಳ, ತುಳಸಿ ಪರಿಮಳ ಬರುತ್ತಲ್ಲವ, ಹಾಗೆ ಪಿಂಜಾಯ್ ಪഴുತ್ತಾಳೆ ಆಂಡಾಳೈ. ಸ್ವಾಮಿ ಮಣವಾಳ ಮಾಮನಿಗಳು ಹೇಳ್ತಾಳೆ, ತಿರುತ್ತುಳಾಯ್ ಅಂಕುರಿಕ್ಕುಂ ಕಾಲತ್ತಿಲೆ ಪರಿಮಳತ್ತೋಡೆ ಇರುಕ್ಕುಮಾ ಪೋಲೆ. ತುಳಸಿ ವೃಕ್ಷ
ಹುಟ್ಟುವ ಕೂಡಲೇ ಆ ತುಳಸಿ ಪರಿಮಳದಿಂದ ಅದು ವಿರಾಜಮಾನವಾಗುವಂತೆ ಗೋದ ಅತಿ ಬಾಲ್ಯದಿಂದಲೇ ಪರಿಪೂರ್ಣ ಭಕ್ತಿಜ್ಞಾನ ವೈರಾಗ್ಯ ಸಂಪನ್ನಳಾಗಿ ಆಗುತ್ತಾಳೆ. ಪೆರಿಯಾಳ್ವಾರ್ ಪ್ರತಿನಿತ್ಯ ಹೂಮಾಲೆಯನ್ನು ಕಟ್ಟಿ ವಟಪತ್ರಶಾಹಿಗೆ ಸಮರ್ಪಣೆ ಮಾಡ್ತಾ ಇರ್ತಾರೆ. ಶ್ರೀವಿಲ್ಲಿಪುತ್ತೂರಿನ ದೈವ ಆ ಪರಮಾತ್ಮ ವಟಪತ್ರಶಾಹಿಯ ದೇವಾಲಯ, ಅಲ್ಲಿಗೆ ಸಮರ್ಪಣೆ ಮಾಡ್ತಾ ಇರ್ತಾರೆ. ಈ ಮಗು ಆ ಮಾಲೆಯನ್ನು ಪೆರಿಯಾಳ್ವಾರ್ ಕಟ್ಟಿಟ್ಟಿರೋದನ್ನ ಈ ಮಗು ಮುಡ್ಕೊಂಡ್ಬಿಡುತ್ತೆ. ಮುಡ್ಕೊಂಡ್ಬಿಟ್ಟು ದಿವಸ ತನ್ನ ಮನೆಯಲ್ಲಿರುವ ಬಾವಿಯಲ್ಲಿ ತನ್ನ ಪ್ರತಿಬಿಂಬವನ್ನು ನೋಡಿಕೊಂಡು ಎಷ್ಟು ಚೆನ್ನಾಗಿದ್ದೀನಲ್ವಾ, ಹೀಗೆ ಅಲಂಕಾರ ಮಾಡಿಕೊಂಡ್ರೆ ಪರಮಾತ್ಮನಿಗೆ ನಾನು ಪ್ರಿಯಳಾಗ್ತಾನೆ ಅಲ್ವಾ, ಪರಮಾತ್ಮ ನನ್ನನ್ನು ಮೆಚ್ಚಿಸ್ತಾನೆ ಅಲ್ವಾ, ಪರಮಾತ್ಮನಿಗಾಗಿ ಅಲಂಕಾರ ಎಲ್ಲ ನೋಡಿಕೊಂಡು ಅನಂತರ ಮಾಲೆಯನ್ನು ತೆಗೆದು ಮತ್ತೆ ಇರುವ ಸ್ಥಳದಲ್ಲೇ ಇಡ್ತಾ ಇರುತ್ತೆ ಈ ಮಗು. ಒಂದು ದಿನ ಹೀಗೆ ಮಾಡುವುದನ್ನು ಪೆರಿಯಾಳ್ವಾರ್ ನೋಡಿಬಿಡ್ತಾರೆ. ಆಹಾ, ಈ ಮಾಲೆ ಎಂಜಲಾಯಿತು, ಇದು ಪರಮಾತ್ಮನ ಆರಾಧನೆಗೆ ಯೋಗ್ಯವಾದದ್ದಲ್ಲ, ನಾವು ಮುಡಿದದ್ದನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡುವುದಾ, ಇದು ಅಶುದ್ಧವಾಗಿಬಿಡ್ತು ಅಂತ ಹೇಳಿ ಅಂದು ಸ್ವಾಮಿ ಪೆರಿಯಾಳ್ವಾರ್ ಆ ಮಾಲೆಯನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡಲಿಲ್ಲ, ಭಗವದ್ ಆರಾಧನೆಯನ್ನು ಮಾಡಲಿಲ್ಲ. ಆದ್ದರಿಂದ ಆ ದಿನ ನೈವೇದ್ಯವಿಲ್ಲ, ಭೋಜನವಿಲ್ಲ, ಏನೂ ಇಲ್ಲದೆ ಕಣ್ಣೀರು ಸುರಿಸುತ್ತಾ ಸ್ವಾಮಿ ಪೆರಿಯಾಳ್ವಾರ್ ಕುಳಿತಿರುವಾಗ ಪರಮಾತ್ಮ ಅವರಿಗೆ ಸ್ವಪ್ನದಲ್ಲಿ ಬಂದು ಹೇಳ್ತಾನೆ. ಅವರಿಗೆ ಮಾನಸ ಸಾಕ್ಷಾತ್ಕಾರ, ಸ್ವಪ್ನ ಅಂದರೆ ಮನಸ್ಸಿನಲ್ಲಿ ಸಾಕ್ಷಾತ್ಕಾರವನ್ನು ಕೊಟ್ಟು ಪರಮಾತ್ಮ ಹೇಳ್ತಾನೆ, ಓಯ್ ಆಳ್ವಾರ್, ನೀವು ಪ್ರತಿನಿತ್ಯ ನಿಮ್ಮ ಪುತ್ರಿ ಮುಡಿದು ಮಾಲೆಯನ್ನು ಕೊಡ್ತಾಳಲ್ಲ, ಅದು ಅತ್ಯಂತ ಪರಿಮಳಭರಿತವಾಗಿದೆ. ಇನ್ನು ಮುಂದೆ ಅವಳಿಗೆ ಮುಡಿಸಿಯೇ ನೀವು ತರಬೇಕು. ಅವಳು ಮುಡಿಯದೇ ಕೊಟ್ಟ ಮಾಲೆ ನನಗೆ ಭೋಗ್ಯವಾಗಿ ಇಲ್ಲ, ನನಗದು ಯಾವ ವಿಧವಾದ ಆನಂದವನ್ನು ಕೊಡೋದಿಲ್ಲ. ಅವಳು ಮುಡಿಸಿಯೇ ನೀವೇ ಮುಡಿಸಿ ತರಬೇಕು. ಅವಳು ಮುಡಿದು ಕೊಟ್ಟದ್ದೇ ಪರಮ ಭೋಗ್ಯ ಅಂತ ಹೇಳಿದಾಗ ಪೆರಿಯಾಳ್ವಾರ್ ತಿಳಿದುಕೊಳ್ತಾರೆ, ಪರಮಾತ್ಮನ ಪತ್ನಿ ವರ್ಗದಲ್ಲಿ ಒಬ್ಬಳಾದವಳು ಇಲ್ಲಿ ಮಗಳಾಗಿ ಹುಟ್ಟಿದಾಳೆ ಎಂಬುದು ಅವರಿಗೆ ಅರಿವಾಗತ್ತೆ. ಆಗ ಆ ದಿವ್ಯವಾದ ಅವಳಿಗೆ ಶೂಡಿಕೊಡುತ್ತ ನಚ್ಚಿಯಾರ್ ಎಂಬ ಹೆಸರು, ಅಂದರೆ ಮುಡಿದುಕೊಟ್ಟ ದೇವಿ. ತಾನು ಮಾಲೆಯನ್ನು ಮುಡಿದುಕೊಂಡು ಪರಮಾತ್ಮನಿಗೆ ಸಮರ್ಪಣೆ ಮಾಡಿದಂತಹ ದಿವ್ಯ ಮಹಿಷಿ ಶೂಡಿಕೊಡುತ್ತ ನಾಚ್ಯಾರ್ ಎಂಬುದಾಗಿ ಆ ಮಗುವನ್ನು ಆಧರಿಸ್ತಾರೆ. ಇಂಥ ಮಗುವಿಗೆ ವಿವಾಹ ಮಾಡಬೇಕಲ್ಲವ, ಇದು ಚಿಂತೆ ಪೆರಿಯಾಳ್ವಾರರಿಗೆ. ಆ ಚಿಂತೆ ಏರ್ಪಟ್ಟಾಗ ಗೋದೆಯ ವಯಸ್ಸೆಷ್ಟು ಅಂದರು? 5 ವಯಸ್ಸಿನ ಮಗುವಿಗೆ ವಿವಾಹವಾಗಲಿಲ್ಲ ಅಂತ ಪೆರಿಯಾಳ್ವಾರರಿಗೆ ಚಿಂತೆ. ಇಂಥ ಭಕ್ತಿಜ್ಞಾನ ವೈರಾಗ್ಯಗಳಿಂದ ತುಂಬಿ ಅನವರತ ಭಗವನ್ನಾಮ ಸಂಕೀರ್ತನೆ ಮಾಡ್ತಾ ಪರಮಾತ್ಮ ಅನುಭವದಲ್ಲಿ ಪೂರ್ಣ ಮುಳುಗಿದ ಈ ಕೂಸಿಗೆ ಯಾರನ್ನ ಪತಿಯಾಗಿ ತರುವುದು? ಮನುಷ್ಯರಿಗೆ ಕೊಟ್ಟು ವಿವಾಹ ಅಂತ ಯಾರೋ ಮಾತಾಡಿದ್ರೇನೆ ಆಂಡಾಳಳಿಗೆ ಪ್ರಾಣ ಹೋಗ್ಬಿಡುತ್ತಂತೆ. ಮಾನಿಡವರ್ಕೆನ್ನು ಪೆಚ್ಚಿಪ್ಪಡಿಲ್ ಒಳ ಇಲ್ಲೇನ್ ಕಂಡಾಯ್ ಮನ್ಮತನೆ, ಆಂಡಾಳೆ ಹೇಳ್ಕೊಳ್ತಾಳೆ. ಮನುಷ್ಯ ಮತದವರಿಗೆ ಅನ್ನೋ ಶಬ್ದ ಯಾರೋ ಎಲ್ಲೋ ಮಾತಾಡಿದ್ರೆ ಆಂಡಾಳನಿಗೆ ಪ್ರಾಣವಿಯೋಗ ಏರ್ಪಟ್ಟು ಬಿಡುತ್ತಂತೆ. ಯಾರಿಗೆ ಇವಳನ್ನು ಕೊಟ್ಟು ವಿವಾಹ ಮಾಡುವುದು? ಸೀತೆಗಾದರೋ ಒಂದು ಶಿವಧನುಸ್ಸಂತಾದರೂ ಇತ್ತು. ಯಾರು ಶಿವಧನುರ್ಭಂಗ ಮಾಡ್ತಾರೋ ಅವರಿಗೆ ಸೀತೆಯನ್ನು ಕೊಟ್ಟು ವಿವಾಹ ಅಂತ. ನೀಳೆ ಗೋಕುಲದಲ್ಲಿ ಹುಟ್ಟುತ್ತಾಳೆ ಒಬ್ಬ ಗೋಪಕನ್ಯೆಯಾಗಿ. ಅವಳನ್ನು ವಿವಾಹ ಆಗಬೇಕಾದ್ರೆ 7 ಮದಿಸಿದ ವೃಷಭಗಳಿರುತ್ತೆ. ಅದನ್ನು ಯಾರು ದಮನ ಮಾಡ್ತಾರೋ ಅವರಿಗೆ ನೀಳೆಯನ್ನು ಕೊಟ್ಟು ವಿವಾಹ ಅಂತ. ಹೀಗೆ ಏನೋ ಒಂದು ವೀರ ಶುಲ್ಕ ಆದರೂ ಇತ್ತು. ಇವಳಿಗೆ ಅದೂ ಇಲ್ವಲ್ಲ. ಯಾವಾಗ ಪರಮಾತ್ಮ ಏನನ್ನ ಬಂದು ಇವಳನ್ನು ಹೇಗೆ ವರಿಸ್ತಾನೆ? ಇದು ಚಿಂತೆ ಪೆರಿಯಾಳ್ವಾರರಿಗೆ. ಆಗ ಮನುಷ್ಯರಿಗಂತೂ ಕೊಟ್ಟು ವಿವಾಹ ಮಾಡುವುದಕ್ಕೆ ಆಗೋದಿಲ್ಲ ಅಂತ ಹೇಳಿದಾಗ ಆ ಪರಮಾತ್ಮ ಇವಳನ್ನು ಹೇಗಾದರೂ ಪಡಿಬೇಕಲ್ವ. ಆದರೆ ಆ ಪರಮಾತ್ಮನ ವಿರಹವನ್ನು ತಾಳಲಾರದೆ ಆಂಡಾಳ್ ಪ್ರಾಣವಿಯೋಗ ಹೊಂದುವ ಸ್ಥಿತಿ ಬಂದ್ಬಿಡುತ್ತೆ. ಅಷ್ಟನಾಯಿಕ ಅಂತ ಹೇಳ್ತೀವಿ, 8 ವಿಧವಾದ ನಾಯಕಿಯರು. ಆ ಪ್ರಿಯತಮನ ವಿರಹದಲ್ಲಿ ಬೇರೆ ಬೇರೆ ಹಂತಗಳು. ಕೊನೆಯ ಹಂತ ಏನು? ಮರಣ. ನಾಯಕ ಸಿಗದೆ ಹೋದರೆ, ಪ್ರಿಯತಮ ಸಿಗದೆ ಹೋದರೆ ನಾಯಕಿಗೆ ಮರಣಾವಸ್ಥೆ ಏರ್ಪಡ್ಬಿಡುತ್ತೆ. ಅಂತಹ ಒಂದು ಸ್ಥಿತಿಯನ್ನು ತಲುಪಿಬಿಡ್ತಾಳೆ ಆಂಡಾಳ್. ಪರಮಾತ್ಮ ಬರಲಿಲ್ಲ, ಕೈ ಹಿಡಿಯಲಿಲ್ಲ, ಪಾಣಿಗ್ರಹಣ ಆಗಲಿಲ್ಲ. ವಿರಹವನ್ನು ತಾಳಲಾರದ ದಾರುಣವಾದ ವಿರಹ ವೇದನೆಯಿಂದ ಅವಳು ಅಂಥ ಒಂದು ಸ್ಥಿತಿಯನ್ನು ತಲುಪಿದಾಗ ಊರಲ್ಲಿ ಇರುವ ವೃದ್ಧರೆಲ್ಲ ಬಂದು ನೋಡ್ತಾರೆ. ಬದುಕಿದಾಳ ಇಲ್ವಾ ಅಂತ ಪರೀಕ್ಷೆ ಮಾಡಬೇಕಂತೆ. ಆ ಒಂದು ಸ್ಥಿತಿ ಬಂದಾಗ
ಕೋದೆ ಏನಿದು ಹೀಗೆ, ಪರಮಾತ್ಮ ನನ್ನನ್ನು ಬಂದು ಸ್ವೀಕಾರ ಮಾಡಬೇಕಲ್ವಾ ಅಂದಾಗ, ಕೋದೆ ಪರಮಾತ್ಮ ಬಂದು ಸ್ವೀಕಾರ ಮಾಡುವ ತನಕವಾದರೂ ಈ ಶರೀರವನ್ನು ನೀನು ಇಟ್ಕೊಳ್ಬೇಕಲ್ವಾ, ಶರೀರವನ್ನು ಧರಿಸಿರಬೇಕಲ್ಲವಾ, ಆದರೆ ಹೀಗೆ ಇಂಥ ಸ್ಥಿತಿಯನ್ನು ತಲುಪಬಹುದಾ? ಆದ್ದರಿಂದ ಅವನಾಗಿ ಬಂದು ನಿನ್ನನ್ನು ಸ್ವೀಕಾರ ಮಾಡುವ ಪರ್ಯಂತ ಶರೀರ ಧಾರಣೆಯನ್ನು ಮಾಡಲೇಬೇಕು ನೀನು ಅಂದಾಗ, ಹೇಗೆ ಶರೀರ ಧಾರಣೆ ಮಾಡೋದು ಎಂಬುದಾಗಿ ಗೋದೆ ಚಿಂತಿಸಿದಾಗ, ಅಂದು ಆ ಕೃಷ್ಣ ಪರಮಾತ್ಮ ಗೋಕುಲದಲ್ಲಿ ಅವತರಿಸಿ ಬೃಂದಾವನಕ್ಕೆ ಬಂದು ಗೋಪಕನ್ನಿಕೆಯರೊಡನೆ ಆ ಪರಮಾತ್ಮ ಲೀಲಾ ವಿನೋದಗಳಲ್ಲಿ ತೊಡಗಿದಾಗ ಈ ಗೋಪಕನ್ನಿಕೆಯರಿಗೆ ಆ ಒಂದು ಸ್ವಲ್ಪ ಮದ ಏರ್ಪಟ್ಟು ಕೂಡಲೇ ಕೃಷ್ಣ ಪರಮಾತ್ಮ ಕಣ್ಮರೆಯಾಗಿಬಿಟ್ಟಾಗ ದಾರುಣವಾದ ವಿರಹ ಏರ್ಪಟ್ಟಿತಲ್ವ ಇವರಿಗೆ. ರುದುಹು ಸುಸ್ವರನ್ ರಾಜನ್ನೇ, ಯಮುನಾ ತೀರದಲ್ಲಿ ಕುಳಿತುಕೊಂಡು ರಾಗರಾಗವಾಗಿ ಅಳುತ್ತಾರಲ್ವ, ಯಮುನಾ ನದಿ ಇವರ ಕಣ್ಣೀರೋ ಎಂಬ ಹಾಗೆ ಶರೀರವೇ ದಹಿಸಲ್ಪಡುವಂತಹ ತೀರದ ವಿರಹದಿಂದ ಗೋಪಿಕೆಯರು ಎಷ್ಟು ಯಾತನೆ ಪಟ್ಟರಲ್ವ. ಆಗ ಆ ಗೋಪಿಕೆಯರು ಏನು ಮಾಡಿದ್ರು? ಕೃಷ್ಣ ಬರ್ತಾನೆ, ತಮ್ಮನ್ನು ಅಂಗೀಕಾರ ಮಾಡಿಯೇ ಮಾಡ್ತಾನೆ, ಆದರೆ ಅದವರೆಗೂ ಪ್ರಾಣ ಇರಬೇಕಲ್ವಾ. ಈ ವಿರಹಾಗ್ನಿಯಿಂದ ಶರೀರ ಭಸ್ಮ ಆಗೋದ್ರೆ ಏನು ಮಾಡೋದು? ಕೃಷ್ಣ ಬಂದು ಅಂಗೀಕಾರ ಮಾಡುವ ಪರ್ಯಂತ ಶರೀರವನ್ನು ಧಾರಣೆ ಮಾಡಬೇಕಲ್ಲ. ಆಗ ಒಬ್ಬಳೇನು ಮಾಡಿದ್ಲಂತೆ, ಪಕ್ಕದಲ್ಲಿ ಇರ್ತಕ್ಕಂತಹ ಆ ಒಬ್ಬ ಗೋಪಿಕೆಯ ತಲೆಕೂದಲನ್ನು ಹಿಡಿದುಕೊಂಡು, ದುಷ್ಟ ಕಾಳಿಯ ತಿಷ್ಠಾತ್ರ, ಎಲೈ ಕಾಳಿಯನೇ, ಏನು ನೀನು ಹೀಗೆ ಜನರನ್ನು ಹಿಂಸೆ ಮಾಡ್ತಾ ಇದೀಯಾ, ಈಗ ನಿನ್ನನ್ನು ದಮನ ಮಾಡ್ತೀನಿ ಅಂತೇಳಿ ಕಾಲನ್ನು ತೆಗೆದು ಅವಳು ತಲೆ ಮೇಲೆ ಇಟ್ಲಂತೆ. ಅಂದರೆ ಕೃಷ್ಣನನ್ನು ಅನುಭವಿಸ್ತಾ ವಿರಹದಲ್ಲಿ ಕೃಷ್ಣನ ಭಾವ ಇವರಲ್ಲಿ ಆವಾಹನೆ ಆಗೋಯ್ತು. ಇವಳೇ ಕೃಷ್ಣನಂತೆ ಆಗಿಬಿಟ್ಲು. ಇನ್ನೊಬ್ಬಳು ಅಂಬೆಗಾಲಿಟ್ಕೊಂಡು ಬಂದು, ಹೇ ಪೂತನೆ, ನಿನ್ನನ್ನು ದಮನ ಮಾಡ್ತೀನಿ ಅಂತ ಇನ್ನೊಬ್ಬಳನ್ನು ಹಿಡ್ಕೋತಾಳಂತೆ. ಈ ರೀತಿ ಆಗತ್ತೆ. ಪರಮಾತ್ಮಾನುಭವದಲ್ಲಿ ಪೂರ್ಣ ತನ್ಮಯರಾಗಿ ಬಿಟ್ಟವರಿಗೆ ಪರಮಾತ್ಮನೇ ಆವಾಹಿಸಿದಂತೆ ಆಗಿಬಿಡುತ್ತೆ. ಈ ಮಾತನ್ನು ಪ್ರಹ್ಲಾದ ಹೇಳ್ತಾನೆ. ಅಹಂ ಸರ್ವ ಮತ್ತ ಸರ್ವ, ಎಲ್ಲವೂ ನಾನೇ, ಎಲ್ಲವೂ ನನ್ನದೇ ಅಂತಾನೆ. ಎಲ್ಲವೂ ಅವನ, ಎಲ್ಲವೂ ಪರಮಾತ್ಮನಲ್ಲವ, ಎಲ್ಲವೂ ಪರಮಾತ್ಮನದಲ್ಲವ. ಈ ಜ್ಞಾನಿಯಾದ ಪ್ರಹ್ಲಾದನಿಗಿಲ್ಲವ. ಆದರೆ ನಿರಂತರ ಭಗವಂತನ ಸ್ಮರಣೆಯಿಂದ ತಾನೇ ಪರಮಾತ್ಮನಂತೆ ಆಗಿಬಿಡೋದು ಆ ಭಕ್ತಿಯ ಉತ್ಕಟಾವಸ್ಥೆ. ಆಳ್ವಾರಗಳಲ್ಲಿ ಸ್ವಾಮಿ ನಮ್ಮಾಳ್ವಾರರಿಗೆ ಕೂಡ ಆ ಸ್ಥಿತಿ ಬರುತ್ತೆ. ಕಡಲ್ ಜ್ಞಾನಂ ಶೈವೇನಂ ಯಾನೇ ಎನ್ನಂ, ಕಡಲ್ ಜ್ಞಾನಂ ಆವೇನಂ ಯಾನೇ ಎನ್ನಂ. ಸಮುದ್ರದಿಂದ ಸುತ್ತುವರಿಯಲ್ಪಟ್ಟ ಪ್ರಪಂಚವನ್ನು ಸೃಷ್ಟಿ ಮಾಡಿದವನು ನಾನು ಅಂತಾರೆ ನಮ್ಮಾಳ್ವಾರ. ಇವರ ಮಾಡಿದ್ರು, ಪರಮಾತ್ಮ ಮಾಡಿದ್ನಲ್ಲ. ಆ ಪರಮಾತ್ಮನ ನಿರಂತರವಾದ ಅನುಭವ, ಅದರನ್ನು ಅವನ್ನೇ ನೆನೆದು ಆ ಪರಮಾತ್ಮನಂತೆ ಇವರುಗಳು ಆಚರಣೆ ಅನುಷ್ಠಾನಗಳನ್ನು ಮಾಡುವುದಕ್ಕೆ ಪ್ರಾರಂಭ ಮಾಡ್ತಾರೆ. ಹಾಗೆ ಆ ಗೋಪಿಕೆಯರು ದುಷ್ಟಕಾಳಿಯ ತಿಷ್ಠಾತ್ರ ಅಂತ ಕೃಷ್ಣನನ್ನು ಅನುಕರಣೆ ಮಾಡಿದ್ರು. ಅವರೆಲ್ಲರೂ ಕೂಡ ಏನು ಮಾಡ್ತಾ ಇದ್ರು? ಆ ಗೋಕುಲದಲ್ಲಿ ಅವರೆಲ್ಲ ಹೇಮಂತ ಋತುವಿನಲ್ಲಿ ವ್ರತ ಮಾಡ್ತಾರಂತೆ. ಹೇಮಂತೆ ಪ್ರಥಮೇ ಮಾಸಿ ನಂದೌ ರಜಕುಮಾರಿಕಾ, ಶ್ರೀಮದ್ ಭಾಗವತ ದಶಮಸ್ಕಂದ ಆ ರಾಸಪಂಚಕ ಸರ್ಗಗಳಲ್ಲಿ ಬರುತ್ತೆ ಇದು. ಅಲ್ಲಿ ಆ ಗೋಪಕನ್ನಿಕೆಯರು ಹೇಮಂತ ಋತುವಿನ ಪ್ರಥಮ ಮಾಸ ಅಂದರೆ ಧನುರ್ಮಾಸ, ಹೇಮಂತ ಋತುವಿನ ಮೊದಲ ಮಾಸ ಈ ಮಾರ್ಗಶಿರ ಧನುರ್ಮಾಸ, ಈ ಮಾಸದಲ್ಲಿ ವ್ರತವನ್ನು ಮಾಡ್ತಾರಂತೆ. ಆ ವ್ರತವನ್ನು ಅವ್ರು ಯಾಕೆ ಮಾಡಿದ್ರು? ಗೋಕುಲದಲ್ಲಿ ಕೃಷ್ಣ ಅವತರಿಸಿದ ಗೋಪಿಕೆಯರು ಹುಟ್ಟಿ ಬಂದಿದ್ದಾರೆ. ಯಾವಾಗ ನೋಡಿದ್ರು ಈ ಗೋಪಿಕೆಯರಿಗೆ ಕೃಷ್ಣನದೇ ಧ್ಯಾನ, ಕೃಷ್ಣನಿಗೆ ಇವರದೇ ಧ್ಯಾನ. ನೋಡದ್ರಂತೆ ಗೋಕುಲದಲ್ಲಿರುವ ವೃದ್ಧರು, ಈ ಕೃಷ್ಣ ಹುಟ್ಟಿ ಗೋಕುಲದ ಹೆಣ್ಮಕ್ಳೆಲ್ಲ ಕೆಟ್ಟು ಹೋದ್ರು, ಇವನು ಮಹಾಧೂರ್ತ, ನಮ್ಮ ಹೆಣ್ಮಕ್ಳನ್ನೆಲ್ಲ ಕೆಡಿಸ್ಬಿಟ್ಟ ಎಂಬುದಾಗಿ ಅವರು ಏನು ಮಾಡ್ತಾರೆ? ಏನದ ಹೆಣ್ಮಕ್ಳ ಹಿಂದೆ ನೀನು ಅಲಿಯೋದು, ಹೋಗೋ ಕಾಡಿಗೆ ಹಸುಗಳನ್ನು ಅಟ್ಕೊಂಡು ಅಂತ ಕೃಷ್ಣನನ್ನು ಹಸುಗಳ ಹಿಂದೆ ಕಾಡಕ್ಕೆ ಕಳಿಸ್ತಾರಂತೆ. ಈ ಗೋಪಿಕೆಯರನ್ನು ಹಾಲು ಮೊಸರು ಕೊಟ್ಬಿಟ್ಟು ಮಾರ್ಕೊಂಡು ಬನ್ನಿ ಹೋಗಿ ಅಂತ ಇವ್ರನ್ನ ಊರುಗಳಿಗೆ ಕಳಿಸ್ತಾರಂತೆ. ಕೃಷ್ಣನಿಗೂ ಗೋಪಿಕೆಯರಿಗೂ ವಿರಹ ಬಂದ್ಬಿಡ್ತು. ಯಾವಾಗ ಈ ಗೋಪಿಕೆಯರು ಪರಮ ಭಾಗವತೋತ್ತಮೆಯರು, ಅವನು ಪರಮಾತ್ಮ, ಭಕ್ತರಿಗೂ ಭಗವಂತನಿಗೂ ಯಾವಾಗ ಮನಸ್ಸಿಗೆ ನೋವಾಯಿತು, ಕ್ಷಾಮ ಬಂದ್ಬಿಡ್ತು ಗೋಕುಲಕ್ಕೆ. ಗೋಕುಲದಲ್ಲಿ ಬರಗಾಲ, ನದಿಯಲ್ಲಿ ನೀರಿಲ್ಲ, ಹಸುಗಳಿಗೆ ಮೇವಿಲ್ಲ, ಹಸುಗಳಲ್ಲಿ ಹಾಲಿಲ್ಲ ಅಂದರೆ ಗೊಲ್ಲರಿಗೆ ಜೀವನವೇ ಇಲ್ಲ. ಮೊಸರು ಬೆಣ್ಣೆ ಇದೇ ತಾನೇ ಅವರ ಜೀವನ. ವಯಂ ಗೋಧನಾಹ ಅಂತಾನೆ ನಂದಗೋಪ. ಅದೇ ಇಲ್ಲದೆ ಹೋದರೆ
ಗೋ ಸಮೃದ್ಧಿ ಇಲ್ಲ ಅಂದರೆ ಇವರಿಗೆ ಜೀವನವಿಲ್ಲ. ಆಗ ಆ ಗೊಲ್ಲರಲ್ಲಿ ಒಂದು ಸಂಪ್ರದಾಯ ಇದೆಯಂತೆ. ಏನು ಸಂಪ್ರದಾಯ ಅಂದರೆ, ಈ ರೀತಿ ಕ್ಷಾಮ ಏರ್ಪಟ್ಟಾಗ ಎಳೆಯ ವಯಸ್ಸಿನ ಗೊಲ್ಲ ಬಾಲಿಕೆಯರೆಲ್ಲ ವ್ರತವನ್ನು ಮಾಡೋದು. ಬೆಳಗಿನ ಜಾವದಲ್ಲಿ ಎದ್ದು ಯಮುನಾ ನದಿಗೆ ಹೋಗಿ ಯಮುನಾ ನದಿಯ ಮರಳಲ್ಲಿ ಒಂದು ಶಚಿಯ ಬಿಂಬವನ್ನು ಮಾಡಿ ಮಳೆಗಾಗಿ ಪ್ರಾರ್ಥನೆ ಮಾಡಿದ್ರೆ ಮಳೆ ಬರುತ್ತೆ ಅನ್ನೋದು ಗೋಕುಲದವರ ಒಂದು ನಂಬಿಕೆ. ಹಾಗೆ ಈ ಗೋಪಕನ್ನಿಕೆಯರನ್ನೆಲ್ಲ ಕರೆದು ಇವ್ರನ್ನೆಲ್ಲ ನೆಲಮಾಳಿಗೆಯಲ್ಲಿ ಬಚ್ಚಿಟ್ಬಿಟ್ಟಿದ್ದಾರಂತೆ, ಕೃಷ್ಣನ ಕಣ್ಣಿಗೆ ಬೀಳಬಾರ್ದು ಅಂತ. ಎಲ್ಲ ಹೆಣ್ಮಕ್ಳನ್ನು ಕರೆದ್ಬಿಟ್ಟು ನೀವು ವ್ರತ ಮಾಡಬೇಕು ಅಂದರು. ಸರಿ, ಈ ವ್ರತಾಚರಣೆ ಸರಿಯಾಗಿ ನಡೆಯುತ್ತಾ? ವ್ರತಕ್ಕೆ ಬೇಕಾದ ಉಪಕರಣಗಳೆಲ್ಲ ಸರಿಯಾಗಿದೆಯಾ? ಕಾಲಕ್ಕೆ ಎಲ್ಲ ಗೋಪಕನಿಕೆಯರು ವ್ರತಕ್ಕೆ ಹೊರಟ್ರ? ಇದೆಲ್ಲ ಮೇಲ್ವಿಚಾರಣೆ ಮಾಡೋಕ್ಕೆ ಕೃಷ್ಣನೇ ನೇಮಿಸಿದ್ರಂತೆ. ಇಬ್ಬರನ್ನು ಬೇರೆ ಮಾಡಿದ್ದಾಯ್ತಾ? ಈಗ ಮತ್ತೆ ಇಬ್ಬರು ಒಟ್ಟಿಗೆ. ಕೃಷ್ಣ ಹೇಳ್ತಾನಂತೆ, ಹೆಣ್ಮಕ್ಳ ಬೇಡಪ್ಪ, ಹೆಣ್ಮಕ್ಳು ಸಹವಾಸನೇ ನನಗೆ ಬೇಡ, ನಾನು ಈ ಕಡೆ ತಿರ್ಕೋತೀನಿ ಅಂತಾನಂತೆ. ಎಷ್ಟು ಚತುರನಾದ ಕಳ್ಳ ಇವನು. ಹೀಗೆ ಹೇಳಿದಾಗ, ಇಲ್ಲ ಇದನ್ನು ರಾಜ ನೋಡ್ಕೊಳ್ಬೇಕು, ನಂದಗೋಪನಿಗೆ ಬಹಳ ರಾಜಕಾರಿಗಳಿರೋದ್ರಿಂದ ಪದೇ ರಾಜಧಾನಿಗೆಲ್ಲ ಹೋಗೋಕ್ಕಿರೋದ್ರಿಂದ ಅವನಿಗಾಗೋಲ್ಲ, ಅವನ ಪುತ್ರನಾದ ನೀನೇ ವ್ರತದ ಮೇಲ್ವಿಚಾರಣೆ ನೋಡ್ಕೋಬೇಕು ಅಂದ್ರಂತೆ. ನೀವು ಇಷ್ಟೆಲ್ಲ ಹೇಳಿದ್ಮೇಲೆ ನೀನೇನು ಆಗಲಿ ಅಂತಾನಂತೆ. ಇವನಿಗೆ ಬೇಕಾದದ್ದು ಅದೇ, ಅವ್ರಿಗೆ ಬೇಕಾದ್ದು ಅದೇ, ಆಗಲಿ ಅಂತ ಒಪ್ಪಿಕೊಂಡಾಗ ಈ ರೀತಿ ಎಲ್ಲರೂ ಒಟ್ಟಾಗಿ ಕೂಡಿ ವ್ರತವನ್ನು ಮಾಡ್ತಾರೆ. ಆ ಹೆಣ್ಮಕ್ಳು ಆ ಯಮುನಾ ತೀರಕ್ಕೆ ಹೋಗಿ ಏನು ಮಾಡಿದ್ರು ಅಂತ ಕೇಳಿದ್ರು. ಆ ಯಮುನಾ ತೀರ್ಥದಲ್ಲಿ ಸ್ನಾನವನ್ನು ಮಾಡಿ ಮರಳನ್ನು ಮಾಡಿ ಮಳೆಗಾಗಿ ಪ್ರಾರ್ಥನೆ ಅಲ್ವಂತೆ. ಗೋಕುಲದಲ್ಲಿ 5 ಲಕ್ಷ ಕುಟುಂಬ ಇದೆಯಂತೆ. ಒಂದು ಕುಟುಂಬದಲ್ಲಿ ಒಂದು 6 ಹೆಣ್ಮಕ್ಳಿಲ್ವಾ? ಆ ಕಾಲದಲ್ಲಿ ಎಷ್ಟಾಯಿತು? 30-40 ಲಕ್ಷ ಹೆಣ್ಮಕ್ಳು. ಅಷ್ಟೇ ಹೆಣ್ಮಕ್ಳು ಕೂಡ ಯಮುನಾ ತೀರಕ್ಕೆ ಹೋಗಿ ಯಮುನಾ ನದಿಯಲ್ಲಿ ಸ್ನಾನವನ್ನು ಮಾಡಿ ಮರಳಲ್ಲಿ ಬಿಂಬವನ್ನು ಮಾಡಿ ಕೃಷ್ಣಂ ಪತಿಮ್ಮೇ ಕುರು, ಮಳೆನೂ ಇಲ್ಲ ಗಾಳಿನೂ ಇಲ್ಲ, ಕೃಷ್ಣನನ್ನು ಪತಿಯಾಗಿ ಕೊಡು ಅಂತ ಪ್ರಾರ್ಥನೆ ಮಾಡ್ತಾರಂತೆ. ಒಬ್ರಲ್ಲ ಇಬ್ರಲ್ಲ, 8 ಲಕ್ಷ ಹೆಣ್ಮಕ್ಳಿಗೂ ಇವರೊಬ್ಬನೇ ಪತಿ. 8 ಲಕ್ಷ ಹೆಣ್ಮಕ್ಳು ಕೂಡ ಕೃಷ್ಣಂ ಪತಿಮ್ಮೇ ಕುರು ಎಂಬುದಾಗಿ ಪ್ರಾರ್ಥನೆ ಮಾಡ್ತಾರೆ. ಹಾಗೆ ಪ್ರಾರ್ಥನೆಯನ್ನು ಮಾಡಿದಂತಹ ಹೇಮಂತ ಋತುವಿನಲ್ಲಿ ಪ್ರಥಮ ಮಾಸದಲ್ಲಿ ಕೃಷ್ಣ ವಿರಹವನ್ನು ತಾಳಲಾರದೆ ಗೋಪಕನಿಕೆಯರು ವ್ರತ ಮಾಡಿದ್ದು. ಹಾಗೆ ಮಾಡುವಾಗ ಆ ವ್ರತದ ಪೂರ್ಣವಾಗಿ ಕೃಷ್ಣ ಬಂದಾಗ ವಿರಹ ಕೃಷ್ಣ ಕಣ್ಮರೆಯಾಗಿ ವಿರಹ ತಾಪ ಅಧಿಕವಾದಾಗ ಕೃಷ್ಣ ಭಾವನೆಯ ಆವಾಹನೆಯಾಗಿ ಕೃಷ್ಣನನ್ನೇ ಇವರು ಅಲಂಕಾರ ಮಾಡಿ ಕೃಷ್ಣ ಬರುವವರೆವಿಗೂ ಪ್ರಾಣಧಾರಣೆಯನ್ನು ಮಾಡಿದ್ದನ್ನು ಇವಳು ಕೇಳಿದ್ದಾಳೆ ಸ್ವಾಮಿ ಪೆರಿಯಾಳ್ವಾರರಿಂದ. ಅದು ಈಗ ಬಂತು. ಗೋಪಿಕೆಯರು ಕೃಷ್ಣನನ್ನು ಅನುಕಾರ ಮಾಡಿ ಪ್ರಾಣಧಾರಣೆ ಮಾಡಿದ್ರು. ದೇವಿ ಆಂಡಾಳ್ ಗೋಪಿಕೆಯರನ್ನು ಅನುಕಾರ ಮಾಡಿ ಪ್ರಾಣಧಾರಣೆ ಮಾಡಬೇಕು ಅಂತ ನಿಶ್ಚಯ ಮಾಡ್ತಾಳೆ. ಪರಮಾತ್ಮ ಬಂದು ತನ್ನನ್ನು ವಿವಾಹವಾಗಬೇಕು. ಅಲ್ಲಿರೋ ವೃದ್ಧರು ಹೇಳ್ತಾರಂತೆ, ಸರಿ ಯಾವುದಾದರೂ ಒಂದು ಉಪಾಸನೆಯನ್ನು ಮಾಡು, ಉಪಾಸನೆ ಮಾಡಿದ್ರೆ ಶರೀರ ಬಿದ್ದೋಗತ್ತೆ, ಪರಮಾತ್ಮನನ್ನು ಸೇರ್ಬೋದಲ್ಲ ಅಂತ. ಅದು ಆಂಡಾಳನಿಗೆ ಇಷ್ಟವಿಲ್ಲ. ಈ ಶರೀರದಲ್ಲಿಯೇ ಹೀಗಿರುವಾಗಲೇ ಈ ಶರೀರ ಇದು ಕೃಷ್ಣಾಲಿಂಗನಕ್ಕೆ ವಿಷಯವಾಗಬೇಕು. ಈ ಆಂಡಾಳ್ ಗೋದೆ ಎಂಬ ಶರೀರದಲ್ಲಿಯೇ ಕೃಷ್ಣನನ್ನು ಪಡೆಯಬೇಕು, ಇದು ಅವಳ ಸಂಕಲ್ಪ. ಆದ್ದರಿಂದ ಯಾವ ಉಪಾಸನೆಗಳು ನಾನು ಮಾಡೋಲ್ಲ, ಇದೇ ಶರೀರದಲ್ಲಿ ಇರಬೇಕು, ಕೃಷ್ಣ ಬರಬೇಕು, ಆಲಿಂಗನ ಮಾಡಬೇಕು, ಅಂಗೀಕಾರ ಮಾಡಬೇಕು. ಹಾಗಿದ್ದರೆ ಶರೀರ ಧಾರಣೆ ಏರ್ಪಡಬೇಕು. ಶರೀರ ಧಾರಣೆ ಆಗೋಕ್ಕಾಗಿ ಗೋಪಿಕೆಯರನ್ನು ಅನುಕಾರ ಮಾಡ್ತಾಳೆ ದೇವಿ ಆಂಡಾಳ್. ಅಂದರೆ ಎಷ್ಟರ ಮಟ್ಟಿಗೆ ದೇವಿ ಆಂಡಾಳ್ ಗೋಪಬಾಲಕಿಯರನ್ನು ಅನುಕಾರ ಮಾಡಿದ್ಲು ಅಂದರೆ, ತಿರುಪ್ಪಾವೈ ದಿವ್ಯ ಗ್ರಂಥಕ್ಕೆ 6 ವ್ಯಾಖ್ಯಾನಗಳು. 6 ವ್ಯಾಖ್ಯಾನಗಳಿಗೂ ಒಂದೇ ಪೀಠಿಕೆ, ಒಂದೇ ಅವತಾರಿಕೆ. ಆ ಪೀಠಿಕಾ ಪ್ರಕರಣದಲ್ಲಿ ಸ್ವಾಮಿ ಪೆರಿಯವಾಚಾನ್ ಪಿಳ್ಳ ಹೇಳ್ತಾರೆ, ಆಂಡಾಳಳಿಗೆ ಎಷ್ಟರ ಮಟ್ಟಿಗೆ ಗೋಪಿಕೆಯ ಭಾವದ ಆವಾಹನೆ ಆಯಿತು ಅಂತ ಹೇಳಿದ್ರೆ, ಗೊಲ್ಲತಿಯ ನಡೆಯ ಹಾಗೆ ನಡೀತಾಳಂತೆ. ತಲೆ ಮೇಲೆ ಕುಕ್ಕೆ ಇಟ್ಕೊಂಡ್ಬಿಟ್ಟು 2 ಕೈಯೂ ಬಿಟ್ಟು ನಡೀತಾರಲ್ಲ, ಹಿಂಗೆ ತಲೆ ಮಾತ್ರ ಅಲ್ಲಾಡಿಸದೆ ಹಾಗೇ ನಡೀತಾಳಂತೆ. ಇಡೆ ನಡೆಯುಂ ಇಡೆ ಪೇಚುಂ. ಪೆರಿಯಾಳ್ವಾರ್ ಬ್ರಾಹ್ಮಣೋತ್ತಮರು, ಸುಸಂಸ್ಕೃತವಾಗಿ ಮಾತಾಡ್ತಾ ಇದ್ದ ಗೋದೆ ಗ್ರಾಮ್ಯ ಭಾಷೆಯಲ್ಲಿ ಮಾತಾಡ್ತಾಳಂತೆ ಗೊಲ್ಲರ ಹಾಗೆ. ಅದೆಲ್ಲ ಸರಿ, ಆದರೆ ಅವಳ ಕೈ ಮೂಸಿ ನೋಡಿದ್ರೆ 3 ದಿನದ ಹಿಂದಿನ ಬೆಣ್ಣೆ ವಾಸನೆ ಬರ್ತಾ ಇದೆಯಂತೆ. ಎಷ್ಟರ ಮಟ್ಟಿಗೆ ಆವಾಹನೆ, ಗೋಪಿಕಾ ಭಾವದ ಒಂದು ಆವಾಹನೆ. ಆ ರೀತಿ ಪರಿಪೂರ್ಣವಾಗಿ ಪೆರಿಯಾಳ್ವಾರರ ಪುತ್ರಿಯಾದ ದೇವಿ ಆಂಡಾಳ್ ಗೋಪಿಕಾ ಭಾವದಲ್ಲಿ ಶ್ರೀವಿಲ್ಲಿಪುತ್ತೂರೇ
ನಂದ ಗೋಕುಲವಾಗಿ ಅಲ್ಲಿರುವ ಸಖಿಯರೇ ಉಳಿದ ಗೋಪಿಕೆಯರಾಗಿ ಅಲ್ಲಿನ ಆರಾಧ್ಯ ದೈವವಾದ ವಟಪತ್ರಶಾಹಿಯೇ ಪ್ರಿಯತಮನಾದ ಕೃಷ್ಣ ಪರಮಾತ್ಮನಾಗಿ ಭಾವಾನುಸಂಧಾನದಿಂದ ದೇವಿ ಆಂಡಾಳ್ ಇಡೀ ಧನುರ್ಮಾಸದಲ್ಲಿ ನಡೆಸತಕ್ಕಂತಹ ಅದ್ಭುತವಾದ ಒಂದು ಭಗವದ್ ಅನುಭವ, ಕೃಷ್ಣ ಪರಮಾತ್ಮನ ಮೇಲಿನ ಪ್ರಣಯದ ಒಂದು ಪರಿವಾಹವೇ 30 ಪಾಸುರಗಳ ತಿರುಪ್ಪಾವೈ. ಇದು ಒಂದು ಭಕ್ತಿ ಯಾತ್ರೆ. ಅತ್ಯದ್ಭುತವಾಗಿ ಗೋಪಿಕಾ ಭಾವದಲ್ಲಿ ದೇವಿ ಆಂಡಾಳ್ ಗಾನ ಮಾಡಿದಂತಹ 30 ಪಾಸುರಗಳ ರಸಪೂರ್ಣವಾದ ದಿವ್ಯ ಪ್ರಬಂಧ ಇದು. ಯಾರು ಹೇಳ್ತಾರೆ, ಯಾರು ಕೇಳ್ತಾರೆ ಅವರೆಲ್ಲ ಗೋದೆ, ಅವರೆಲ್ಲ ಆಂಡಾಳ್. ಅವರಿರುವ ಸ್ಥಳ ನಂದ ಗೋಕುಲ. ಅವರಾಡುವ ಮಾತಲ್ಲ ಗೊಲ್ಲರ ಮಾತು, ಅವರಾಡುವುದಲ್ಲ ಕೃಷ್ಣಾನುಭವ, ಕೃಷ್ಣನಾಮ ಸಂಕೀರ್ತನ. ಈ ಆಚಾರ್ಯ ರಾಮಾನುಜರು ತಿರುಪ್ಪಾವೈ ದಿವ್ಯ ಗ್ರಂಥವನ್ನು ಪ್ರವಚನ ಮಾಡುವುದಕ್ಕೆ ಪ್ರಾರಂಭ ಮಾಡಿದ್ರಂತೆ. ಮಾರ್ಗಳಿ ತಿಂಗಳು ಅಷ್ಟೇ ಕಂಠ ಹಾಗೆ ಕಟ್ಬಿಡ್ತು. 2 ಕಪೋಲಗಳ ಮೇಲೆ ಅವರಿಗೆ ಕಂಬನಿ ಹರಿತಾ ಇದೆ. ಮುಂದೆ ಮಾತನಾಡಲಾರದೆ ಹೀಗೇ ಕುಳಿತುಕೊಂಡ್ಬಿಟ್ರು ಭಗವದ್ ರಾಮಾನುಜಾಚಾರ್ಯರು. ಶಿಷ್ಯರಿಗೆಲ್ಲ ಏನಾಯಿತು ಅಂತ ಪಕ್ಕದಲ್ಲಿ ನಿಂತ ಸ್ವಾಮಿ ಕೂರತ್ತಾಳ್ವಾನ್ ಆಚಾರ್ಯ ಏನಾಯಿತು ಅಂತ ಕೇಳ್ತಾರೆ. ಆಗ ಹೇಳ್ತಾರೆ, ನನಗೆ ತಿರುಪ್ಪಾವೈಯನ್ನು ಪ್ರವಚನ ಮಾಡುವ ಯೋಗ್ಯತೆ ಇಲ್ಲ. ಆಚಾರ್ಯರಿಗಿಲ್ಲವಾ? ಅರ್ಥ ಏನು? ನಾನು ಆಂಡಾಳಾದ ಹೊರತು, ಕೇಳುವವರು ಆಂಡಾಳಾದ ಹೊರತು ತಿರುಪ್ಪಾವಯ ಅನುಸಂಧಾನ ಸಾಧ್ಯವಿಲ್ಲ. ಆ ಆಂಡಾಳಳ ಭಕ್ತಿಯ ಉತ್ಕೃಷ್ಟತೆ, ಆ ವೈರಾಗ್ಯದ ಉತ್ಕೃಷ್ಟತೆ, ಜ್ಞಾನದ ಪರಾಕಾಷ್ಠೆ ಎಲ್ಲಿಯದು ನನಗೆ ಅಂತ ಹೇಳಿದ್ರಂತೆ. ಆಚಾರ್ಯ ರಾಮಾನುಜರೇ ಹಾಗೆ ಹೇಳಬೇಕಾದ್ರೆ ಆಂಡಾಳಳ ಆ ಕೃಷ್ಣಾನುಭವದ ಒಂದು ಪರಾಕಾಷ್ಠೆ ಯಾವ ಮಟ್ಟದ್ದು, ಆ ವಿರಹ ವೇದನೆಯ ಒಂದು ಯಾತನೆ ಎಷ್ಟರ ಮಟ್ಟದ್ದು, ಪರಮಾತ್ಮನನ್ನು ಪಡೆಯುವುದರಲ್ಲಿ ಇರ್ತಕ್ಕಂತಹ ತ್ವರೆ ಯಾವ ಮಟ್ಟದ್ದು, ಅದು ಬಂದ ಹೊರತು ನಾವು ಅದಕ್ಕೆ ಆಚಾರ್ಯರು ಹೇಳ್ತಾರಂತೆ, ಸ್ತ್ರೀಯಾಗಿ ಆಂಡಾಳಾದ ಹೊರತು ತಿರುಪ್ಪಾವಯ ಅನುಸಂಧಾನ ಸಾಧ್ಯವಿಲ್ಲ. ಮೀಸೆ ಹೊತ್ತವರು ತಿರುಪ್ಪಾವಯನ್ನು ಅನುಭವಿಸಲಾರರು ಅಂದ್ಬಿಟ್ರಂತೆ. ಕಾರಣ ಏನು? ಪ್ರಪಂಚದಲ್ಲಿ ಇರುವವನು ಒಬ್ಬನೇ ಪುರುಷ. ಅದನ್ನು ವೇದ ಹೇಳುತ್ತೆ. ಪುರುಷ ಶರೀರ ಇರಬಹುದು, ಆದರೆ ಒಳಗಿರುವ ಆತ್ಮ ಸ್ತ್ರೀ ಅಂದ್ಬಿಡ್ತು. ಸ್ತ್ರೀ ಪ್ರಾಯಮಿತರತ್ ಸರ್ವಂ, ಎಲ್ಲ ಆತ್ಮಗಳು ಕೂಡ ಸ್ತ್ರೀ ಪ್ರಾಯ. ಒಬ್ಬನೇ ಪುರುಷ ಯಾರು? ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಎಂಬುದಾಗಿ ಪುರುಷ ಸೂಕ್ತದಿಂದ ಆರಾಧನೆ ಮಾಡಲ್ಪಡುವ ಪುರುಷನೊಬ್ಬನೇ. ವೇದಾಹಮೇತಂ ಪುರುಷಂ ಮಹಾಂತಂ, ಅವನೊಬ್ಬನೇ ಪರಮಾತ್ಮನೊಬ್ಬನೇ ಪುರುಷ. ಸಕಲ ಜೀವಾತ್ಮಗಳು ಕೂಡ ಸ್ತ್ರೀ ಎಂಬುದಾಗಿ ವೇದ ಹೇಳ್ಬಿಡ್ತು. ಅಂತಹ ಆ ಪರಮಾತ್ಮ ಪತಿ, ಎಲ್ಲ ಆತ್ಮಗಳು ಅವನಿಗೆ ಸತೀಸ್ಥಾನೀಯರು. ಪರಮಾತ್ಮ ಪತಿ, ಆತ್ಮ ಸತಿ. ಈ ಆತ್ಮ ಸತಿಯ ಭಾವ ನಮಗೆ ಬಂದ ಹೊರತು ಪರಮಾತ್ಮನನ್ನು ಪತಿಯಾಗಿ ಆತ್ಮ ಅಂಗೀಕಾರ ಮಾಡಲಾರದು. ಆ ಭಾವ ಬಂದಾಗ ಮಾತ್ರ ಪರಮಾತ್ಮ ಅಂಗೀಕಾರ ಮಾಡಿ ಮೋಕ್ಷ ಲೋಕಕ್ಕೆ ಪತ್ನಿಯನ್ನ ಪತಿ ತನ್ನ ಗೃಹಕ್ಕೆ ಕರೆದೊಯ್ಯುವಂತೆ ಸಾಂಸಾರಿಕವಾದ ಪುಣ್ಯಪಾಪ ಕರ್ಮಗಳಿಂದ ಬಿಡುಗಡೆಯನ್ನು ಕೊಟ್ಟು ಮುಕ್ತರನ್ನಾಗಿಸಿ ಅರ್ಚಿರಾದಿ ಮಾರ್ಗದಲ್ಲಿ ಆ ದಿವ್ಯಾನಂದದ ಧಾಮಕ್ಕೆ ಕರೆದುಕೊಂಡು ಹೋಗಿ ತನ್ನ ಬಳಿಯಲ್ಲಿ ಆತ್ಮನನ್ನು ಇಟ್ಕೊಳ್ತಾನೆ ಎಂಬತಕ್ಕಂತಹ ವೇದಾಂತಾರ್ಥಗಳೆಲ್ಲವನ್ನ ಆಂಡಾಳ್ ತಿರುಪ್ಪಾವೈಯಲ್ಲಿ ಹಾಡ್ತಾಳೆ. ಅಂತಹ ಆಂಡಾಳಳ ಆ ಪರಮಾತ್ಮನ ಮೇಲಿನ ಅಪರಿಮಿತವಾದ ಭಕ್ತಿ, ಪರಮಾತ್ಮನ ವಿರಹದಲ್ಲಿನ ನೋವು, ಯಾತನೆ, ಪರಮಾತ್ಮನನ್ನು ಈಗಲೇ ಪಡೆಯಬೇಕು ಅನ್ನೋ ತ್ವರೆ, ಅಂತಹ ಒಂದು ತುಟ್ಟ ತುದಿಯ ಪರಾಕಾಷ್ಠೆ ಬಂದ ಹೊರತು ತಿರುಪ್ಪಾವೈಯನ್ನು ಹೇಗೆ ಅನುಸಂಧಾನ ಮಾಡೋದು ಅಂತ ಆಚಾರ್ಯರು ಪರಿತಾಪ ಪಟ್ಟರು ಅಂತ ಅವರ ಚರಿತ್ರೆಯಲ್ಲಿದೆ. ಅಂತ ಮೇಲೆ ಅಲ್ಪರಾದ ಪಾಮರರಾದ ನಮಗೆಲ್ಲಿಯದು. ಆದರೆ ಅದರಲ್ಲಿನ ಒಂದು ಬಿಂದು, ಸಮುದ್ರದಲ್ಲಿ ಅಪರಿಮಿತವಾದ ಜಲರಾಶಿ, ಅದರಲ್ಲಿ ಒಂದು ಸಣ್ಣ ತುಳಿ ಮೇಲೆ ಸಿಡಿದರೂ ಕೂಡ ಪಾವನವಲ್ಲವ. ಅಂತಹ ಒಂದು ಬಿಂದುವಷ್ಟಾದರೂ ಕೂಡ ಅನುಭವಿಸುವುದಕ್ಕೆ ನಮಗೆ ಪ್ರಾಪ್ತವಾಗಲಿ ಎಂಬುದಾಗಿ ದೇವಿ ಆಂಡಾಳಳ ಅವಳ ಪ್ರಿಯತಮನಾದ ಕೃಷ್ಣ ಪರಮಾತ್ಮನ ಚರಣಾರವಿಂದಗಳಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ, ಇನ್ನು ನಾವೆಲ್ಲ ಗೋದಾದೇವಿಯ ಸಖಿಯರು, ನಾವೆಲ್ಲ ಗೋಪಿಕೆಯರು. ಇಲ್ಲಿ ಯಾರೂ ಗೋಪಿಕೆಯೇ ಅಲ್ಲದವರು ಯಾರೂ ಇಲ್ಲ. ತಿರುಪ್ಪಾವೈಯನ್ನು ಹೇಳುವವರು ಒಬ್ಬ ಗೋಪಕನಿಕ, ಕೇಳುವವರು ಗೋಪಕನಿಕ. ಇದೇ ನಂದ ಗೋಕುಲ. ಈ ನಂದ ಗೋಕುಲದಲ್ಲಿ
ಎಲ್ಲರೂ ಗೋಪ ಕನ್ನಿಕೆಯರಾಗಿ ಆಂಡಾಳಳ ವಿರಹ ಭಕ್ತಿಜ್ಞಾನ ವೈರಾಗ್ಯದಲ್ಲಿ ಅವಳೊಡನೆ ಈ ಭಕ್ತಿ ಯಾತ್ರೆಯ 30 ದಿನಗಳ ಅನುಭವವನ್ನು ಪಡೆಯೋಣ. ಇದು ನಿರ್ವಿಘ್ನವಾಗಿ ನಡೆಯುವಂತೆ ಪರಮಾತ್ಮ ಕೃಪೆ ಮಾಡಲಿ ಎಂದು ಪ್ರಾರ್ಥಿಸುತ್ತಾ ಆಂಡಾಳಳ ಚರಣಾರವಿಂದಗಳಲ್ಲಿ ಶರಣಾಗತಿಯನ್ನು ಮಾಡುತ್ತಾ ಇಂದಿನ ಉಪನ್ಯಾಸಕ್ಕೆ ಮಂಗಳ. ಸ್ವಚ್ಛಿಷ್ಟಮಾಲಿಕಾ ಗಂಧಬಂಧುರಜಿಷ್ಣವೇ ವಿಷ್ಣುಚಿತ್ತತನೂಜಾಯೈ ಗೋದಾಯೈ ನಿತ್ಯಮಂಗಳಂ ಮಾದೃಶಾ ಕಿಂಚನತ್ರಾಣ ಬದ್ಧಕಂಕಣಪಾಣಯೇ ವಿಷ್ಣುಚಿತ್ತತನೂಜಾಯೈ ಗೋದಾಯೈ ನಿತ್ಯಮಂಗಳಂ ಶ್ರೀಮತ್ಯೈ ವಿಷ್ಣುಚಿತ್ತಾರ್ಯ ಮನೋನಂದನಹೇತವೇ ನಂದನಂದನ ಸುಂದರಿಯೈ கோதாயை நித்தியமங்கலம். திருவாடிப்பூரத்தில் சகத்துதித்தாள் வாழியே, திருப்பாவை 30 செப்பினாள் வாழியே, பெரியாழ்வார் பெத்தெடுத்த பெண் பிள்ளை வாழியே, பெரம்பூதூர் மாமுனிக்கு பின்னானாள் வாழியே, 143 உரைத்தாள் வாழியே, உயரங்கற்கே கண்ணி உகந்தளித்தாள் வாழியே, மறுவாரும் திருவள்ளி வடநாடி வாழியே, 9 கோதை மலர்பதங்கள் வாழியே. ஆண்டாள் திருவடிகளே சரணம். சர்வம் ஸ்ரீ கிருஷ்ணார்ப்பணமஸ்து.